ವ್ಯಾಸಮೇವಸ್ತುಮೋ ನಿತ್ಯಂ ವಾಚಂ ಗಣಯಿತುಂ ವಿಧಿಃ ವಿಷೀದತಿ ವೃಷಾಂಕೇಣ ವಿಲೂನೆ ಪಂಚಮಾನನೆ ಭಜೆ ಪರಾಶರಸುತಂ ಪಂಚಮಂ ವದನಂ ವಿಧೇಃ ಉದಭೂನ್ನಿಗಮೋ ಯಸ್ಮಾತ್ ಪಂಚಮೋ ಭಾರತಾತ್ಮನ. ಈ ಎರಡು ಪ್ರಾರ್ಥನೆ ಶ್ಲೋಕಗಳಿಂದ ಭಗವಾನ್ ವೇದವ್ಯಾಸರ ಪ್ರಶಸ್ತಿ ಶ್ಲೋಕಗಳಿಂದ ಪ್ರವಚನ ಆರಂಭಿಸ್ತಾ ಇದ್ದೀನಿ. ಈ 5 ದಿವಸಗಳ ಮಾಲಿಕೆಗೆ ಪ್ರಯೋಜನೆ ಮಾಡಿದಂತಹ ಶ್ರೀಯುತ ವೆಂಕಟಾಚಲಪತಿ ಹಾಗೂ ಲಲಿತಮ್ಮ ಅವರ ಸ್ಮರಣೆಗಾಗಿ ಆಯೋಜನೆ ಮಾಡಿದ ಅವರ ಬಂಧುವರ್ಗಕ್ಕೆ ಮತ್ತು ನನ್ನ ಈ ಒಂದು ಉಪಕ್ರಮವನ್ನು ತುಂಬ ಸೊಗಸಾದ ಪೀಠಿಕಾಪ್ರಾಯವಾದ ಮಾತುಗಳಿಂದ ಮುನ್ನಡೆಸಿದಂತಹ ಪೂಜನೀಯರಾದ SR ರಾಮಸ್ವಾಮಿಯವರಿಗೆ ನನ್ನ ವಂದನೆ. ಈ 2 ಶ್ಲೋಕಗಳಲ್ಲಿ ಮೊದಲನೆಯದು ನಾನು ಹೇಳಿದ್ದು ವ್ಯಾಸಮೇವಸ್ತುಮೋ, ನಮ್ಮ ನೀಲಕಂಠ ದೀಕ್ಷಿತನ ಗಂಗಾವತರಣದ ಒಂದು ಪದ್ಯ. ವ್ಯಾಸಮೇವಸ್ತುಮೋ ನಿತ್ಯಂ ವಾಚಂ ಗಣಯಿತುಂ ವಿಧಿ ವಿಷೀದತಿ ವೃಷಾಂಕೇಣ ವಿಲೂನೆ ಪಂಚಮಾನನೆ. ವ್ಯಾಸರನ್ನೇ ನಾವು ಸ್ಮರಣೆ ಮಾಡ್ತೀವಿ, ಅವರನ್ನೇ ಪ್ರಶಂಸೆ ಮಾಡ್ತೀವಿ. ಅವರ ಗುಣಗಣಗಳನ್ನ, ಅವರ ಮಾತನ್ನ ಅಳೆಯೋದಿಕ್ಕೆ, ಪ್ರಶಂಸೆ ಮಾಡೋದಿಕ್ಕೆ ತನ್ನ 4 ಬಾಯಿ ಸಾಕಾಗದೆ ಹೋಯ್ತಲ್ಲ, ಶಿವ 5ನೇ ತಲೆಯನ್ನು ಕತ್ತರಿಸಿಬಿಟ್ನಲ್ಲ ಅಂತ ಬ್ರಹ್ಮ ಕೂಡ ಸಂಕಟ ಪಡ್ತಾನೆ ಅಂತ. ಚತುರ್ಮುಖನಿಗೂ ಕೂಡ ಸಂಕಟವಾಗುತ್ತೆ ವ್ಯಾಸರ ಗುಣವನ್ನ, ಅವರ ಮಹತ್ವವನ್ನ, ಅವರ ಕೃತಿಯ ಮಾಹಾತ್ಮ್ಯವನ್ನ ಕೊಂಡಾಡೋಕ್ಕೆ ಆಗಲಿಲ್ಲ ಅಂತ. ಹಾಗೆಯೇ ಚಕ್ರಕವಿ ಅಂತ ಅವನು ಜಾನಕಿ ಪರಿಣಯ ಅಂತ ಒಂದು ಕಾವ್ಯ ಬರೆದ. ಭಜೆ ಪರಾಶರಸುತಂ ಪಂಚಮಂ ವದನಂ ವಿಧೇಹೆ ಉದಭೂನ್ ನಿಗಮೋ ಯಸ್ಮಾತ್ ಪಂಚಮೋ ಭಾರತಾತ್ಮನ ಅಂತ ಆ ಪರಾಶರ ಸುತನನ್ನ, ವೇದವ್ಯಾಸರನ್ನ ನಾನು ಭಜಿಸ್ತೀನಿ. ಆತ ಬ್ರಹ್ಮನ ಕಳೆದು ಹೋದ 5ನೇ ಮುಖ. ಅದರಿಂದ 4 ಮುಖಗಳಿಂದ 4 ವೇದ ಬಂತು ಅಂತ ಉಂಟು. ಇನ್ನು 5ನೇ ವೇದವಾದ ಮಹಾಭಾರತ ಈ ವ್ಯಾಸರ ಮುಖದಿಂದ ಬಂತು. ಅದು ಬ್ರಹ್ಮನ 5ನೇ ಮುಖ ಆಗದೆ ಇದ್ರೆ ಸಾಧ್ಯವಾಗುತ್ತಿರಲಿಲ್ಲ ಅನ್ನುವಂಥದ್ದು. ಇವು ನಮ್ಮ ಪರಂಪರೆ ಭಗವಾನ್ ವೇದವ್ಯಾಸರನ್ನ ಎಷ್ಟು ಗೌರವದಿಂದ ಮತ್ತು ಎಷ್ಟು ಯುಕ್ತವಾದ ಮಹನೀಯತೆಯಿಂದ ವಂದಿಸ್ತಾ ಇತ್ತು, ನೆನೆಸ್ತಾ ಇತ್ತು ಅನ್ನೋದನ್ನ ತೋರಿಸುತ್ತೆ. ಈ ರೀತಿಯ ಒಂದು ಪರಂಪರೆಯ ಮೌಲ್ಯಕ್ಕೆ ಮುಖ್ಯ ಕಾರಣ, ಕನ್ವಿಕ್ಷನ್ಗೆ ಮುಖ್ಯ ಕಾರಣ ಮಹಾಭಾರತದ ದೊಡ್ಡತನವೇ ಇನ್ನೇನೂ ಅಲ್ಲ. ಈಗಷ್ಟೇ ರಾಮಸ್ವಾಮಿಯವರು ಹೇಳಿದಂತೆ ಇದು ಇತಿಹಾಸ ರಾಜ, ಕಾವ್ಯ ರಾಜ, ಶಾಸ್ತ್ರ ರಾಜ, ಧರ್ಮಶಾಸ್ತ್ರ ರಾಜ, ಪುರಾಣ ರಾಜ. ಯಾವುದನ್ನು ನೋಡಿದ್ರೂ ಆಯಾ ಅಂಶಗಳು ಕಾಣಿಸುತ್ತವೆ. ಇದಕ್ಕೆ ಇರುವ ಗಾತ್ರ ಶತಸಹಸ್ರೀ ಸಂಹಿತೆ ಅಂತ 100,000 ಶ್ಲೋಕಗಳು ಇರುವಂತಹದ್ದು, 1,00,000 ಶ್ಲೋಕಗಳು ಅಂತ. ಇಲ್ಲಿ ಸುಮಾರು ಭಾರತ ಅಂತ ಹೇಳುವುದು 24,000 ಶ್ಲೋಕಗಳ ಗಾತ್ರದ್ದು. ಇನ್ನ ಉಳಿದ ಭಾಗ ಅಂದರೆ ಹತ್ತಿರ 76,000 ಶ್ಲೋಕಗಳಷ್ಟು ಇದರಲ್ಲಿ ಉಪಾಖ್ಯಾನ ಅಂತ. ಅದು ಮಹಾಭಾರತದ ಡಿಸ್ಟ್ರಿಬ್ಯೂಷನ್. ಯಾವ್ಯಾವ ಶ್ಲೋಕಗಳ ಪ್ರಮಾಣ ಎಷ್ಟೆಷ್ಟು ಬರುತ್ತೆ ಅಂತ ನೋಡಿದ್ರೆ, ಮಹಾಭಾರತದ ಮೂಲ ಕಥೆ ಕಾಲಭಾಗವಾದರೆ ಅದಕ್ಕೆ ಪೂರಕವಾಗಿ ಅದನ್ನ ಬಹುವಿಧವಾಗಿ ವಿಶ್ಲೇಷಣೆ ಮಾಡುವ, ಅಲ್ಲಿ ಬೇರೆ ಬೇರೆ ಪಾತ್ರಗಳ ಮನೋಧರ್ಮವನ್ನು ತೋರಿಸೋದ್ರ ಜೊತೆಗೆ ಜೀವನ ಮೌಲ್ಯಗಳನ್ನು ಹೇಳುವಂತ ಉಪಾಖ್ಯಾನಗಳು ಅನೇಕ, 100 ಉಪಾಖ್ಯಾನಗಳಿವೆ. ಅವುಗಳ ಪ್ರಕಾರಗಳು ಬಗೆ ಬಗೆ. ಅನೇಕ ಜನ ಇದರ ಬಗ್ಗೆ ಸಂಶೋಧನಾ ಪ್ರಬಂಧಗಳನ್ನೇ ಬರೆದಿದ್ದಾರೆ. ಸುಮಾರು 1.5 ಶತಮಾನಗಳಿಂದ ಮಹಾಭಾರತದ ವ್ಯಾಸಂಗ ಅಸ್ಖಲಿತವಾಗಿ ನಡೆದು ಬಂದಿದೆ. ಅದರ ಒಂದು ದಿಕ್ಪ್ರದರ್ಶನವನ್ನ ನಮ್ಮ ರಾಮಸ್ವಾಮಿಯವರೇ ಮಹಾಭಾರತದ ಬೆಳವಣಿಗೆ ಎನ್ನುವಂಥ ಒಂದು ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತೆ ಸುಖತನ್ಕರ್ ಅವರು ಆನ್ ದಿ ಮೀನಿಂಗ್ ಆಫ್ ದಿ ಮಹಾಭಾರತ ಅಂತ ಒಂದು ಪುಸ್ತಕದಲ್ಲಿ ಮೊದಲ 1-2 ಉಪನ್ಯಾಸದ ಭಾಗಗಳನ್ನ ಈ ಒಂದು ಮಹಾಭಾರತದ ಈ ರೀತಿಯಾದ ವಿಶ್ಲೇಷಣೆಗೆ ಮೀಸಲಿಟ್ಟಿದ್ದಾರೆ. ಇನ್ನು ಬೇಕಾದಷ್ಟು ಗ್ರಂಥಗಳು ಇವೆ. ಇರಲಿ, ಈ ಉಪಾಖ್ಯಾನ ಅಂದ್ರೆ ಏನು? ಆಖ್ಯಾನ ಅಂದ್ರೆ ಹೇಳುವುದು ಅಂತ. ಖ್ಯಾ ಅಂದ್ರೆ ಹೇಳುವಿಕೆ, ಆಖ್ಯಾ ಅಂದ್ರೆ ಚೆನ್ನಾಗಿ ಹೇಳುವುದು, ಆಖ್ಯಾನ ಅಂದ್ರೆ ಹೇಳಲ್ಪಟ್ಟಂತಹದ್ದು ಅಂತ. ಉಪಾಖ್ಯಾನ ಅಂದ್ರೆ ಉಪಾಂಗವಾಗಿ, ಸೋಪಸ್ಕರವಾಗಿ ಒಂದಷ್ಟು ಎಕ್ಸ್ಟ್ರಾ ಅನ್ನುವಂಥ ರೀತಿಯಿಂದ ಹೇಳಲ್ಪಟ್ಟಿದ್ದು, ಅದು ರೋಚನೆಗಾಗಿ ಬಂದದ್ದು ಅಂತ ಒಂದು ಅರ್ಥ. ಚಿಕ್ಕ ಕಥೆ, ಒಂದು ಸಣ್ಣ ಕವಲು ಅನ್ನುವ ಅರ್ಥದಲ್ಲಿ ಬರುತ್ತೆ.
ರಾಮಾಯಣದಲ್ಲಿ ಉಪಾಖ್ಯಾನಗಳು ಇಲ್ಲ ಅನ್ನುವಷ್ಟು ಕಡಿಮೆ. ರಾಮಾಯಣ ನೇರವಾಗಿ ಹೋಗುವಂತಹ ಕಥೆ. ರಾಮಾಯಣ ಒಂದು ತೆಂಗಿನ ಮರ ಅಂದರೆ ಮಹಾಭಾರತ ಒಂದು ವಟವೃಕ್ಷ. ಇದು ನಾರಿಕೇಳ, ಇದಂತೂ ವೃಕ್ಷರಾಜ. ನಾರಿಕೇಳ ಕಲ್ಪವೃಕ್ಷವಾದರೆ ಇದು ವೃಕ್ಷರಾಜ. ಹಾಗೆ ಮಹಾಭಾರತದಲ್ಲಿ ಆದಿಪರ್ವದಿಂದ ಆರಂಭವಾಗಿ ಬಹುಮಟ್ಟಿಗೆ ಈ ಶಾಂತಿ, ಅನುಶಾಸನ, ಅಶ್ವಮೇಧ ಪರ್ವಗಳವರೆಗೆ ಹರಡಿಕೊಂಡು ಹೋಗುತ್ತೆ ಉಪಾಖ್ಯಾನಗಳ ರಾಶಿ. ಮತ್ತೆ ಅಲ್ಲಿಂದ ಆಶ್ರಮವಾಸಿಕ, ಮೌಸಲ, ಸ್ವರ್ಗಾರೋಹಣ, ಮಹಾಪ್ರಸ್ಥಾನ, ಸ್ವರ್ಗಾರೋಹಣದಲ್ಲಿ ಉಪಾಖ್ಯಾನಗಳು ಇಲ್ಲ. ಆಮೇಲೆ ಚಿಕ್ಕದಾಗುತ್ತೆ. ಮತ್ತೆ ಪರಿಶಿಷ್ಟಭೂತವಾದ ಹರಿವಂಶದಲ್ಲಿ ಇನ್ನಷ್ಟು ಹರಡಿಕೊಳ್ಳುತ್ತೆ. ಒಟ್ಟಿನಲ್ಲಿ ಇದು ಅಮೆಜಾನ್ ನದಿಯಂತೆ ಬಹಳ ವಿಸ್ತಾರವಾದದ್ದು, ದುಸ್ತರವಾದದ್ದು. ಒಂದೊಂದು ಆಖ್ಯಾನ ಒಂದೊಂದು ಮಹಾಕಾವ್ಯದ ವಸ್ತುವಾಗುತ್ತೆ, ಒಂದು ಸಂಶೋಧನೆಯ ವಸ್ತು ಆಗುತ್ತೆ. ಆ ಉಪಾಖ್ಯಾನಗಳ ಸ್ವಾರಸ್ಯ, ಅವುಗಳ ವಿಭಾಗ ಬಹಳ ವಿಸ್ತಾರ. ಒಂದು ಅದು ಇತಿಹಾಸವನ್ನು ತಿಳಿಸುವಂತಹದ್ದು ಕೆಲವು, ಮತ್ತೆ ಕೆಲವು ಪುರಾಣವನ್ನು ತಿಳಿಸುವಂಥವು, ಇನ್ನು ಮತ್ತೆ ಕೆಲವು ತತ್ವವನ್ನು ತಿಳಿಸುವು, ಇನ್ನು ಕೆಲವು ರಾಜನೀತಿಯನ್ನು ತಿಳಿಸುವು, ಮತ್ತೆ ಕೆಲವು ಕ್ಷೇತ್ರ ಮಹಾತ್ಮ್ಯವನ್ನು, ತೀರ್ಥಕ್ಷೇತ್ರ ಮಹಾತ್ಮ್ಯವನ್ನು ತಿಳಿಸುವಂಥವು, ಇನ್ನು ಕೆಲವು ಒಂದು ಕಥೆಗೆ ಉಪಕ್ರಮ ಮಾಡುವಂತಹ ಸಂದರ್ಭದಲ್ಲಿ ಇನ್ಯಾವುದೋ ಒಂದು ವಿಷಯವನ್ನು ಪ್ರಸ್ತಾವನೆ ಮಾಡೋಕ್ಕೆ ತೆಗೆದುಕೊಳ್ಳುವಂಥದ್ದು. ಕೆಲವುದರೊಳಗೆ ಧರ್ಮದ ಬಗ್ಗೆ, ಕೆಲವುದರಲ್ಲಿ ಅರ್ಥದ ಬಗ್ಗೆ, ಕೆಲವುದರಲ್ಲಿ ಕಾಮದ ಬಗ್ಗೆ, ಇವನ್ನೆಲ್ಲ ಪುರುಷಾರ್ಥವಾಗಿ ಸ್ವೀಕರಿಸಿರೋದ್ರ ಬಗ್ಗೆ ಇದ್ರೆ, ಅಂದರೆ ಕೆಲವನ್ನ ಒಂದು ಮಾಡೆಲ್, ಅನುಸರಿಸಬೇಕಾದ ಮಾಡೆಲ್ ಅನ್ನುವ ಉಪಾಖ್ಯಾನ ಆದರೆ ಯಾವುದನ್ನು ಅನುಸರಿಸಬಾರದು ಅನ್ನುವ ಎಚ್ಚರಿಸೋದಕ್ಕೆ ಬರುವಂತಹ ಉಪಾಖ್ಯಾನಗಳು ಕೆಲವಿವೆ. ಋಷಿಗಳ ಕಥೆಗಳು ಉಂಟು, ರಾಜರ ಕಥೆಗಳು ಉಂಟು, ಸಾಮಾನ್ಯ ಜನರ ಕಥೆಗಳು ಉಂಟು, ದೇವತೆಗಳ, ಯಕ್ಷ, ಗಂಧರ್ವ, ಕಿನ್ನರ, ಕಿಂಪುರುಷ, ದಾನವ ಮೊದಲಾದ ಪ್ರಭೇದಗಳ ಅನೇಕ ದಿವ್ಯ ಯೋನಿಗಳ ಕಥೆಗಳು ಉಂಟು, ಪ್ರಾಣಿಗಳ ಕಥೆಗಳು ಉಂಟು. ಅನಿಮಲ್ ಫೇಬಲ್ಸ್ ಅಂತ ಹೇಳುವುದಕ್ಕೆ ಅಪಾರವಾದಂಥ ಕಥಾ ಸಾಹಿತ್ಯ ಇಲ್ಲಿ ಕಾಣಿಸುತ್ತೆ. ಹೀಗೆ ಮಹಾಭಾರತದ ಉಪಾಖ್ಯಾನಗಳ ವ್ಯಾಪ್ತಿ, ಮಹತ್ವ ದೊಡ್ಡದು, ಗುಣ, ಗಾತ್ರ ಎರಡೂ ದೊಡ್ಡದು. ಅದರಲ್ಲಿ ಕೆಲವನ್ನು ಮಾತ್ರ ಆರಿಸಿಕೊಳ್ಳಬಹುದು. ಪ್ರಾಯಿಕವಾಗಿ ಆದಿಪರ್ವದಿಂದ ತೆಗೆದುಕೊಂಡು ಹೋಗೋದು ಅಂತ ಅಂದುಕೊಂಡಿದ್ದೀನಿ. ಈ ಆದಿಪರ್ವದಲ್ಲಿ ಉಪಾಖ್ಯಾನಗಳ ಮಹಾಪೂರವೇ ಇದೆ. ಅಲ್ಲಿಯ ಆರಂಭದಲ್ಲಿ ಬರುವ ಕಥೆಗಳೇ ಸ್ವಾರಸ್ಯಕರವಾಗಿರುವಂಥದ್ದು, ಬೇಕಾದಷ್ಟು ಚೆನ್ನಾಗಿದೆ. ಅದು ಉಪಾಖ್ಯಾನ ಅನ್ನುವ ಹೆಸರು ಹೊತ್ತುಕೊಳ್ಳದೇ ಇದ್ದರೂ ಚೆನ್ನಾಗಿವೆ. ಉತ್ತಂಕನ ಕಥೆ ಇರಬಹುದು, ವಿನತಾ ಕದ್ರು ಅವುಗಳ ಕಥೆ ಇರಬಹುದು, ಅದರಲ್ಲಿ ಗರುಡನ ಕಥೆ ಕೂಡ ಬರುತ್ತೆ, ಅಸ್ತಿಕನ ಕಥೆ ಇರಬಹುದು. ಯಾವ ಕಥೆ ತೆಗೆದುಕೊಳ್ಳಿ, ತುಂಬ ಹೃದಯಂಗಮವಾದದ್ದು ರುರು ಪ್ರಮದ್ವರ್ಯರ ಕಥೆ. ಯಾವುದಾದರೂ ಅದರ ಆಕರ್ಷಣೆ ಮಾಸುವಂಥದ್ದಲ್ಲ. ಮತ್ತೆ ಇನ್ನೊಂದು ಸ್ವಾರಸ್ಯ ಏನೆಂದರೆ, ಮಹಾಭಾರತದ ಉಪಾಖ್ಯಾನಗಳಲ್ಲಿ ವೇದಗಳಲ್ಲಿ ಅಂದರೆ ಸಂಹಿತೆಗಳಲ್ಲಿ ಕೆಲವು, ಬ್ರಾಹ್ಮಣಾರಣ್ಯಕಗಳಲ್ಲಿ ಬರುವ ಎಷ್ಟೋ ಕಥೆಗಳಿವೆ, ಉಪನಿಷತ್ತುಗಳ ಎಷ್ಟೋ ವಿಷಯಗಳಿವೆ. ಹೀಗಾಗಿ ಇದು ಪಂಚಮ ವೇದ ಅನ್ನೋದು ಅನ್ವರ್ಥ. ಕೆಲವು ಕಡೆ ಅಂತೂ ಮಂದಪಾಲ ಉಪಾಖ್ಯಾನ ಇತ್ಯಾದಿಗಳಲ್ಲಿ ಉಂಡೊಂಡೆಯಾಗಿ ವೇದ ಮಂತ್ರಗಳೇ ಬಂದುಬಿಡುತ್ತವೆ. ಹೀಗೆ ವೇದವಾಂಗ್ಮಯದ ಸಾರ ಸರ್ವಸ್ವ ಕಾಣಿಸುತ್ತೆ. ಮತ್ತೆ ಪುರಾಣಗಳಲ್ಲಿ ವಿಸ್ತರಿಸಿಕೊಂಡಂತಹ ಈ ವಂಶಾನುಕೀರ್ತನ, ಮನ್ವಂತರಗಳು, ಋಷಿಗಳ ಚರಿತ್ರೆಗಳು, ಶಿವನ ಸಂತಾನ, ವಿಷ್ಣುವಿನ ಅವತಾರ, ಈ ಥರದ್ದೆಲ್ಲ ಬರುತ್ತೆ. ಹಾಗಾಗಿ ಪುರಾಣದ ಸಾಮಗ್ರಿ ಉಂಟು. ಹಾಗೆಯೇ ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟ ಎಷ್ಟೋ ವಿಷಯಗಳು, ನಿತ್ಯ, ನೈಮಿತ್ತಿಕ, ವಿಶೇಷ ಕರ್ಮಗಳಿಗೆ ಸಂಬಂಧಪಟ್ಟಂಥವು, ಮತ್ತು ಗೃಹ್ಯ ಹಾಗೂ ಶ್ರೌತಕ್ಕೆ ಸಂಬಂಧಪಟ್ಟವು, ಮತ್ತೆ ಆಚಾರ, ವ್ಯವಹಾರ, ದಂಡ, ಪ್ರಾಯಶ್ಚಿತ್ತ ಅನ್ನುವ 4 ಧರ್ಮದ ಪ್ರಭೇದಗಳಿಗೆ, ಮುಖಗಳಿಗೆ ಸಂಬಂಧಪಟ್ಟವು ಎಲ್ಲ ಉಪಾಖ್ಯಾನಗಳು ಬರ್ತವೆ. ಹಾಗಾಗಿ ಇದು ಧರ್ಮಶಾಸ್ತ್ರವೂ ಆಗಿದೆ. ಆಧುನಿಕರು ಯಾವುದನ್ನ ಕಾಸ್ಮಾಲಜಿ ಅಂತ ಹೇಳ್ತಾರೆ, ಯಾವುದನ್ನು ಮೈಥಾಲಜಿ ಅಂತ ಹೇಳ್ತಾರೆ, ಯಾವುದನ್ನು ಆಂಥ್ರೋಪಾಲಜಿ ಅಂತ ಹೇಳ್ತಾರೆ, ಅವೆಲ್ಲಕ್ಕೂ ಆಕರವಾದಂತಹದ್ದು ಇಲ್ಲಿ ಬರುತ್ತೆ. ಹಾಗಾಗಿ ಒಬ್ಬ ಮಹಾಭಾರತದ ಉಪಾಖ್ಯಾನಗಳನ್ನು ಓದಿಕೊಂಡ್ರೇನೆ ಸಾಕು, ಭಾರತೀಯ ಸಂಸ್ಕೃತಿಯ ಅನೇಕ ಮುಖಗಳು ಅವನಿಗೆ ತಿಳಿಯುತ್ತವೆ. ಮತ್ತು ನಮ್ಮ ಇತಿಹಾಸ ಏನು, ಬೆಳವಣಿಗೆ ಏನು, ಮೌಲ್ಯ ಏನು ಎಲ್ಲ ಗೊತ್ತಾಗುತ್ತೆ. ಅದರ ಕೆಲವು ಮುಖಗಳ ಪ್ರದರ್ಶನ ಮಾಡೋಕ್ಕೆ ಹೊರಡುವುದೇ ಪ್ರಕೃತೋದ್ದೇಶ. ಮೊದಲಿಗೆ ಆದಿಪರ್ವದಲ್ಲಿ ಬರುವ ಉಪಾಖ್ಯಾನಗಳಲ್ಲಿ ಎದ್ದು ಕಾಣುವಂತಹದ್ದು ಇವತ್ತು ನಾನು ತೆಗೆದುಕೊಂಡಿರುವುದು ಯಯಾತ್ಯುಪಾಖ್ಯಾನ, ಯಯಾತಿಯ ಕಥೆ. ಯಯಾತಿಯ ಕಥೆ ಯಾಕೆ ನಮಗೆ ಬಹಳ ಆಕರ್ಷಕ ಅಂದರೆ, ಅಲ್ಲಿ ಹಲವು ಎಳೆಗಳು ಬಂದು ಸೇರಿಕೊಳ್ಳುತ್ತವೆ. ಒಂದು ದೇವಾಸುರ ಸಂಗ್ರಾಮ,
ಅಲ್ಲಿ ದೇವತೆಗಳನ್ನು ರಕ್ಷಣೆ ಮಾಡಲು ಕಚನ ಪ್ರಯತ್ನ. ಮತ್ತು ಶುಕ್ರಾಚಾರ್ಯ ದೇವಯಾನಿ, ಈ ತಂದೆ ಮಗಳು ಇವರ ಸಂಬಂಧ. ಯಯಾತಿ ಮತ್ತು ಶರ್ಮಿಷ್ಠೆ ಮತ್ತು ಅವಳ ತಂದೆ ವೃಷಪರ್ವ, ಈ ಇಬ್ಬರು ತಂದೆ ಮಕ್ಕಳ ಒಂದು ಪೇರ್, ವೃಷಪರ್ವ ಶರ್ಮಿಷ್ಠೆ, ಶುಕ್ರಾಚಾರ್ಯ ಮತ್ತು ದೇವಯಾನಿ. ಹಾಗೆಯೇ ತಂದೆ ಮಗನಾಗಿ ಕಚ ಮತ್ತು ಬೃಹಸ್ಪತಿ. ಅದೇ ರೀತಿ ತಂದೆ ಮಕ್ಕಳು ಇತ್ತ ಯಯಾತಿ ಪೂರು, ಜೊತೆಗೆ ಯಯಾತಿಯೇನ 4 ಮಕ್ಕಳು, ಯದು ಆನು ದೃಹ್ಯು ತುರ್ವಶ ಇವರುಗಳದು. ಆಮೇಲೆ ಯಯಾತಿಯ ಮಗಳಾದ ಮಾಧವಿಯ ಮಕ್ಕಳು ಅವರುಗಳ ಕಥೆ. ಇವೆಲ್ಲ ಬಂದು ಸೇರಿಕೊಂಡು ಅದು ಒಂದು ಇತಿಹಾಸವಾಗಿದೆ, ಪುರಾಣ ಆಗಿದೆ, ಒಂದು ಸಂಕೇತವೂ ಆಗಿದೆ. ಇದು ಮಹಾಭಾರತದ ಮಹತ್ವ. ಒಂದು ಕಥೆಯಾಗಿ ಉಳಿಯದೆ ನಮ್ಮ ಪರಿಭಾವನೆಯ ಅಳತೆಗೆ ತಕ್ಕಂತೆ, ಆಯಕ್ಕೆ ತಕ್ಕಂತೆ ಅದು ಅರ್ಥ ಪರಂಪರೆಗಳನ್ನು ವಿಸ್ತರಿಸಿಕೊಳ್ಳುತ್ತಾ ಹೋಗುತ್ತೆ. ಮಹಾಭಾರತದ ಉಪಾಖ್ಯಾನಗಳಲ್ಲಿ ಪ್ರತಿಯೊಂದಕ್ಕೂ ಪ್ರಕರಣ ಧ್ವನಿ, ಪ್ರಬಂಧ ಧ್ವನಿಯನ್ನು ಆನಂದವರ್ಧನ ತೋರಿಸಬಲ್ಲ. ಅಂತಹ ಸೊಗಸಾದಂಥದ್ದು ಒಂದು ಸಣ್ಣ ಉಪಾಖ್ಯಾನ, ಗೃಧ್ರ ಗೋಮಾಯು ಉಪಾಖ್ಯಾನ, ಅದನ್ನೇ ಇಟ್ಟುಕೊಂಡು ಆನಂದವರ್ಧನ ಎಷ್ಟು ಕೊಂಡಾಡ್ತಾನೆ ಎಂದರೆ ಅವನ ಧ್ವನ್ಯಾಲೋಕದಲ್ಲಿ ನಮಗೆ ಅಂಥದ್ದು ಮಹಾಭಾರತದಲ್ಲಿ ಕೊಳ್ಳೆ ಹೋಗುವಷ್ಟು ಸಿಗುತ್ತೆ. ಈಗ ಯಯಾತಿಯ ಕಥೆಯನ್ನು ನಾವು ನೋಡೋಣ. ಯಯಾತಿ ನಹುಷನ ಮಗ. ನಹುಷ ಋಗ್ವೇದದಲ್ಲೇ ಕೀರ್ತಿತನಾದ ಮಹಾರಾಜ. ನಹುಷ ಆಯುಸ್ಸಿನ ಮಗ, ಆಯುಸ್ಸು ಪುರೂರವನ ಮಗ, ಪುರೂರವ ಬುಧ ಮತ್ತು ಇಲ ಅವರ ಮಗ, ಬುಧ ಚಂದ್ರನ ಮಗ. ಚಂದ್ರನಿಂದ ಈ ವಂಶ ಆರಂಭವಾಯಿತು, ಚಂದ್ರವಂಶ. ಮತ್ತು ಮುಂದೆ ಅದು ಯಯಾತಿಯ ಮಗನಾದ ಪುರುವಿನಿಂದ ಪುರುವಂಶ, ಪೌರವರು ಅಂತಾಗಿ, ಆಮೇಲೆ ಶಾಕುಂತಲ ಭರತ ದುಷ್ಯಂತನ ಮಗ, ಅವನಿಂದ ಭಾರತ ಅಂತ ಭರತವಂಶ ಅಂತ ಹೆಸರಾಗಿ, ಭಾರತರು ಅಂತ ಹೆಸರಾಗಿ, ಮುಂದೆ ಹಸ್ತಿಯಿಂದ ಹಸ್ತಿನಾವತಿ ಆಯಿತು, ಕುರುವಿನಿಂದ ಕುರುವಂಶ ಅಂತ ಪ್ರಸಿದ್ಧಿಗೆ ಬಂತು. ಹೀಗೆ ಆ ವಂಶದ ಬೆಳವಣಿಗೆ ಕಾಣಿಸುತ್ತೆ. ಅದನ್ನು ತಿಳಿಸುವಲ್ಲಿ ಈ ಯಯಾತಿಯ ಕಥೆ ನಮಗೆ ಮೊದಲು ಬರುತ್ತೆ. ಯಯಾತಿ ನಹುಷನ ಮಗ, ಅವನಿಗೆ ಅಣ್ಣ ಒಬ್ಬ ಯತಿ ಅಂತ ಇದ್ದ. ಯತಿಂ ಯಯಾತಿಂ ಸಂಯತಿಂ ಆಯತಿಂ ಪಂಚಮುದ್ಭವಂ ಉದ್ಧವಂ ನಹುಷೋ ಜನಯಾಮಾಸ ಷಟ್ಪುತ್ರ ಪ್ರಿಯವಾನ್ ಸಸಿ ಅಂತ ಯತಿ, ಯಯಾತಿ, ಸಂಯತಿ, ಆಯಾತಿ, ಉದ್ಧವ, ಪಂಚ ಉದ್ಧವ ಅಂತ 6 ಜನ ಮಕ್ಕಳು ಅಂತ ಹೇಳುವುದು ಉಂಟು. ಇಲ್ಲಿ ಯಯಾತಿ ಬಹಳ ಪ್ರಸಿದ್ಧನಾದ. ಆ ಯಯಾತಿಯ ಕಥೆಯನ್ನ ಮುಂದುವರೆಸ್ತಾರೆ. ಯಯಾತಿಯ ಕಥೆಯನ್ನ ಹೇಳುವ ಸಂದರ್ಭದಲ್ಲಿಯೇ ಇದು ವೈಶಂಪಾಯನ ಮತ್ತು ಜನಮೇಜಯರ ಸಂವಾದ, ಅದು ಒಂದು ಹಂತ. ಇದನ್ನ ಕೇಳಿಕೊಂಡು ಉಗ್ರಶ್ರವ ಸೂತ ಮುನಿ ಅಥವಾ ಲೋಮಹರ್ಷಣಿ ಅಂತ ಆತ ನೈಮಿಷಾರಣ್ಯದಲ್ಲಿ ದೀರ್ಘಸತ್ರ ಮಾಡ್ತಾ ಇದ್ದ ಶೌನಕಾದಿ ಮಹರ್ಷಿಗಳಿಗೆ ಹೇಳಿದಾಗ ಅವರು ಮತ್ತಷ್ಟು ಪ್ರಶ್ನೆಗಳನ್ನು ಕೇಳಿಕೊಂಡ್ರು ಅಂತ. ಹೀಗೆ ಇದು ಕಥೆ ಮಧ್ಯದಲ್ಲಿಯೇ ನಿಂತು ಇದು ಹೇಗಾಯಿತು ಅಂತ ಕೇಳಿದ್ರೆ ಅಲ್ಲಿಂದ ಒಂದು ಬ್ರಾಂಚ್ ಔಟ್ ಆಗುತ್ತೆ. ಅಂದರೆ ಯಾವುದನ್ನ ನಾವು ಒಂದು ನಮ್ಮ ಕನ್ನಡದಲ್ಲಿ ಒಂದು ಹಾಡು ಉಂಟು, ಸೀತೆ ನೋಡು, ಸೀತೆ ಕಾಲು ನೋಡು, ಕಾಲಿನಲ್ಲಿ ಪದ್ಮರೇಖೆ ನೋಡು, ಪದ್ಮರೇಖೆಯಲ್ಲಿ ಅಲ್ಲಿರುವ ಚಿತ್ತಾರ ನೋಡು ಅಂತ ಹೀಗೆ ಒಂದರೊಳಗೊಂದು ಈ ರೀತಿ ಕಥೆ ತನ್ನೊಳಗೆ ಬ್ರಾಂಚ್ ಔಟ್ ಆಗುವಂಥದ್ದು, ಕವಲೊಡ್ಕೊಳ್ಳುವಂಥದ್ದು, ಶಾಖೋಪಶಾಖೆಗಳಾಗಿ ವಿಸ್ತರಿಸುವಂಥದ್ದು ಕಾಣುತ್ತೆ. ಅವುಗಳ ತೊಡಕಿಲ್ಲದೆ ನೇರವಾಗಿ ನೋಡಿದರೆ ಯಯಾತಿಗಿಂತ ಮೊದಲು ದೇವಾಸುರ ಸಂಗ್ರಾಮ ಮೊದಲಿಂದಲೂ ಇದ್ದದ್ದು. ಇದು ಇತಿಹಾಸಕ್ಕೂ ಸಂಬಂಧಪಟ್ಟಂಥದ್ದು. ನಮ್ಮ ಭಾರತೀಯ ಸಂಸ್ಕೃತಿಯ ವಿಶೇಷ ಏನೆಂದರೆ ನೇರವಾದ ಇತಿಹಾಸ ಅಂತ ನಮಗಿಲ್ಲ. ಇತಿಹಾಸ ಅಂತ ಬರೆದ ತಕ್ಷಣ ಅಂದರೆ ಇಂಗ್ಲಿಷ್ನ ಅರ್ಥದ ಇತಿಹಾಸ, ನಮ್ಮ ಭಾರತೀಯ ಅರ್ಥದ ಇತಿಹಾಸ ಅಲ್ಲ, ಹಿಸ್ಟ್ರಿ ಅಂತ ಹೇಳಬೇಕು. ಹಿಸ್ಟರಿ ಅಂತ ಬರೆದರೆ ಅದು ಆಗಿ ಹೋಗಿದ್ದು ಅದನ್ನು ಓದುವುದು ಅಂತ, ಆಗ್ತಾ ಇರುವುದು ಅಂತ ಆಗೋಲ್ಲ. ಮತ್ತೆ ಹಿಸ್ಟ್ರಿಗೆ ಧ್ವನಿ ಶಕ್ತಿ ಇಲ್ಲ, ಅದು ಕೇವಲ ಕ್ರಾನಿಕಲ್. ಆದರೆ ಇತಿಹಾಸ ಧ್ವನಿಪೂರ್ಣವಾದಂಥದ್ದು, ನಮ್ಮ ಬದುಕಿನ ಸಂವೇದನೆಯನ್ನ ಸದಾ ಉಳಿಸಿಕೊಡುವಂಥದ್ದು. ಅದರ ಒಳಹೊಕ್ಕು ನೋಡಿದಾಗ ಈ ಹೊತ್ತಿಗೂ ನಮಗೆ ಬೇಕಾಗುವಂತಹ ಸಂಗತಾರ್ಥ ಏನು ಅಂತ ಗೊತ್ತಾಗುತ್ತೆ. ಅದು ಬಹಳ ವಿಶೇಷ. ಅದರ ಜೊತೆಗೆ ಇದು ಬರೀ ಪುರಾಣ ಅಂತ ಹೇಳಿ ತಳ್ಳಿ ಹಾಕಿಬಿಡುವಂಥದ್ದಲ್ಲ, ಇತಿಹಾಸವೇ ಅದು. ಅಂದರೆ ಹಿಸ್ಟ್ರಿನೂ ಹೌದು, ಎಲ್ಲವೂ ಆಗಿವೆ.
ಅದರಿಂದಲೇ ಅದು ಯಾವ ಕಾಲಕ್ಕೂ ಅವಿನಾಶಿಯಾಗಿ ನಿಲ್ಲುತ್ತೆ. ನಮ್ಮಲ್ಲಿ ಪ್ರತ್ಯೇಕ ಮಾಡಿ ನೋಡುವಂಥದ್ದಲ್ಲ. ಈಗ ಪಾಶ್ಚಾತ್ಯ ಪದ್ಧತಿ ಬಂದಿದೆ. ಹಾಲನ್ನು ಪ್ರತ್ಯೇಕ ಇಡು, ಡಿಕಾಕ್ಷನ್ ಅನ್ನು ಪ್ರತ್ಯೇಕ ಇಡು, ಸಕ್ಕರೆಯನ್ನು ಪ್ರತ್ಯೇಕ ಇಡು, ಅದನ್ನು ತೆಗೆದುಕೊಂಡು ಬಂದು ಬೆರೆಸು ಅಂತ. ನಮ್ಮ ಡಾಕ್ಟರ್ PS ರಾಮಾನುಜಂ ಅವರು ವಿನೋದ ಮಾಡ್ತಾರೆ. ಸ್ಟಾರ್ ಹೋಟೆಲ್ಗಳ ಸ್ಟಾರ್ ಗ್ರೇಡ್ 5 ಸ್ಟಾರು 7 ಸ್ಟಾರು ಅಂತ ಆಗ್ತಿದ್ದಂತೆ ಈ ಪೃಥಕ್ಕರಣ ಎಷ್ಟೆಷ್ಟಾಗುತ್ತೆ ಅಂತಂದ್ರೆ, ಅವನಿಗೆ ದೋಸೆಗೆ ಅಂತ ಆರ್ಡರ್ ಕೊಟ್ರೆ ಮೊದಲು ಒರಳಕಲ್ ತಂದು ಮುಂದೆ ಇಡ್ತಾನೆ, ಆಮೇಲೆ ಉದ್ದಿನ ಬೇಳೆ ಅಂತಂದು ರುಬ್ಬೋದಿಕ್ಕೆ ಶುರು ಮಾಡ್ತಾನೆ ಹುದುಗು. ಆ ರೀತಿಯಾದದ್ದು ಈ ಪಾಶ್ಚಾತ್ಯ ಪ್ರಪಂಚದ ಹಿಸ್ಟ್ರಿಯ ಕಥೆ. ಅವರಿಗೆ ಹಿಸ್ಟ್ರಿ ಬೇರೆ, ವ್ಯಾಲ್ಯೂ ಎಜುಕೇಶನ್ ಬೇರೆ, ಮೈಥಾಲಜಿ ಬೇರೆ, ಆಂಥ್ರೋಪಾಲಜಿ ಬೇರೆ, ಎಪಿಕ್ ನೆರೇಟಿವ್ಸ್ ಬೇರೆ, ಎಲ್ಲ ಬೇರೆ, ಎಲ್ಲವೂ ಬೇರೆ ಬೇರೆಯಾಗೇನೆ ನೋಡಬೇಕು. ನಮ್ಮಲ್ಲಿ ಹಾಗಲ್ಲ, ಅದು ಒಂದರೊಳಗೆ ಎಲ್ಲವೂ ಆಗಿರಬೇಕು ಅಂತ. ಭರತ ಮಹರ್ಷಿಯ ನಾಟ್ಯಶಾಸ್ತ್ರ ನೋಡಿದ್ರೆ ಅವನ ನಾಟಕದಲ್ಲಿ ಸಕಲ ಲಕ್ಷಣಗಳನ್ನು ಸೇರಿಸಿಬಿಟ್ಟು ಇದನ್ನು ಒಂದೊಂದನ್ನು ಲೋಪ ಮಾಡ್ತಾ ಹೋದರೆ ಮಿಕ್ಕದ್ದೆಲ್ಲ ಸಿಗುತ್ತಪ್ಪ, ಪರಿಪೂರ್ಣವಾಗಿದ್ದನ್ನು ಮೊದಲು ಹೇಳಿಬಿಡ್ತೀನಿ ಅಂತ. ನಮ್ಮ ಸಂಗೀತದ ಪದ್ಧತಿಯಲ್ಲಿ ನೋಡಿ, ಆರಂಭದಲ್ಲಿ ಮಾಯಾಮಾಳವ ಗೌಳದಿಂದ ಪಾಠವನ್ನು ಹೇಳುವುದುಂಟು. ಸರಿಗಮ ಪದ ನಿಸ ಸಾನಿದ ಪ ಮಗರಿಸ ಅಂತಂದ್ರೆ ಇದು ಯಾತಕ್ಕೆ ಇಲ್ಲಿಂದಲೇ ಶುರು ಮಾಡಿದ್ದು ಅಂದ್ರೆ, ಸಾಗು ರೀಗು ಅತ್ಯಂತ ಕಡಿಮೆ ಅಂತ ಸರಿ ಅಂತ ಬರುತ್ತೆ. ಸರಿಗ ರೀಗು ಮತ್ತು ಗಾಂಧಾರಕ್ಕೂ ಗಾಗೂ ತುಂಬಾ ಅಂತರ ಉಂಟು. ಗ ಮ ಗಾಂಧಾರಕ್ಕೂ ಮಧ್ಯಮಕ್ಕೂ ಅಂತರ ಕಡಿಮೆ. ಮ ಪ ಮಾಗೂ ಪಂಚಮಕ್ಕೂ ಅಂತರ ಜಾಸ್ತಿ. ಪದ ದಾಗೆ ಅಂತರ ಕಡಿಮೆ. ನೀಗೂ ದೈವತಕ್ಕೂ ಅಂತರ ಜಾಸ್ತಿ. ಹೀಗೆ ಮಾಡುವ ಮೂಲಕ ಒಂದು ಸುಲಭವಾದ ಸರಳವಾದ ಈಕ್ವಿಡಿಸ್ಟೆಂಟ್ ಆದ ಸ್ವರಗಳು ಇಟ್ಟುಕೊಳ್ಳದೆ ಈ ಶಂಕರಾಭರಣದಲ್ಲಿ ಹಾಗೆ ಬರುತ್ತೆ. ಅದರಿಂದಲೇ ವೆಸ್ಟರ್ನರ್ಸ್ ಅದನ್ನು ಮೇಜರ್ ಸ್ಕೇಲ್ ಅಂತ ಇಟ್ಟುಕೊಂಡ್ರು. ನಮ್ಮಲ್ಲಿ ವ್ಯತ್ಯಸ್ತವಾದ ರೀತಿಯಲ್ಲಿ ಇಟ್ಟುಕೊಂಡಿದ್ರಿಂದ ತುಂಬಾ ಅವಧಾರಣಪೂರ್ವಕವಾಗಿ ಆ ಸ್ವರಗಳನ್ನು ಅಭ್ಯಾಸ ಮಾಡಬೇಕು. ಹಾಗೆ ಮಾಡಿದ್ರೆ ಮಾಯಾಮಾಳವಗೋಳದ ಆ ಒಂದು ಮೇಳವನ್ನ ಸಿದ್ಧಿ ಮಾಡ್ಕೊಂಡ್ಬಿಟ್ರೆ ಅವನಿಗೆ ಸ್ವರಗಳ ಮಧ್ಯದ ಮಿನಿಮಮ್ ಮ್ಯಾಕ್ಸಿಮಮ್ ಅಂತರ ಏನು ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ಅವಾಂತರ ಸ್ವರಗಳನ್ನು ಹಿಡಿಯೋದಿಕ್ಕೆ, ಅವಾಂತರ ಶ್ರುತಿಗಳನ್ನು ಹಿಡಿಯೋದಿಕ್ಕೆ ಕಷ್ಟ ಆಗೋದಿಲ್ಲ ಅಂತ. ನಮ್ಮಲ್ಲಿ ಮೊದಲು ಶುರು ಮಾಡೋದೇ ಅತ್ಯಂತ ವ್ಯಾಪಕವಾದ ಗ್ರಂಥದಿಂದ. ಕಾರಣ ಇದು ಸಿದ್ಧಿ ಆದ್ಮೇಲೆ ಮಿಕ್ಕಿದ್ದೆಲ್ಲ ಸಿದ್ಧವಾಗೋಗ್ಬಿಡುತ್ತೆ ಅಂತ. ರಘುವಂಶದಿಂದ ಪಾಠ ಆರಂಭ ಮಾಡ್ತಾರೆ, ಬಾಲಪಾಠ. ವೃದ್ಧ ಪಾಠವು ರಘುವಂಶದಿಂದಲೇ ಮುಗಿಯುವಂಥದ್ದು. ಎಲ್ಲಿ ಆರಂಭ ಮಾಡಿದ್ವೋ ಅಲ್ಲಿಯೇ ಮುಗಿತಾಯ. ಹಾಗೆ ಅತ್ಯಂತ ಕಠಿಣವಾದದ್ರಿಂದಲೇ. ಹಾಗೆ ಕಠಿಣವಾದದ್ದನ್ನು ಹಾಕಿದ್ರಿಂದ ಏನು ಬಂತು, ಮಕ್ಕಳಿಗೆ ಸುಲಭವಾಗಿರಬೇಕು ಅಂದ್ರೆ ಇವನು ಬಸವ ಇವಳು ಕಮಲ ಅಂತ ನಾವು ಓದಿದ್ವಿ. ಇವತ್ತು ನಮಗೆ ಒಂದು ಚೂರು ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಹಾಗೇನೆ ಜಾಕ್ ಅಂಡ್ ಜಿಲ್ ವೆಂಟ್ ಅಪ್ ಟು ಹಿಲ್ ಅಂತ ಈಗಲೂ ಓದ್ತಾರೆ. ಅದರಿಂದ ಏನೂ ಪ್ರಯೋಜನ ಬರಲಿಲ್ಲ. ಆದರೆ ಒಂದು ಸುಭಾಷಿತವನ್ನೋ ಯಾವುದನ್ನೋ ಕಂಠಸ್ಥ ಮಾಡಿಕೊಂಡು ಹಿಂದಿನ ಬಾಲಪಾಠ ಮಾಡಿದ್ದಿದ್ರೆ ಎಲ್ಲ ಕಾಲಕ್ಕೂ ಪ್ರಯೋಜನವಾಗ್ತಾ ಇತ್ತು. ಇದು ನಮ್ಮ ಭಾರತೀಯರ ಉದ್ದೇಶ. ಏನಂದ್ರೆ ಬಾಲಪಾಠ ವೃದ್ಧಪಾಠದಲ್ಲಿ ಪರ್ಯವಸಾನವಾಗಬೇಕು ಆ ರೀತಿಯಾಗಿ. ಹಾಗೆ ಮಹಾಭಾರತ ಆಲ್ ಇನ್ ಒನ್ ಆಗಿ ಮಾಡಲು ಹೊರಟಂಥದ್ದು. ಅದರಿಂದ ಯಯಾತಿಯ ಕಥೆಯನ್ನು ನೋಡಿದ್ರೆ ಇತಿಹಾಸ ಪ್ರಸಿದ್ಧನಾದ ಪ್ರಾಗಿತಿಹಾಸದ ಒಬ್ಬ ರಾಜ, ಆತ ನಹುಷ ಅಂತ ಗೊತ್ತಾಗುತ್ತೆ. ಅವನ ಮಗ ಯಯಾತಿ ಅಂತ ಗೊತ್ತಾಗುತ್ತೆ. ವೇದಗಳಲ್ಲಿ ಯಯಾತಿಯ ಮಕ್ಕಳು ಈ 5 ಅಂತ ಬರೋದಿಲ್ಲ. ಯದು, ಪುರು, ದೃಹ್ಯು, ಅನು, ತುರ್ವಶ ಅಂತ 5 ಬುಡಕಟ್ಟುಗಳು ಅಂತ ಬರುತ್ತೆ. ಅವರನ್ನ ಬಹುವಚನದಲ್ಲೇ ಹೇಳ್ತಾರೆ. ಯಾದವಾಹ, ಯದವಹ, ಪುರವಹ, ಪೌರವಾಹ, ಆನವಹ, ದೃಹ್ಯು ಮತ್ತರ್ಗ ತುರ್ವಶ, ಹೀಗೆ ಬಹುವಚನದಲ್ಲಿಯೇ ಬರುತ್ತೆ. ಅಂದರೆ ಅವರು ಒಂದೊಂದು ಮುಖ್ಯವಾದ ಬುಡಕಟ್ಟುಗಳಾಗಿದ್ರು. ವೇದ ಕಾಲದ ಭಾರತೀಯರ 5 ಗುಂಪುಗಳು ಪ್ರಮುಖವಾದ ಗುಂಪುಗಳಾಗಿದ್ದು ಅಂತ. ಆಮೇಲೆ ಅದನ್ನು ಒಂದು ಸಂಕೇತವಾಗಿ ಹೇಳಿದ್ದು. ಈ ಸಂಕೇತವನ್ನ ಈಚಿನವರು ತುಂಬಾ ಚೆನ್ನಾಗಿ ಬಳಸಿಕೊಂಡಿದ್ದಾರೆ. ತಕ್ಷಣ ನನಗೆ ನೆನಪಾಗುವುದು ತೆಲುಗಿನ ಮಹಾ ಕಾದಂಬರಿಕಾರ, ಕವಿ, ವಿದ್ವಾಂಸ ವಿಶ್ವನಾಥ್ ಸತ್ಯನಾರಾಯಣ ಅವರ ವೇಯಿ ಪಡಗಲು. ಆ ವೇಯಿ ಪಡಗಲು ಕಾದಂಬರಿಯಲ್ಲಿ ಕಾದಂಬರಿಯ ನಾಯಕ ಧರ್ಮಾರಾವ್ ಅಂತ ಬರ್ತಾನೆ. ಅವನ ತಂದೆ ರಾಮೇಶ್ವರ ಶಾಸ್ತ್ರಿ ಅಂತ. ಆತನಿಗೆ 4 ಹೆಂಡಿರು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಜಾತಿಯ 4 ಹೆಂಡಿರು. ಅವರಿದ್ದದ್ದು ಒಂದು ಹಳ್ಳಿ ಸುಬ್ಬನ್ನಪೇಟ ಅಂತ. ಆ ಸುಬ್ಬನ್ನಪೇಟ 300 ವರ್ಷಗಳ ಹಿಂದಿನ ಒಂದು ಕಾಲದಲ್ಲಿ ಅದು ಜನಿಸಿದ್ದು. ಆ ಹಳ್ಳಿ ಕ್ರಿಸ್ಟಲೈಸ್ ಆಗಿದ್ದು. ಈಗ ಅದಕ್ಕೆ 400ನೇ ವರ್ಷದ ಆರಂಭವಾಗಿದೆ, ಅಂದರೆ 4ನೇ ಶತಕ ಆರಂಭವಾಗಿದೆ ಅಂತ. ಇದಷ್ಟು ಸಂಕೇತ. ರಾಮೇಶ್ವರ ಶಾಸ್ತ್ರಿ ಪ್ರಜಾಪತಿ,
ಆತನಿಗೆ 4 ಪತ್ನಿಯರು, 4 ಪತ್ನಿಯರು, 4 ವರ್ಣದವರು ಅಂದ್ರೆ 4 ವರ್ಣವೂ ಕೂಡ ಪ್ರಜಾಪತಿಯ ಸಂತತಿ ಅಂತಲೇ. 300 ವರ್ಷ ಕಳೆದಿದೆ ಅಂದ್ರೆ 3 ಯುಗ ಕಳೆದಿದೆ ಅಂತ. ಈಗ 400ನೇ ವರ್ಷದ 4ನೇ ಶತಕ ಬಂದಿದೆ ಅಂತಂದ್ರೆ ಅದು ಕಲಿಯುಗ ಬಂದಿದೆ ಅಂತ ಅರ್ಥ. ಅದು ಬ್ರಿಟಿಷರು ಭಾರತಕ್ಕೆ ಕಾಲಿಟ್ಟ ಕಾಲ ಅಂದರೆ ಈ 20ನೇ ಶತಮಾನದ ಆರಂಭ ದೊಡ್ಡ ಒಂದು ಸಂಧ್ಯಂತರವಾಗ್ತಾ ಇದೆ. ಆಗ ಭಾರತೀಯ ಜೀವನ ಯಾವ ಸಂಘರ್ಷಗಳಿಗೆ, ಯಾವ ಸವಾಲುಗಳಿಗೆ ತುತ್ತಾಯಿತು ಅನ್ನುವುದನ್ನು ತೋರಿಸುವುದನ್ನು ಅವರು ವೇಯಿ ಪಡಗಲು 1000 ಹೆಡೆಗಳ ವಿಶಾಲವಾದ ಆದಿಶೇಷನಂತಹ ಸಂಸ್ಕೃತಿ, ಗಂಡ ಹೆಂಡತಿ ಒಟ್ಟಿಗಿದ್ರೆ ಜಾಯಿಂಟ್ ಫ್ಯಾಮಿಲಿ 2 ಹೆಡೆಗೆ ಬಂದುಬಿಡ್ತು ಅಂತ ಕಡೆಗೆ ಮುಗಿಸ್ತಾರೆ. ಇದಾದರೂ ಉಳಿದರೆ ಮಿಕ್ಕ 1000 ಹೆಡೆಗಳು ಚಿಗುರುತ್ತವೆ ಅಂತ ಕಟ್ಟ ಕಡೆಯಲ್ಲಿ ಹೇಳ್ತಾರೆ. ಧರ್ಮ ಅಂದರೆ ಧರ್ಮರಾವ್, ಧರ್ಮವೇ ಅದರ ನಾಯಕ. ಧರ್ಮಕ್ಕೆ ಬಂದ ಹ್ರಾಸ, ಆದರೆ ಅದಕ್ಕೆ ಎಂದೂ ಸಾವಿಲ್ಲ ಅನ್ನುವ ಭರವಸೆ, ಇದು ಅವರ 1000 ಪುಟಗಳ ಕಾದಂಬರಿಯ ಒಂದು ಸಾರ. ಅದ್ಭುತವಾದ ಕಾದಂಬರಿ. 1 ತಿಂಗಳೊಳಗೆ ಡಿಕ್ಟೇಷನ್ ಕೊಟ್ಟು ಬರೆಸಿದಂಥದ್ದು ವಿಶ್ವನಾಥ ಸತ್ಯನಾರಾಯಣ ಅವರು. ಯಾಕೆ ಹೇಳಿದೆ ಅಂದರೆ ಇಂಥ ಒಂದು ಸಂಕೇತ ಇದು ಅವರು ಇತಿಹಾಸ ಮಹಾಭಾರತವನ್ನು ನೋಡಿಕೊಂಡು ಅವರು ಮಾಡಿದಂಥದ್ದು. ಹಾಗೆ ಮಹಾಭಾರತದಲ್ಲಿ ಈ ರೀತಿಯಾದ ಉಪಾಖ್ಯಾನಗಳಲ್ಲಿ ಇಂಥ ಒಂದು ಐತಿಹಾಸಿಕವಾದ ಸತ್ಯ ಉಂಟು, ತಥ್ಯ ಕೂಡ ಉಂಟು. ಹಾಗೆ ನಹುಷ ಇದ್ದ. ದೇವಾಸುರ ಸಂಗ್ರಾಮಗಳಿಗೆ ಪದೇ ಪದೇ ಪಾಲ್ಗೊಳ್ತಾ ಇದ್ದಂಥವನು, ಸ್ವಯಂ ಇಂದ್ರಪೀಠವನ್ನೇ ಅಧಿಷ್ಠಾನ ಮಾಡಿದಂಥವನು. ಅದು ಅವನ ಖ್ಯಾತಿ. ಈ ದೈವಾಸುರ ಯುದ್ಧ ಆದಿಭೌತಿಕವಾಗಿ ಅತ್ಯಂತ ಪ್ರಾಚೀನವಾದ 2 ಬುಡಕಟ್ಟುಗಳ ನಡುವಣ ಸಂಘರ್ಷ. ಭಾರತದಲ್ಲಿ ಉಳಿದವರು ದೈವರು, ದೇವತೆಗಳು. ಭಾರತದಿಂದ ಆಚೆಗೆ ಹೋದವರು ಅಸುರರು ಅಂತ ಆದರು. ಈ ಹೊತ್ತು ಇರಾನ್ ಯಾವುದಿದೆ ಅಲ್ಲಿಗೆ ಹೋಗಿ ಸೆಟ್ಲ್ ಆದಂಥವರು ಪರ್ಷಿಯಾ ಅಂತ ಏನು ಕರಿತೀವಿ, ಪರ್ಷಿಯನ್ರು ಪಾರ್ಶವ ಅಂತ ಬರುತ್ತೆ, ಅವರು ಅಸುರರು ಅಂತ. ಅವರ ದೇವತೆ ಅಹುರ ಮಜ್ದ ಅಂತ ಕರೀತಾರೆ, ಪಾರ್ಸಿಕರ ದೇವರು. ಅವರು ಅಸುರರು ಶ್ರೇಷ್ಠರು ಅಂತ ಹೇಳ್ಕೊಂಡ್ರು. ವೇದಗಳಲ್ಲಿ ಮೊದಲು ಅಸುರ ಅನ್ನೋದು ಶ್ರೇಷ್ಠತಾ ವಾಚಕವಾಗಿತ್ತು. ಅಸುರ ಪೂರ್ವ ದೇವ ಅಂತ ಅಮರಕೋಶದಲ್ಲಿ ಬರುವ ಮಾತು, ದೇವತೆಗಳ ಅಣ್ಣಂದಿರು ಅಂತ. ನಮ್ಮಲ್ಲಿ ಉಂಟಲ್ಲ, ದಿತಿ ಅದಿತಿ ಇವರಿಬ್ಬರು ಅಕ್ಕ ತಂಗಿಯರು, ಅವರಿಬ್ಬರೂ ಕಶ್ಯಪ ಪ್ರಜಾಪತಿಯನ್ನು ಮದುವೆ ಆಗಿದ್ದು. ಆಕೆಯ ದ್ವಿತೀಯ ಸಂತತಿ ದೈತ್ಯರು ಮತ್ತು ಅದಿತಿಯ ಸಂತತಿ ಆದಿತ್ಯರು, ಅವರೇ ದೇವಾಸುರರು ಅಂತ ಹೇಳ್ಬಿಟ್ಟು. ಆಮೇಲೆ ಧನುವಿನ ಮಕ್ಕಳು ದಾನವರು ಅಂತ ಆದರು ಅಂತ ಬೇರೆ ಬೇರೆ ಕಶ್ಯಪನ ಮಕ್ಕಳೇ ಅವರ ಎಲ್ಲರೂ ಕೂಡ ಹೀಗೆ ಬರುತ್ತೆ. ಇದೆಲ್ಲ ಪೌರಾಣಿಕ ಸಂಕೇತ, ಆದರೆ ಅದು ಐತಿಹಾಸಿಕ ತಥ್ಯ ಕೂಡ ಹೌದು. ಯಾವುದೋ ಒಂದು ಸಂಘರ್ಷ ಬಂತು, ಏನಿರಬಹುದು? ಅಸುರರು ದೇಹವನ್ನು ಪ್ರಧಾನವಾಗಿ ಭಾವಿಸುವರು, ದೇವತೆಗಳು ಆತ್ಮವನ್ನು ಪ್ರಧಾನವಾಗಿ ಭಾವಿಸುವಂಥವ್ರು. ಅಸುರರಿಗೆ ಮೆಟೀರಿಯಲಿಸ್ಟಿಕ್ ವೆಲ್ಫೇರ್ ಜಾಸ್ತಿ, ದೇವತೆಗಳಿಗೆ ಮೆಟೀರಿಯಲ್ ವೆಲ್ಫೇರ್ ಅನ್ನೋದು ಸ್ಪಿರಿಚುವಲ್ ವೆಲ್ಫೇರ್ನ ಸಬ್ಸರ್ವ್ ಮಾಡಬೇಕು. ಅಂದರೆ ಆಧ್ಯಾತ್ಮಿಕವಾದ ಬೆಳವಣಿಗೆಗೆ, ಆದಿಭೌತಿಕವಾದ ಬೆಳವಣಿಗೆ ಸಹಕಾರಿಯಾಗಬೇಕು. ಹಾಗಲ್ಲದೆ ಇದ್ರೆ ಅದು ದ್ವೇಷ್ಯ, ದೂಷ್ಯ ಅಂತ. ಅಂಥದ್ದನ್ನ ಇಲ್ಲಿ ನಾವು ಕಾಣ್ತೀವಿ. ಅಸುರರು ದೇಹವನ್ನ ಮೆರೆಸಿದಂಥವರು. ಅದಕ್ಕೆ ಛಾಂದೋಗ್ಯೋಪನಿಷತ್ತಿನ ಕಡೆಯ ಭಾಗದಲ್ಲಿ ವಿರೋಚನ ಮತ್ತು ಇಂದ್ರ ಇಬ್ಬರು ಪ್ರಜಾಪತಿಯ ಹತ್ರ ಹೋಗಿ ಉಪದೇಶವನ್ನು ಪಡೆದಂಥ ಕಥೆ ನೆನೆಯಬಹುದಾದದ್ದಾಗಿದೆ. ವಿರೋಚನ ಅಸುರರ ಆದಿಮ, ಅಸುರರ ಶ್ರೇಷ್ಠ ಆರಂಭದಲ್ಲಿ ಅವನು. ವೇದಗಳಲ್ಲಿ ಕೂಡ ಬರುತ್ತೆ ಮತ್ತೆ ಮತ್ತೆ ವಿರೋಚನ, ಆಮೇಲೆ ಶಂಬರ. ಈ ವಿರೋಚನ ಒಂದು ರೀತಿ ಮಿಥಿಕಲ್ ಕ್ಯಾರೆಕ್ಟರ್ ಅಸುರರಲ್ಲಿ, ಅವನ ಅತ್ಯಂತ ಪ್ರಮುಖನಾದಂಥವನು. ಅವರಿಬ್ಬರೂ ಹೋಗಿ ಪ್ರಜಾಪತಿಯನ್ನ ನಮಗೆ ಪರಮೋಪದೇಶ ಬೇಕು, ಆತ್ಮಸ್ವರೂಪ ತಿಳಿಸು ಅಂದರೆ ನೀವಿಬ್ಬರೂ ಮೊದಲು ಕನ್ನಡಿಗಳಲ್ಲಿ ನೀರಿನಲ್ಲಿ ನಿಮ್ಮ ಮುಖ ನೋಡಿಕೊಳ್ಳಿ ಅಂತ, ಅದೇ ಆತ್ಮಸ್ವರೂಪ ಅಂತ, ಅದನ್ನು ಆರಾಧಿಸಿರಿ ಅಂತ. ಇಬ್ಬರೂ ನೋಡಿಕೊಂಡ್ರು. ವಿರೋಚನ ನೋಡ್ದ, ಈ ದೇಹವೇ ಆತ್ಮ, ಈ ದೇಹವನ್ನು ಆರಾಧಿಸಬೇಕು ಅಂದ್ರೆ ತಿನ್ನಬೇಕು, ಕುಡಿಯಬೇಕು, ಅಲಂಕಾರ ಮಾಡ್ಕೊಳ್ಬೇಕು, ಜಲಸ ಮಾಡಬೇಕು ಅಂತ. ಇವತ್ತಿನ ಅಮೆರಿಕನ್ ಕಲ್ಚರ್, ಕೊಳ್ಳಬಾಕ ಸಂಸ್ಕೃತಿ, ಕನ್ಸ್ಯೂಮರಿಸಮ್ ಅದೇ ತಾನೆ. ಪಿಬ ವಿಹರ ರಮಸ್ವ ಭುಂಕ್ಷ ಭೋಗಾನ್ ಲಲ, ಎಂಜಾಯ್ ಮಾಡು. ಇವತ್ತಿನ ಕಾಲ್ ಸೆಂಟರ್ಗಳ ಹುಡುಗಿಯರಿಂದ ಮೊದಲುಗೊಂಡು ಎಲ್ಲೆಲ್ಲಿಯೂ ನಡೀತಾ ಇರುವಂತಹದ್ದು ಇದೇನೆ. ಆದರೆ ಇಂದ್ರ ನೋಡ್ದ, ಈ ದೇಹವನ್ನು ಎಷ್ಟು ಮಾಡಿದ್ರೂ ಒಂದು ಹೊತ್ತು ಊಟ ಇಲ್ಲದೆ ಇದ್ರೆ ಬಾಡಿ ಹೋಗುತ್ತೆ, ಒಂದು ಹೊತ್ತು ಸ್ನಾನ ಇಲ್ಲದೆ ಇದ್ರೆ ಹಳಸು ಹೋಗುತ್ತೆ, ಈ ದೇಹ ಆತ್ಮವಾಗೋದಕ್ಕೆ ಹೇಗೆ ಸಾಧ್ಯ ಅಂತ ಯೋಚನೆ ಮಾಡ್ತಾ ಬಂದ. ಹೀಗೆ 64 ವರ್ಷ 64 ವರ್ಷ 64 ವರ್ಷ ಮತ್ತೆ 36 ವರ್ಷ ಅಂತ ಹೀಗೆ ಅವನು 3 ಕಂತುಗಳಲ್ಲಿ ಆರಾಧನೆ ಮಾಡಿದ ಮೇಲೆ ಕಟ್ಟ ಕಡೆಗೆ ಆತ್ಮಸ್ವರೂಪ ಅವಸ್ಥಾತ್ರಯ ಮೀಮಾಂಸೆಯ ಮೂಲಕ ಗೊತ್ತಾಯಿತು ಅಂತ ಬರುತ್ತೆ. ಅದು ಛಾಂದೋಗ್ಯೋಪನಿಷತ್ತು ಅತ್ಯಂತ ಪ್ರಾಚೀನ ಉಪನಿಷತ್ತುಗಳಲ್ಲಿ ಒಂದು ಹೇಳುವುದು. ಅಂದರೆ ದೇವಾಸುರರಿಗೆ ಯಾಕೆ ಸಂಘರ್ಷ ಬಂತು? ಈ ಐಡಿಯಾಲಜಿಕಲ್ ಡಿಫರೆನ್ಸ್. ಒಬ್ಬರು
ಮಿಯರ್ ಫಿಸಿಕಲ್ ಡೆವಲಪ್ಮೆಂಟ್ ಅಂತ, ಇನ್ನೊಬ್ರು ಫಿಸಿಕಲ್ ಡೆವಲಪ್ಮೆಂಟ್ ಫಾರ್ ಸ್ಪಿರಿಚುವಲ್ ಎನ್ಲೈಟನ್ಮೆಂಟ್ ಅಂತ ಅನ್ನುವುದು. ಹಾಗಾಗಿ ಜ್ಯೌ ಕಾಂತಿ, ಅದಕ್ಕೆ ಸಂಬಂಧಪಟ್ಟಂಥದ್ದು ದೇವತೆಗಳು. ಹಾಗಲ್ಲದೆ ಅದೇವರು, ಅದಕ್ಕಲ್ಲ ಅನ್ನುವಂಥದ್ದು. ಅಸೂನ್ ರಾಂತಿ ಇತಿ ಅಸುರಾಹ ಅಂತಿದ್ದದ್ದು ಆಯುಷ್ಯವನ್ನು ತುಂಬಿಕೊಡ್ತಾರೆ, ಬದುಕನ್ನು ಎನ್ರಿಚ್ ಮಾಡ್ತಾರೆ, ಮೆಟೀರಿಯಲ್ ವೆಲ್ಫೇರ್ ಬೇಕು, ಹಾಗಾಗಿ ಅವರನ್ನು ಗೌರವಿಸಿದ್ರು. ಕಡೆಗೆ ಅವರು ಅದೇವರು ಆಗಿಬಿಟ್ರು, ದೇವತೆಗಳಲ್ಲದವರು, ಬೆಳಕನ್ನು ವಿರೋಧಿಸುವಂಥವರು, ಆತ್ಮವಿದ್ಯಾ ದ್ರೋಹಿಗಳು ಅಂತ ಆಗಿಬಿಟ್ರು. ಹಾಗಾಗಿ ಅವರನ್ನು ಆಚೆಗಟ್ಟಿದ್ರು, ಅವರು ದೂರ ಹೋದರು. ಇದು ದೇವಾಸುರ ಸಂಗ್ರಾಮ. ಅದು ಅನೇಕ ವರ್ಷಗಳ ಕಾಲ ನಡೆದಿರಬೇಕು, ಅದು ಇತಿಹಾಸ, ಅದರ ಹಿಸ್ಟ್ರಿಯಾಗಿ ಅದು ಹಾಗೆ. ಆದರೆ ಅದನ್ನೊಂದು ದೊಡ್ಡ ಸಂಕೇತ, ಒಂದು ಐಡಿಯಾಲಜಿಯಾಗಿ ಮಾಡಿ ನಮಗೆ ಪುರಾಣಗಳು ವೇದಗಳು ಕಟ್ಟಿಕೊಡುತ್ತವೆ. ಆ ತರಹ ಆದಾಗ ಎಷ್ಟೋ ತಲೆಮಾರುಗಳು ಕಳೆದವು. ಅಸುರರಿಗೂ ದೇವತೆಗಳಿಗೂ ಸಂಘರ್ಷ, ಶಂಬರ ಕಾಲ ಕೂಡ ಕಳೆದು ಹೋಯಿತು. ವೃಷಪರ್ವ ಬಂದಿದ್ದಾನೆ. ಅವನ ಕಾಲದಲ್ಲಿ ಅಸುರರು ಮತ್ತೆ ಪ್ರಬಲರಾದರು. ಅವರ ಮೆಟೀರಿಯಲ್ ಅಪ್ಲಿಫ್ಟ್ಮೆಂಟ್ಗೆ ಮುಖ್ಯ ಕಾರಣ ಭಾರ್ಗವರು, ಭೃಗುವಂಶೀಯರು. ಈ ಭೃಗುಗಳಿಗೂ ಅಸುರರಿಗೂ ಬಹಳ ಒಳ್ಳೆಯ ಸಂಬಂಧ. ದೇವತೆಗಳಿಗೂ ಆಂಗಿರಸರಿಗೂ ಬಹಳ ಒಳ್ಳೆಯ ಸಂಬಂಧ. ಅಂಗಿರಸ ಮಹರ್ಷಿಯ ಸಂತಾನದಲ್ಲಿ ಬಂದಂಥವನು ನಮ್ಮ ಬೃಹಸ್ಪತಿ. ಭಾರದ್ವಾಜರು ಅಂತಲೂ ಹೇಳ್ತಾರೆ. ಆಂಗಿರಸರು ಭಾರದ್ವಾಜರು ಒಂದೇ ಕುಲದವರು ಅಂತ ಹೇಳ್ತಾರೆ ಕೂಡ. ಅವರು ಬೆಳಕನ್ನು ಒಲಿದಂಥವರು, ಅಂದರೆ ವಿರಕ್ತಿಯನ್ನು ಹೆಚ್ಚಾಗಿ ಆಶ್ರಯಿಸಿದಂಥವರು. ಈ ಭೃಗುಗಳು ಹಾಗಲ್ಲ, ಬಹಳ ಬಲಿಷ್ಠರಾದವರು, ಕೋಪಿಷ್ಠರಾದವರು, ಮೆಟೀರಿಯಲ್ ಅಪ್ಲಿಫ್ಟ್ಮೆಂಟ್ ಕಡೆಗೆ ಹೆಚ್ಚು ಬೆಲೆ ಕೊಟ್ಟಂಥವ್ರು. ಅದು ಎಲ್ಲಿಯವರೆಗೆ ಅಂದರೆ ನೋಡಿ, ಒಬ್ಬ ಭಾರ್ಗವೇತರ ಗೋತ್ರಕ್ಕೆ ಸೇರಿದ ವಸಿಷ್ಠ ಮಹರ್ಷಿ, ಆತ ವೇದದ ಮಹರ್ಷಿಯೇ ಹೌದು, ಅದು ಒಂದು ಪ್ರತ್ಯೇಕವಾದಂತಹ ಪರಂಪರೆ. ಆ ವಸಿಷ್ಠ ಮಹರ್ಷಿ ದೇವತೆಗಳ ಪರವಾಗಿ ನಿಂತಹ ಮಹರ್ಷಿ, ಆತನ ಮೇಲೆ ಕೈ ಎತ್ತಿದ ಒಬ್ಬ ಕ್ಷತ್ರಿಯ ಮತ್ತೊಬ್ಬ ಬ್ರಹ್ಮರ್ಷಿಯಾದ ವಿಶ್ವಾಮಿತ್ರ. ಆದರೆ ಭೃಗುವಂಶದ ಮೇಲೆ ಕೈ ಎತ್ತಿದ ಅದೇ ರೀತಿ ಒಂದು ಹೋಮಧೇನುವಿಗೋಸ್ಕರವಾಗಿಯೇ ಹೈಹಯ ಕುಲದ ಕಾರ್ತ್ಯವೀರ್ಯ, ಅವನೂ ಮಹರ್ಷಿ ಆಗಲಿಲ್ಲ, ಬ್ರಹ್ಮರ್ಷಿ ಆಗಲಿಲ್ಲ, ಅವನೂ ಸತ್ತ, ಅವ್ರ ವಂಶವೂ ಸಾಯಿತು. ಇಡೀ ಜಗತ್ತು ಕ್ಷತ್ರಿಯ ನಾಶವನ್ನು ಹೊಂದಿತು. ಇದು ಭಾರ್ಗವಕ್ಕೂ ಮತ್ತು ಹೈಹಯಕ್ಕೂ ಬಂದಾಗ, ಅಂದ್ರೆ ಈ ಬ್ರಾಹ್ಮದ ವರ್ಚಸ್ಸು ಎಂಥದ್ದಾಗಿರಬೇಕು, ಅದರ ಮೇಲೆ ಕೈ ಎತ್ತಿದ್ದೆಲ್ಲ ಬ್ರಾಹ್ಮವಾಗಿಬಿಡಬೇಕು. ಬೆಂಕಿಯನ್ನು ವಿರೋಧಿಸ್ತೀನಿ ಅಂತ ಸೆಣಸಿದಂಥ ಒಂದು ಮರದ ತುಂಡು ಬೆಂಕಿಯೇ ಆಗ್ಬಿಡಬೇಕು. ಅದು ವಾಸಿಷ್ಠರ ಶಕ್ತಿ, ಅದು ಆಂಗಿರಸರ ಶಕ್ತಿ, ಅದು ಭಾರದ್ವಾಜರ ಶಕ್ತಿ. ಆದರೆ ಭಾರ್ಗವರ ಶಕ್ತಿ ಅಂಥದ್ದಲ್ಲ. ಆಮೇಲಿನ ರಿಫೈನ್ಮೆಂಟ್ ಇಂದ ಬಂದ ಪರಶುರಾಮ ಕೂಡ ಕಡೆಗೆ ರಾಮನ ಕೈನಲ್ಲಿ ತನ್ನ ಪರಾಜಯವನ್ನು ಅನುಭವಿಸಬೇಕಾಯಿತು. ಅಂದರೆ ಈ ಭಾರ್ಗವರಲ್ಲಿ ಇಂಡಸ್ಟ್ರಿಯಸ್ನೆಸ್ ಎಷ್ಟಿದ್ರೂ ಕೂಡ ಅವರಲ್ಲಿ ಸ್ಪಿರಿಚುವಲ್ ಎನ್ಲೈಟನ್ಮೆಂಟ್ ಕಡಿಮೆ. ಅವರು ಭೋಗಪರಾಯಣರು ಹಾಗಿದ್ದವರು. ಅವರು ಅಗ್ನಿಯನ್ನು ಪ್ರಧಾನವಾಗಿ ಆರಾಧಿಸಿದ್ರು, ಆದಿತ್ಯನನ್ನ ಅಲ್ಲ. ಅಗ್ನಿ ಅಂತಂದ್ರೆ ಭೂಸ್ಥಾನೀಯನಾದ ದೇವತೆ, ಟೆರೆಸ್ಟ್ರಿಯಲ್ ಗಾಡ್. ಆದಿತ್ಯ ದ್ಯುಸ್ಥಾನೀಯನಾದ ದೇವತೆ. ಆದಿತ್ಯನ ಆರಾಧನೆ ಅಂತಂದ್ರೆ ದಹರಾಕಾಶದಲ್ಲಿರ್ತಕ್ಕಂಥ ಚಿದಾದಿತ್ಯನನ್ನ, ಸದಾದಿತ್ಯನನ್ನ ಆರಾಧನೆ ಮಾಡುವುದು ಅಂತ. ಹೃದಾಕಾಶೆ ಚಿದಾದಿತ್ಯ ಸದಾ ಭಾಸತಿ ಭಾಸತಿ ನಾಸ್ತಮೇತಿ ನಚೋದೇತಿ ಕಥಂ ಸಂಧ್ಯಾ ವಿಧೀಯತೆ ಅಂತ ಮೈತ್ರೇಯ ಉಪನಿಷತ್ತಲ್ಲಿ ಬರುತ್ತಲ್ಲ, ಆ ರೀತಿಯಾದದ್ದು. ಆದರೆ ಅಗ್ನಿಯನ್ನು ಆರಾಧನೆ ಮಾಡುವವರು ಈ ಭೂಮಿಗೆ ಅಂಟಿಕೊಂಡಿರುವಂಥವರು, ಈ ಮಣ್ಣೇ ದೊಡ್ಡದು ಅಂತಂದವರು ಒಳ್ಳೆಯದು, ಆದರೆ ಅಷ್ಟೇ ಸಾಕು ಅಂತಂದವರು ಮೆಟೀರಿಯಲ್ ಅಪ್ಲಿಫ್ಟ್ಮೆಂಟ್ ಅನ್ನೇ ನೋಡಿದಂಥವ್ರು. ಆ ಅಗ್ನಿಯ ಮೂಲಕ ಎಲ್ಲ ಲೌಕಿಕವಾದ ಕೆಲಸ ಮಾಡಿಕೊಂಡಂಥವರು, ಇಂಡಸ್ಟ್ರಿಯಸ್ ಆದವರು, ಎಂಜಿನಿಯರಿಂಗ್ ಅನ್ನು ಒಲಿದಂಥವರು. ಆದರೆ ಫಿಲಾಸಫಿಯನ್ನು, ಮೆಟಫಿಸಿಕ್ಸ್ನ ಒಲಿದವರು ಅಲ್ಲ. ಇದು ಅಲ್ಲಿರುವಂತಹ ಒಂದು ತತ್ವ. ಈ ಭಾರ್ಗವ ಕುಲ ಲಲಾಮ ಶುಕ್ರಾಚಾರ್ಯ, ಚ್ಯವನ, ಆಯುರ್ವೇದಕ್ಕೆ ದೊಡ್ಡ ಕೊಡುಗೆ ಕೊಟ್ಟವನು. ಅವನ ಕಥೆಯೂ ಇಲ್ಲಿ ಬರುತ್ತೆ. ಆತ ಭೃಗುವಂಶೀಯ. ನೋಡಿ, ಆರೋಗ್ಯಕ್ಕೆ ಮಾಡಿದ್ದಾರೆ. ಶುಕ್ರಾಚಾರ್ಯ ಒಬ್ಬ ಮನುಷ್ಯ ಸಾವನ್ನೇ ಗೆಲ್ಲುವಂತ ಮೃತ ಸಂಜೀವನಿ ವಿದ್ಯೆಯನ್ನು ಪಡ್ಕೊಂಡಂಥವನು. ಅಂದರೆ ಈ ಹೊತ್ತಿನ ಬಯೋಲಾಜಿಕಲ್ ಸೈನ್ಸಸ್ನ ಡೆವಲಪ್ಮೆಂಟ್ ಇರಬಹುದು, ಇಮ್ಮಾರ್ಟ್ಯಾಲಿಟಿಯ ಕಡೆಗೆ ಪ್ರಯತ್ನ ಮಾಡಿದ್ದಿರಬಹುದು. ಈಗ ನಮ್ಮಲ್ಲಿ ಕ್ಲೌನಿಂಗ್ ಬಂದಿದೆ, ಅಂಗೋಪಾಂಗಗಳ ಕಸಿ ಮಾಡುವಿಕೆ ಬಂದಿದೆ, ಚರ್ಮದ ಬ್ಯಾಂಕ್ ಬಂದಿದೆ, ಸ್ಕಿನ್ ಬ್ಯಾಂಕ್, ಬ್ಲಡ್ ಬ್ಯಾಂಕ್ ಇದ್ದಂತೆ ಆಗಿದೆ. ಇನ್ನ ಬೇರೆ ಬೇರೆ ಬ್ಯಾಂಕ್ಗಳು ಬರ್ತವೆ, ಹಾರ್ಟ್ ಬ್ಯಾಂಕ್, ಕಿಡ್ನಿ ಬ್ಯಾಂಕ್, ಪೆಂಕ್ರಿಯಾಸ್ ಬ್ಯಾಂಕ್ ಅಂತೆಲ್ಲ ಬರ್ತವೆ. ಅವುಗಳನ್ನು ಬೆಳೆದು ಅವುಗಳನ್ನು ನಮ್ಮ ಶರೀರದೊಳಗೆ ಲೀಲಾಜಾಲವಾಗಿ ಹಿಯರಿಂಗ್ ಏಡನ್ನೋ ಕನ್ನಡಕವನ್ನು ಅಳವಡಿಸಿಕೊಳ್ಳುವಂಥದ್ದು. ಆ ರೀತಿಯಾದಂಥ ಒಂದು ಅತಿ ಬ್ರಹ್ಮ ಪ್ರಜ್ಞೆ
ಈ ಭಾರ್ಗವರದಾಗಿತ್ತು, ಒಳ್ಳೆ ಇದೆ. ಆದರೆ ಅದಷ್ಟನ್ನು ಅಸುರರ ಈ ಒಂದು ಭೌತಿಕ ಸಂಸ್ಕೃತಿಗೆ ಪೂರಕವಾಗುವಂತೆ ಬೆಳೆಸ್ತಾ ಇದ್ರು. ಶುಕ್ರಾಚಾರ್ಯ ಅಸುರ ಗುರು, ವೃಷಪರ್ವ ಆತನ ಶಿಷ್ಯ. ಅದು ಆವಾಗ ಬಂದಿರೋದು. ಅವನ ಹತ್ರ ಮೃತ ಸಂಜೀವನಿ ವಿದ್ಯೆ ಉಂಟು, ಸತ್ತವರನ್ನ ಬದುಕಿಸಬಲ್ಲ. ದೇವತೆಗಳಲ್ಲಿ ಅದು ಇಲ್ಲ. ಹಾಗಾಗಿ ಆಂಗಿರಸರ ಲಾಮನಾದ ಬೃಹಸ್ಪತಿ ತನ್ನ ಮಗ ಕಚನಿಗೆ ಹೇಳ್ತಾನೆ, ಹೇಗಾದರೂ ಆಗಲಿ ನೀನು ಹೋಗಿ ಆ ಒಂದು ವಿದ್ಯೆಯನ್ನ ಪಡ್ಕೋ ಅಂತ. ದೇವತೆಗಳಿಗೆ ಜಾಣ್ಮೆ ಕೂಡ ಇತ್ತಲ್ಲ. ಆಗ ಬೃಹಸ್ಪತಿ ತನ್ನ ಮಗ ಕಚನಿಗೆ ನೇಮಿಸಿದ. ಕಚ ಬರ್ತಾನೆ. ಆಗ ಕಚ ಹೋಗಿ ಕೇಳ್ತಾನೆ, ಸಗತ್ವಾ ತ್ವರಿತೋ ರಾಜನ್ ದೇವೈ ಸಂಪ್ರೇಷಿತ ಕಚಃ ಅಸುರೇಂದ್ರಪುರೇ ಶುಕ್ರಂ ದೃಷ್ಟ್ವಾ ವಾಕ್ಯಮುವಾಚ ಋಷೇರಂಗಿರಸಃ ಪೌತ್ರಂ ಪುತ್ರಂ ಸಾಕ್ಷಾತ್ ಬೃಹಸ್ಪತೆ ನಾಮ್ನಾ ಕಚ ಇತಿ ಖ್ಯಾತಂ ಶಿಷ್ಯಂ ಗೃಹಾತು ಮಾಂ ಭವಾನ್ ಬ್ರಹ್ಮಚರ್ಯಂ ಚರಿಷ್ಯಾಮಿ ತ್ವಯ್ಯಹಂ ಪರಮಂ ಗುರೌ ಅನುಮನ್ಯಸ್ವ ಮಾಂ ಬ್ರಹ್ಮನ್ ಸಹಸ್ರಂ ಪರಿವತ್ಸರಾನ್. ನಾನು 1000 ವರ್ಷ ಬೇಕಾದ್ರೂ ನಿಮ್ಮ ಹತ್ರ ಬ್ರಹ್ಮಚರ್ಯ ದೀಕ್ಷೆಯಲ್ಲಿ ವಿದ್ಯಾರ್ಥಿಯಾಗಿರ್ತೀನಿ, ನನಗೆ ವಿದ್ಯೋಪದೇಶ ಮಾಡಬೇಕು ಅಂತ ಬರ್ತಾನೆ. ಆದರೆ ನೋಡಿ, ಶುಕ್ರಾಚಾರ್ಯ ಎಷ್ಟು ಕೆಟ್ಟವನಾಗಿದ್ರು, ಅಂದರೆ ಅಸುರ ಪಕ್ಷಪಾತಿಯಾಗಿದ್ರು, ಶಿಷ್ಯನಾಗಿ ಬಂದವನನ್ನು ನಿರಾಕರಿಸ್ತಾ ಇರಲಿಲ್ಲ. ಅದು ಒಂದು ದೊಡ್ಡ ಮೌಲ್ಯ. ದ್ರೋಣಾಚಾರ್ಯರು ಹಾಗೆ, ತನ್ನ ಮೃತ್ಯುವೇ ಹೌದು ಅಂತ ಗೊತ್ತಿದ್ರೂ ಕೂಡ ದುಷ್ಟದ್ಯುಮ್ನನ್ನು ಶಿಷ್ಯನಾಗಿ ಸ್ವೀಕರಿಸ್ತಾರೆ. ಅಂದರೆ ವಿದ್ಯೆ ಕಲಿಸಿಕೊಡುವವನಿಗೆ ಆ ಬಯಾಸಗಳು ಇರಬಾರದು ಅಂತ. ಇದು ಹಾಗೆ ಬರ್ತಾನೆ. ಶುಕ್ರ ಹೇಳ್ತಾನೆ, ಶುಕ್ರ ಉವಾಚ ಕಚ ಸುಸ್ವಾಗತಂ ತೇಸ್ತು ಪ್ರತಿಗೃಹಾಮಿ ತೇ ವಚಃ ಅರ್ಚಯಿಷ್ಯೇಹಂ ಅರ್ಚ್ಯಂ ತ್ವಾಂ ಅರ್ಚಿತೋಸ್ತು ಬೃಹಸ್ಪತಿ. ಕಣ್ಣನ್ನವರಿಗೆ ಸ್ವಾರಸ್ಯ ಕಾಣಿಸಬಹುದು, ಸುಸ್ವಾಗತ ಅಪಾಣಿನೀಯ. ಆದರೆ ಇವರು ಆರ್ಷ ವ್ಯಾಕರಣ, ವ್ಯಾಸರು ಐಂದ್ರ ವ್ಯಾಕರಣದಿಂದ ಏನು ಯಾನುಜ್ಜಹಾರ ಒಂದು ಶ್ಲೋಕ ಬರುತ್ತಲ್ಲ, ಮಹೇಂದ್ರಾತ್, ಮಹೇಂದ್ರ ವ್ಯಾಕರಣದಿಂದ ಎಷ್ಟೆಲ್ಲ ಪದಗಳನ್ನ ತೆಗೆದುಕೊಂಡ್ರು ಅದು ಪಾಣಿನಿಯ ವ್ಯಾಕರಣದ ಗೋಷ್ಪದದಲ್ಲಿ ಒಂದು, ಅದು ಸಮುದ್ರ. ಮಹೇಂದ್ರ ವ್ಯಾಕರಣ, ಇಂದ್ರ ವ್ಯಾಕರಣ ಬೃಹಸ್ಪತಿ ಉಪದೇಶ ಮಾಡಿದ್ದಂತೆ 1,000 ದಿವ್ಯ ವರ್ಷಗಳ ಕಾಲ ಅಂತ ಬರುತ್ತೆ ಮಹಾಭಾಷ್ಯದ ಆರಂಭದಲ್ಲಿ, ಪಶ್ಪಶಾನಿಕದಲ್ಲಿ. ಒಂದು ಹಸು ನೆಲವನ್ನದಲ್ಲಿ ಕಾಲು ಊರಿದರೆ ಗೊರಸು, ಅದರೊಳಗೆ ಎಷ್ಟು ನೀರು ನಿಂತುಕೊಳ್ಳುತ್ತೋ ಅಷ್ಟು ಜಾಗಕ್ಕೆ ಗೋಷ್ಪದ ಅಂತ. ಈ ಪಾಣಿನಿ ವ್ಯಾಕರಣ ಅನ್ನೋ ಗೋಷ್ಪದದಲ್ಲಿ ಎಷ್ಟು ಮಹಾ ಇರುತ್ತೆ ಶಬ್ದಗಳು, ಅದು ಮಹೇಂದ್ರದಲ್ಲಿದ್ದಂಥ ಶಬ್ದಗಳು ಅಂತ. ಇದು ಸು ಆಗತ, ಸ್ವಾಗತ ಆಗುತ್ತೆ ಆದೇಶವಾಗಿ, ವಾಂತಾದೇಶವಾಗಿ. ವೆಲ್ ಕಮ್, ಸು ವೆಲ್, ಆಗತ ಕಮ್, ವೆಲ್ಕಮ್. ಸುಸ್ವಾಗತ ಅಂದ್ರೆ ವೆಲ್ಕಮ್ ಆಗತ್ತೆ, ಅದು ಅಪಾಣಿನೀಯ, ಬೇಕಾಗಿಲ್ಲ ಅಂತ. ಆದರೆ ಇಲ್ಲಿ ಬಂದಿದೆ, ಇದು ಅಪರೂಪವಾದಂಥದ್ದು. ಇಲ್ಲಿ ಅವನು ಹೇಳ್ಕೊತಾನೆ, ನಾನು ಬೃಹಸ್ಪತಿಯ ಮಗ, ಆಂಗಿರಸರ ಮೊಮ್ಮಗ, ನಾನು ನಿಮ್ಮ ಹತ್ರ ಬಂದಿರ್ತೀನಿ ಅಂದರೆ, ಆಯ್ತಪ್ಪ ನಿನಗೆ ನಮಸ್ಕಾರ, ನಿನಗೆ ಗೌರವ ಕೊಡ್ತೀನಿ, ನಿನ್ನನ್ನು ಸಮ್ಮಾನಿಸ್ತೀನಿ, ನಿಮ್ಮ ತಂದೆಯನ್ನು ಸಮ್ಮಾನಿಸ್ತೀನಿ, ಬಾ ಅಂತ ಹೇಳ್ಬಿಟ್ಟು ಕರೀತಾನೆ. ಅಂದರೆ ಶಿಷ್ಯನ ಬಗ್ಗೆ ಗುರುವಿಗಿದ್ದಂಥ ಕಾಳಜಿ ಎಂಥದ್ದು ಅಂತ. ಕಚನ್ಸ್ತು ತಂ ತಥೇತ್ಯುಕ್ತ ಪ್ರತಿಜಗ್ರಾಹ ತದ್ವ್ರತಂ. ಅದೇ ರೀತಿಯಲ್ಲಿ ಅವನು ವ್ರತ ಮಾಡಿಕೊಂಡ. ಶುಕ್ರಾಚಾರ್ಯ ಸಾಮಾನ್ಯ ಅಲ್ಲ, ಮಹೇಶ್ವರಾಂಶ ಸಂಭೂತ ಅಂತ ಹೇಳ್ತಾರೆ. ಅವನು ಮತ್ತೆ ಎಷ್ಟು ಶಕ್ತಿಶಾಲಿ ಅಂದರೆ, ಮೊದಲ ಕವಿಗಳಲ್ಲಿ ಒಬ್ಬ. ಭಗವದ್ಗೀತೆಯಲ್ಲಿ ಕವೀನಾಂ ಉಶನಃ ಕವಿ ಅಂತ, ಕವಿಗಳಲ್ಲಿ ಉಶನಸ್ ಅನ್ನುವ ಶುಕ್ರಾಚಾರ್ಯನೇ ನಾನು ಅಂತ. ನೋಡಿ, ಶುಕ್ರಗ್ರಹ ಯಾವ ಜಾತಕದಲ್ಲಿ ತುಂಬ ಚೆನ್ನಾಗಿರುತ್ತೋ ಅವರಿಗೆ ಕಲೆಗಳಲ್ಲಿ ಆಸಕ್ತಿ ಇರುತ್ತೆ, ವಾಕ್ಯನಲ್ಲಿ ಸೌಂದರ್ಯ ಬರುತ್ತೆ, ಸಂಗೀತ ಬರುತ್ತೆ, ನೃತ್ಯ ಬರುತ್ತೆ, ಚಿತ್ರ ಬರುತ್ತೆ, ಕಾವ್ಯ ಪರಿಣತಿ ಬರುತ್ತೆ ಅಂತೆಲ್ಲ ಹೇಳುವುದು ಉಂಟು. ಇದೆಲ್ಲ ಶುಕ್ರಾಚಾರ್ಯನ ಪ್ರಭಾವ. ಗ್ರಹಗಳಲ್ಲಿ ಕೂಡ ಆತ ದೇದೀಪ್ಯಮಾನನಾಗಿ ಕಾಣಿಸ್ತಕ್ಕಂಥವನು, ಬೆಳ್ಳಿ ಅಂತಲೇ ಕರೀತಾರೆ. ಶುಕ್ರ ಬಹಳ ಪ್ರಮುಖ ವರ್ಚಸ್ವಿ ಆದಂಥವನು. ಆದರೆ ಅವನಿಗೆ ತನ್ನದೇ ಆದ ದೌರ್ಬಲ್ಯ. ಒಂದು ಮಗಳು, ಇನ್ನೊಂದು ಮದ್ಯ. ಮದ್ಯ ಮತ್ತು ಮಗಳು ಎರಡೂ ಅವನ ದೌರ್ಬಲ್ಯ. ಮಗಳಿಗಾಗಿ ಏನೋ ಮಾಡೋದಕ್ಕೆ ಸಿದ್ಧ, ಮದ್ಯಕ್ಕಾಗಿ ಏನನ್ನೂ ಮಾಡೋದಕ್ಕೆ ಸಿದ್ಧ. ಅಂದರೆ ರಾಕ್ಷಸ ಸಂಪರ್ಕ, ಅಸುರ ಸಂಪರ್ಕ ಅಂದ್ರೆ ಎಂಥದ್ದು ಅಂತ ನೋಡಿ. ಅಸುರ ಸಂಪರ್ಕದಿಂದ ಸುರ ಸಂಪರ್ಕ. ಅವನೇನೋ ಬಂದು ತುಂಬಾ ಚೆನ್ನಾಗಿ ಹೊಂದಿಕೊಂಡಿದ್ದು ಬಿಟ್ಟ. ಮತ್ತು ಅವನಿಗೆ ಒಬ್ಬನೇ ಮಗ. ಆರಾಧಯನ್ ಉಪಾಧ್ಯಾಯಂ ದೇವಯಾನಿಂ ಚ ಭಾರತ ನಿತ್ಯಂ ಆರಾಧಯಿಷ್ಯಂಸ್ತಾಂ ಯುವ ಯೌವನಗೋ ಯೌವನಗಃ. ಅವನು ಯೌವನದಲ್ಲಿ ಇರುವಂತಹ ಅವನ ಮಗಳನ್ನ
ದೇವಯಾನಿಯನ್ನ ತುಂಬಾ ಆರಾಧಿಸ್ತಾ ಇದ್ದ. ಪುಷ್ಪೈಷ್ ಫಲೈಷ್ ಪ್ರೇಷಣೈಶ್ಚ ತೋಷಯಾಮಾಸ ಭಾರತ. ಅವಳು ಬಯಸಿದ ಹೂವು ಹಣ್ಣು ಎಲ್ಲ ತಂದುಕೊಟ್ಟು ಸಂತೋಷ ಪಡಿಸ್ತಾ ಇದ್ದ. ಹೀಗೆ 5 ವರ್ಷ ಶತಾನ್ಯೇವಂ ಕಚಸ್ಯ ಚರತೋ ವ್ರತಂ. 500 ವರ್ಷ ಆಗಿ ಹೋಗ್ಬಿಡ್ತು. ಆಮೇಲೆ ಅಸುರರಿಗೆ ಸಂಕಟ. ಇವನು ದೇವಗುರು ಬೃಹಸ್ಪತಿಯ ಮಗ ಬಂದಿದ್ದಾನೆ, ಇವನು ಎಲ್ಲಿಯಾದರೂ ನಮ್ಮ ಗುರುವಿನ ಸೀಕ್ರೆಟ್ ತಗೊಂಡು ಬಿಟ್ರೆ, ಆ ಮೃತ ಸಂಜೀವನಿ ವಿದ್ಯೆಯನ್ನು ತೆಗೆದುಕೊಂಡು ಬಿಟ್ರೆ ಗತಿ ಏನು? ಸಂಜೀವಿನಿ ಅಂತ ಲೋಕರೂಢಿಯಲ್ಲಿ ಹೇಳ್ತೀವಿ, ತಪ್ಪಲ್ಲ. ಆದರೆ ಸಂಜೀವನಿ ಹೆಚ್ಚು ಸಾಧುರೂಪ. ಸಂಸ್ಕೃತದಲ್ಲೆಲ್ಲ ಸಂಜೀವನಿ ಅಂತಲೇ ಬಳಕೆ ಇರೋದು. ಜೀವನಿ ಅಂತಂದ್ರೆ ಉಜ್ಜೀವನ ಮಾಡುವ ಶಕ್ತಿ ಇರುವುದು ಅಂತ. ಸಂಜೀವಿನಿ ಅಂತಂದ್ರೆ ಉಜ್ಜೀವಿತವಾಗಿರುವಂಥದ್ದು ಅಂತ ಅರ್ಥ ಆಗುತ್ತೆ. ಉಜ್ಜೀವನ ಶಕ್ತಿ ಇರುವಂಥದ್ದು ಅಂತ, ಉಜ್ಜೀವನ ಮಾಡುವಂಥದ್ದು ಅನ್ನುವ ಅರ್ಥ ಅಲ್ಲಿ ಬರೋದಿಲ್ಲ. ಆ ಮೃತ ಸಂಜೀವನಿಯನ್ನ ಪಡ್ಕೊಳ್ಬೇಕು ಅಂತ ಬಂದಿದ್ದಾನೆ. ಇವನನ್ನೇ ಕೊಂದು ಬಿಡೋಣ ಅಂತ ಹೇಳಿ ಗಾ ರಕ್ಷಂತಂ ವನೇ ದೃಷ್ಟ ರಹಸ್ಯೇಕಂ ಅಮರ್ಷಿತಾ ಜಗ್ನುಹು ಬೃಹಸ್ಪತೆ ದ್ವೇಷಾತ್ ವಿದ್ಯಾರಕ್ಷಾರ್ಥಮೇವ ಚ ಹತ್ವಾ ಶಾಲಾವೃಕೇಭ್ಯಶ್ಚ ಪ್ರಾಯಶ್ಚಂಸ್ತಿಲಶಃ ಕೃತಂ. ಏನು ಮಾಡಿದ್ರು? ದನ ಕಾಯೋಕ್ಕೆ ಹೋಗಿದ್ದ. ಗುರುವಿನ ಮನೆಯಲ್ಲಿ ಏನೆಲ್ಲ ಕೆಲಸ ಮಾಡಬೇಕು, ಕಚ ಗೋಪಾಲನೆಗೆ ಹೋಗಿದ್ದ, ಗೋರಕ್ಷಣೆಗೆ. ಅವನನ್ನು ಕಾಡಿನಲ್ಲಿಯೇ ಕತ್ತರಿಸಿ ಎಳ್ಳು ಕಾಳಷ್ಟು ಸಣ್ಣ ಸಣ್ಣ ತುಂಡು ತುಂಡು ಮಾಡಿ ಅವನನ್ನ ತೋಳಗಳಿಗೆ, ನಾಯಿ ನರಿಗಳಿಗೆ ಹಾಕಿಬಿಟ್ರಂತೆ ರಾಕ್ಷಸರು, ವಿದ್ಯಾರಕ್ಷಣೆಗೋಸ್ಕರ. ಹಸುಗಳೆಲ್ಲ ಸಾಯಂಕಾಲ ತಂಪಾಡಿಗೆ ತಾವು ಬಂದುವು. ಇದು ಈ ಗೋವುಗಳ ಚರ್ಯೆ ಗೊತ್ತಿದ್ದವರಿಗೆ ಮಾತ್ರ ತಿಳಿಯುತ್ತೆ. ಅವುಗಳಿಗೆ ರೂಢಿಯಾಗಿದ್ದರೆ ಮುಸ್ಸಂಜೆ ಆಗ್ತಾ ಇದ್ದಂತೆ ಗೋಧೂಳಿ ವೇಳೆಯಲ್ಲಿ ತಂಪಾಡಿಗೆ ತಾವು ಹೊಡ್ಕೊಂಡು ಬರಲಿ ಬರದೇ ಇರಲಿ ಬಂದು ಅವುಗಳ ಗೊತ್ತು ಕಟ್ಟುವ ಜಾಗಕ್ಕೆ, ಗೊತ್ತು ಅಂದ್ರೆ ಗೂಟ ಕಟ್ಟುವ ಜಾಗಕ್ಕೆ ಬಂದು ನಿಂತು ಬಿಡುತ್ತವೆ. ಅಲ್ಲಿ ಬಂದು ನಾವು ಅವುಗಳ ಕೊರಳಿಗೆ ಹಗ್ಗ ಕಟ್ಟಬೇಕು, ಮೂಗುದಾರ ಹಾಕಬೇಕಷ್ಟೇ. ಹಾಗೆ ಬಂದು ಬಿಡುತ್ತವೆ. ತಥೋ ಗಾವೋ ನಿವೃತ್ತಾಸ್ತ ಗೋಪಾ ಸ್ವನಿವೇಶನಂ ತಾದೃಷ್ಟ್ವಾ ರಹಿತಾಗಾಸ್ತು ಕಚೇನ ಅಭ್ಯಾಗತ ವನಾತ್ ಉವಾಚ ವಚನಂ ಕಾಲೇ ದೇವಯಾನ್ಯಥ ಭಾರತ. ಆಗ ದೇವಯಾನಿಗೆ ಸಂಕಟ. ಕಚ ಬರಲಿಲ್ವೇ ಅಂತ ಹೇಳ್ಬಿಟ್ಟು ತಂವಿನಾ ನಚ ಜೀವೇಯಂ ಕಚಂ ಸತ್ಯಂ ಬ್ರವೀಮಿತಿ. ಅಪ್ಪ, ಕಚ ಇಲ್ಲದೆ ನಾನು ಬದುಕೋದಿಲ್ಲ, ಅವನು ಎಲ್ಲಿ ಹೋಗಿದಾನೋ ಏನಾಗಿದಾನೋ ಗೊತ್ತಿಲ್ಲ, ನೀನೇ ಬದುಕಿಸಬೇಕು ಅಂತ. ಆಗ ಅಯಮೇಹೀತಿ ಶಬ್ದೇನ ಮೃತಂ ಸಂಜೀವಯಾಮ್ಯಹಂ ಅಂತ ಶುಕ್ರಾಚಾರ್ಯ ಹೇಳ್ತಾನೆ. ಅವನ್ನ ಕರೆಸ್ತೀನಮ್ಮ ಸಂಜೀವನಿಯಿಂದ, ಅವನು ಸತ್ತಿದ್ರು ಬದುಕಿಸ್ತೀನಿ ಅಂತ ಹೇಳಿ. ತತ ಸಂಜೀವನಿ ವಿದ್ಯಾಂ ಪ್ರಯುಜ್ಯ ಕಚಮ ಅಕ್ವಯತ್. ಆಗ ಎಲ್ಲಿದೆಯಪ್ಪ ಅಂತಂದ್ರೆ, ಹೀಗೆ ನಾನು ಸಾಲಾವೃಕಗಳ ಗರ್ಭದಲ್ಲಿದ್ದೀನಿ, ಅದನ್ನು ಭೇದಿಸಿಕೊಂಡು ಬಾ ಅಂತ ಹೇಳಿದಾಗ ಬಂದುಬಿಡ್ತಾನೆ. ಆಮೇಲೆ ಮತ್ತೆ ಇನ್ನೊಂದು ಬಾರಿ ಏನು ಮಾಡ್ತಾರೆ, ಅವನನ್ನ ಈ ತರ ಬದುಕಿಸಿದ್ರೆ ಗುರು ಬದುಕಿಸಿಬಿಟ್ಟ, ಇನ್ನು ಗತಿ ಏನು ಅಂತ ಅವನನ್ನ ಕೊಂದು ರಾಕ್ಷಸರು ಸುಟ್ಟು ಬೂದಿ ಮಾಡಿ ಆ ಬೂದಿಯನ್ನ ಮಧ್ಯದಲ್ಲಿ ಬೆರೆಸಿ ತಥೋ ದ್ವಿತೀಯಂ ಹತ್ವಾತಂ ದಗ್ಧ್ವಾ ಕೃತ್ವಾಚ ಚೂರ್ಣಶಃ ಪ್ರಾಯಚ್ಛನ್ ಬ್ರಾಹ್ಮಣಾಯೈವ ಸುರಾಯ ಮಸುರಾಸ್ತದ. ಆ ಸುರೆಯಲ್ಲಿ ಬೆರೆಸಿ ಬೂದಿಯನ್ನ ಇವನಿಗೆ ಕುಡಿಯೋದಕ್ಕೆ ಕೊಟ್ಬಿಟ್ರು. ಆಮೇಲೆ ಮತ್ತೆ ಇದೇ ಸಂಕಟ ಬಂತು. ಆಗ ಮೈವಂ ಶುಚೋ ಮಾರುದ ದೇವಯಾನಿ ನತ್ವಾದೃಶಿ ಮರ್ತ್ಯಂ ಅನುಪ್ರಶೋಚೇತ್ ಸುರಾಶ್ಚ ವಿಶ್ವೇ ಚ ಜಗಚ್ಚ ಸರ್ವಂ ಉಪಸ್ಥಿತಾಂ ವೈಕೃತಿ ಮಾನಯಂತಿ ಅಂತ ಎಷ್ಟು ಸಮಾಧಾನ ಹೇಳ್ತಾನೆ ದೇವಯಾನಿಗೆ. ಕೇಳೋದಿಲ್ಲ. ಇಲ್ಲ ಇಲ್ಲ, ನನಗೆ ಅವನು ಬೇಕೇ ಬೇಕು, ಅವನಿಲ್ಲದೆ ನಾನು ಉಳಿಲಾರೆ, ನೀನು ಹೇಗಾದರೂ ಮಾಡಿ ಬದುಕಿಸಿಕೊಡಬೇಕು ಅಂತ. ಆಯಿತು ಅಂತ ಕಡೆಗೆ ಯೋಗ ದೃಷ್ಟಿಯಿಂದ ನೋಡಿದ್ರೆ ಗರ್ಭದಲ್ಲಿಯೇ ಇದ್ದಾನೆ. ಅವನನ್ನ ಬದುಕಿಸಿ ಹೇಳಿದ್ರೆ ಹೊಟ್ಟೆ ಭೇದಿಸಿಕೊಂಡು ಬರ್ತಾನೆ, ತಾನು ಸಾಯ್ತೀನಿ. ತನ್ನನ್ನು ಉಳಿಸಿಕೊಳ್ಳೋದು ಹೇಗೆ? ಅವನಿಗೆ ಉಪದೇಶ ಮಾಡಬೇಕು. ಹೀಗೆ ಗರ್ಭದಲ್ಲಿಯೇ ಅವನಿಗೆ ಉಪದೇಶ ಮಾಡಿ ಭೇದಿಸಿಕೊಂಡು ಬಾ ಅಂತ ಹೇಳಿ ಅವನು ಭೇದಿಸಿಕೊಂಡು ಬಂದ ಮೇಲೆ ಮತ್ತೆ ಆ ಮಂತ್ರದಿಂದ ಇವನ್ನ ಬದುಕಿಸಿಕೊಳ್ಳೋದಿಲ್ಲ. ಕಚನಿಗೆ ಬಂದದ್ದು ಆಯಿತು. 1000 ವರ್ಷವಾದರೂ ಕಲಿತೀನಿ ಇಂದ 500 ವರ್ಷಕ್ಕೆ ಸಿಕ್ಕಿಬಿಡ್ತು, ನಾನಿನ್ನ ಬರ್ತೀನಿ ಅಂತ ಹೇಳ್ಬಿಟ್ಟಂತಾನೆ. ಆಗ ಶುಕ್ರಾಚಾರ್ಯ ಇನ್ನೇನು ಹೇಳ್ತಾನೆ, ಆಯ್ತಪ್ಪ ಸಂಸಿದ್ಧ ರೂಪೋಸಿ ಬೃಹಸ್ಪತಿ ಸುತ, ಆಯ್ತಪ್ಪ ನೀನು ಎಲ್ಲ ಸಿದ್ಧವಾಗಿದ್ದೀಯ, ಒಳ್ಳೆಯದು, ಹೋಗ್ಬಾ, ಏನು ಮಾಡೋದು, ನೀನು ವಿದ್ಯೆ ಪಡ್ಕೊಂಡೆ, ಯೋಗ್ಯ ಸಿಕ್ತು, ರಾಕ್ಷಸರಿಗಿನ್ನ ಉಳಿಗಾಲವಿಲ್ಲ, ಹೋಗಲಿ ಬಿಡು, ಏನು ಮಾಡೋದು, ನಾನು ಈ ಅವಿವೇಕದಿಂದ ಹೀಗೆ ಮಾಡಿಕೊಂಡೆ. ಯೋ ಬ್ರಾಹ್ಮಣೋದ್ಯ ಪ್ರಭೃತಿ ಕಶ್ಚಿತ್ ಮೋಹಾತ್ ಸುರಾಂ ಪಾಸ್ಯತಿ ಮಂದಬುದ್ಧಿ ಅಪೇತ ಧರ್ಮೋ ಬ್ರಹ್ಮ ಚೈವ ಸಸ್ಯಾತ್ ಅಸ್ಮಿಲ್ಲೋಕೆ ಗರ್ಹಿತ ಸ್ಯಾತ್ ಪರೇಚ. ಇನ್ನ ಈ ಮದ್ಯದ ವ್ಯಸನದಿಂದ ನಾನು ಹೀಗಾದೆ. ಯಾವ ಬ್ರಾಹ್ಮಣನೂ ಹೆಂಡ ಕುಡಿಬಾರದು, ಕುಡಿದವನು ನರಕಕ್ಕೆ ಹೋಗ್ತಾನೆ,
ಅವನಿಗೆ ಮಹಾ ಅಧರ್ಮ ಉಂಟಾಗುತ್ತೆ, ಅವನು ಬ್ರಹ್ಮಹತ್ಯಾ ದೋಷ ಬರುತ್ತೆ, ಪಂಚ ಮಹಾಪಾತಕಗಳಲ್ಲಿ ಒಂದಾಗುತ್ತೆ ಸುರಾಪಾನ ಬ್ರಾಹ್ಮಣನ ಪಾಲಿಗೆ ಅಂತ ಹೇಳಿಬಿಟ್ಟ. ಧರ್ಮಶಾಸ್ತ್ರಗಳಲ್ಲಿ ಸುರಾಪಾನ ಮಾಡಿದ ಬ್ರಾಹ್ಮಣನ ಕೊರಳಿಗೆ ಎಲ್ಲಿವರೆಗೂ ಸುರೆ ಎಳಿತೋ ಅಲ್ಲಿವರೆಗೂ ಕಾದ ಕಬ್ಬಿಣದ ಕತ್ತಿಯನ್ನು ಇಳಿಸಬೇಕು ಅಂತೆಲ್ಲ ಉಂಟು. ಅಂದರೆ ಎಷ್ಟು ವೈಲೆಂಟ್ ಆಗಿರತಕ್ಕಂಥ ಸ್ಟೆಪ್ ಫಾರ್ ಪ್ರೊಹಿಬಿಷನ್ ತಗೊಂಡ ಅಂತ ಶುಕ್ರಾಚಾರ್ಯನ ನೋಡಬಹುದು. ತನ್ನ ಎಡವಟ್ಟು ಇಂಥದ್ದಾಯ್ತಲ್ಲ ಅಂತ ನೋಡಿ. ಅಸುರ ಪಕ್ಷಪಾತಿಗಳಿಗೆಲ್ಲ ಮಧ್ಯ ಪಕ್ಷಪಾತ ಉಂಟು. ಮುಂದೆ ಮಹಾಭಾರತದಲ್ಲೇ ಬರುತ್ತೆ, ಮತ್ತೊಂದು ಉಪಾಖ್ಯಾನ ಉದ್ಯೋಗ ಪರ್ವದಲ್ಲಿ ಬರುತ್ತೆ. ಅದು ತ್ರಿಶಿರಸ್ಕ ಅಂತ ಹೆಸರಾದ ವಿಶ್ವರೂಪಾಚಾರ್ಯನದು. ದೇವಗುರು ಬೃಹಸ್ಪತಿ ಒಮ್ಮೆ ಕೋಪ ಮಾಡಿಕೊಂಡು ಹೊರಟೋದಾಗ ಅವನ ಪೊಸಿಷನ್ನಲ್ಲಿ, ಅವನ ಜಾಗದಲ್ಲಿ, ಅವನ ಸೀಟಲ್ಲಿ ಇರಿಸೋದಕ್ಕೆ ಯಾರು ಅರ್ಹರು ಅಂದರೆ ತ್ವಷ್ಟೃ ಪ್ರಜಾಪತಿಯ ಮಗ ಅಂತ. ಅವನ ತಾಯಿ ರಾಕ್ಷಸಿ, ಹೀಗಾಗಿ ಅವನಿಗೆ ರಾಕ್ಷಸ ಪಕ್ಷಪಾತ. ಅವನು ಒಂದು ತಲೆಯಿಂದ ಲೋಕವ್ಯವಹಾರ, ಮತ್ತೊಂದು ತಲೆಯಿಂದ ವೇದಾಭ್ಯಾಸ, ಮತ್ತೊಂದು ತಲೆಯಿಂದ ಮದ್ಯಪಾನ ಮಾಡ್ತಿರ್ತಾನೆ. ಮದ್ಯಪಾನ ಯಾತಕ್ಕೆ ಮಾಡ್ತಿರ್ತಾರೆ? ವೇದಾಭ್ಯಾಸ ಯಾಕೆಂದ್ರೆ ಮದ್ಯಪಾನದ ದೋಷ ಪ್ರಾಯಶ್ಚಿತ್ತಕ್ಕೆ ಅಂತ. ಕಡೆಗೆ ಇಂದ್ರ ಮದ್ಯಪಾನ ಮಾಡಬೇಡಿ ಅಂತ ಹೇಳಿದ್ರು ಕೇಳಲ್ಲ, ಮೊಂಡತನ ಮಾಡ್ತಾನೆ. ಅದಕ್ಕೆ ಇಂದ್ರನಿಗೆ ಕೋಪ ಬಂದು ಅವನ ತಲೆಯನ್ನೇ ಕತ್ತರಿಸ್ತಾನೆ ಅಂತ ಬರುತ್ತೆ. ಆ ಕಥೆಯನ್ನು ಮುಂದೆ ನಾವು ನೋಡೋಣ. ಅಂದರೆ ಆ ಒಂದು ಮೆಟೀರಿಯಲಿಸ್ಟಿಕ್ ಕಂಫರ್ಟೇ ಪರಮಾರ್ಥ ಅಂತ ಹೋಗುವವರು ಈ ಎಲ್ಲ ದುಶ್ಚಟಗಳಿಗೂ ತುತ್ತಾಗ್ತಾರೆ ಎನ್ನುವುದು ಒಂದು ಬೈ ಪ್ರಾಡಕ್ಟ್ ಆದ ಮೆಸೇಜ್ ಮಹಾಭಾರತ ಹೇಳುವಂಥದ್ದು. ಮಯಾ ಚೇಮಾಂ ವಿಪ್ರಧರ್ಮೋಕ್ತಿ ಸೀಮಾಂ ಮರ್ಯಾದಾಂ ವೈ ಸ್ಥಾಪಿತಾಂ ಸರ್ವಲೋಕೆ ಸಂತೋ ವಿಪ್ರಾಹ ಶುಶ್ರುವಾಂಸೋ ಗುರುಣಾಂ ದೇವಾ ಲೋಕಾಶ್ಚೋಪಶೃಣ್ವಂತು ಸರ್ವೇ. ನಾನು ಬ್ರಾಹ್ಮಣ್ಯದ ಮರ್ಯಾದೆ ಉಳಿಯಲಿ ಅಂತ ಈ ಒಂದು ಎಲ್ಲೇ ಸ್ಥಾಪಿಸಿದ್ದೀನಿ, ಇದು ಎಲ್ಲ ಲೋಕಗಳಲ್ಲಿಯೂ ಇರಲಿ, ಎಲ್ಲರೂ ಇದನ್ನು ಕೇಳಲಿ, ಆಚರಣೆ ಮಾಡಲಿ ಅಂತ ಹೇಳ್ಬಿಟ್ಟಂತಾನೆ. ಸಮಾವೃತ್ತ ವ್ರತಂ ತಂತು ವಿಶಿಷ್ಟಂ ಗುರುಣಾ ತದಾ ಪ್ರಸ್ಥಿತಂ ತ್ರಿದಶಾವಾಸಂ ದೇವಯಾನ್ಯಬ್ರವೀದಿದ. ಇತ್ತ ಕಡೆ ಕಚ ತನ್ನ ಗುರುಕುಲದ ವ್ಯಾಸಂಗ ಮುಗಿದ ಅವಧಿ ಮುಗಿಯಿತು ಅಂತ ಸಮಾವರ್ತನ ಮಾಡಿಕೊಂಡ. ಸಮಾವೃತ್ತ ವ್ರತ, ಸಮಾವರ್ತನ ಅಂತಂದ್ರೆ ವಿದ್ಯೆ ಮುಗಿಯಿತು ಅಂತ ಒಂದು ಕನ್ಕ್ಲೂಷನ್, ವ್ಯಾಲಿಡಕ್ಟರಿ ಸೆರೆಮನಿ ಮಾಡುವುದು, ಕಾನ್ವೊಕೇಶನ್ ಅಂತ ಹೇಳ್ತಾರೆ, ಸ್ನಾತಕನಾಗುವುದು ಅಂತ. ಅದು ಮುಗಿಸಿಕೊಂಡ, ಅದು ಗುರುವೇ ಮಾಡಿಕೊಡ್ಬೇಕಾದಂಥದ್ದು. ಹೊರಡೋದಿಕ್ಕೆ ಸಿದ್ಧನಾದ. ಈ ಕಾಶಿ ಯಾತ್ರೆಯ ಗಂಡಿನ ವೇಷವೇ ಸಮಾವರ್ತನ ಮಾಡಿಕೊಂಡ ವಟುವಿನ ವೇಷ. ಗ್ರಾಜ್ಯುಯೇಟ್ ಆದ ಸ್ನಾತಕನ ವೇಷವೇ ಅದು. ಅಲಂಕಾರ ಮಾಡಿಕೊಂಡು ಪಾದರಕ್ಷೆ ಮತ್ತು ಛತ್ರ, ದಂಡ, ಅಲಂಕಾರ ಎಲ್ಲ, ಚಾಮರ ಎಲ್ಲ ಇಟ್ಟುಕೊಂಡು ಹೋಗುವಂಥದ್ದು. ಆಗ ಇವಳು ಬಂದು ಹೇಳ್ತಾಳೆ, ದೇವಯಾನಿ, ಋಷೇರಂಗಿರಸ ಪೌತ್ರ ವೃತ್ತೇನಾಭಿಜಿತೇನ ಚ ಭ್ರಾಜಸೇ ವಿದ್ಯೆಯಾ ಚೈವ ತಪಸಾ ಚ ದಮೇನ ಚ ಋಷಿರ್ಯಥಾಂಗಿರಾ ಮಾನ್ಯಃ ಪಿತುರ್ಮಮ ಮಹಾಯಶಾಃ ತಥಾ ಮಾನ್ಯಶ್ಚ ಪೂಜ್ಯಶ್ಚ ಭೂಯೋ ಮಮ ಬೃಹಸ್ಪತಿ ಏವಂ ಜ್ಞಾತ್ವಾ ವಿಜಾನೀಹಿ ಯದ್ಬ್ರವೀಮಿ ತಪೋಧನ ವ್ರತಸ್ಥೆ ನಿಯಮೋಪೇತೆ ಯಥಾ ವರ್ತಾಮ್ಯಹಂ ತ್ವಯಿ. ಆತ್ಮನೇ ಪದಿ ಪ್ರಶ್ನೆ ಪದಿಯಾಗಿದೆ ಇಲ್ಲಿ. ವರ್ತೇ ತ್ವಯಿ ಅಂತಿರಬೇಕು, ವರ್ತೇಹಂ ತ್ವಯಿ ಅಂತ. ಸಮಾವೃತ್ತ ವಿದ್ಯೋ ಮಾಂ ಭಕ್ತಾಂ ಭಜಿತುಮರ್ಹಸಿ ಗೃಹಾಣ ಪಾಣಿಂ ವಿಧಿವತ್ ಮಮ ಮಂತ್ರ ಪುರಸ್ಕೃತಂ. ಅಯ್ಯ ಕಚ, ಆಂಗಿರಸ ಗೋತ್ರೋದ್ಭವ, ಒಂದು ಕ್ಷಣ ನಿಲ್ಲು. ನಿನ್ನ ತಂದೆ ಬೃಹಸ್ಪತಿಯೂ ಕೂಡ ನನಗೆ ನನ್ನ ತಂದೆ ಶುಕ್ರಂತೆ ಪೂಜನೀಯ. ನಾನು ಆತನ ಮಾವ ಅಂತ ಗೌರವಿಸ್ತೀನಿ. ನಿನ್ನನ್ನು ನಾನು ಮದುವೆ ಆಗಬೇಕು ಅಂತ ಇದ್ದವಳು, ಅದಕ್ಕೆ ನಿನ್ನ ಬದುಕಿಸಿಕೊಂಡಿದ್ದು, ನನ್ನ ಕೈ ಹಿಡಿದು ಹೋಗು ಅಂತ ಕೇಳ್ತಾಳೆ. ನೋಡಿ, ಇದು ಎಷ್ಟು ಡೆಲಿಕೇಟ್ ಸಿಚುಯೇಷನ್. ಗುರುವಿನ ಮಗಳನ್ನು ಮದುವೆ ಆಗೋದು. ಈ ಕಾಲದಲ್ಲಿ ಎಷ್ಟೋ ಜನ ಗುರುಸ್ಥಾನಿಗಳನ್ನೇ ಮದುವೆ ಆಗಿಬಿಡ್ತಾರೆ. ಧರ್ಮಶಾಸ್ತ್ರಕ್ಕೆ ವಿರುದ್ಧ. ಗುರುಪುತ್ರಿಯನ್ನ ಮದುವೆ ಆಗಬಾರದು. ಗುರುಪುತ್ರಿ ಸೋದರಿ ಸಮಾನ ಅಂತ. ಆದರೆ ಇವಳು ಒಪ್ಪಲ್ಲ, ನಾನು ಹಾಗೆ ನೋಡಿಲ್ಲ ಅಂತ. ಪೂಜ್ಯೋ ಮಾನ್ಯಶ್ಚ ಭಗವಾನ್ ಯಥಾತವ ಪಿತಾಮಮ ತಥಾತ್ವಂ ಅನವದ್ಯಾಂಗಿ ಪೂಜನೀಯ ತರಾಮಮ ಆತ್ಮಪ್ರಾಣಿ ಪ್ರಿಯತಮ ಭರ್ಗವಸ್ಯ ಮಹಾತ್ಮನಃ ತ್ವಂಭದ್ರೇ ಧರ್ಮತಃ ಪೂಜ್ಯ ಗುರುಪುತ್ರಿ ಸದಾ ಮಮ. ಭದ್ರೇ ಅಂದ್ರೆ ಮೇಡಮ್ ಅಂತ ನಮ್ಮಲ್ಲಿ ಇವತ್ತು ವ್ಯವಹಾರ ಏನಿದೆ. ಭದ್ರ ಅಂದ್ರೆ ಮಿಸ್ಟರ್ ಅಂತ ಸಂಸ್ಕೃತದಲ್ಲಿ. ಈ ಸಂಬೋಧನೆಗಳ ಸೊಗಸೇ ಸೊಗಸು. ಯಥಾಮಮ ಗುರುರ್ನಿತ್ಯಂ ಮಾನ್ಯ ಶುಕ್ರ ಪಿತಾ ಅಥವಾ ದೇವಯಾನಿ ತಥೈವತ್ವಂ ನೈವಂ ಮಾಂ ವಕ್ತುಮರ್ಹಸಿ. ನಿನ್ನ ತಂದೆಯಂತೆಯೇ ನೀನು ಪೂಜ್ಯಳು. ಅದು ಮಾತ್ರವಲ್ಲ, ಗುರುಪುತ್ರಸ್ಯ ಪುತ್ರೋ ವೈ ನತು ತ್ವಮಸಿ ಮೇ ಪಿತುಃ. ಗುರುವಿಗೆ ಶಿಷ್ಯ ಮಗನಂತೆ ಆಗ್ತಾನೆ. ಅದು ಮಾತ್ರವಲ್ಲದೆ ನಿನ್ನ ತಂದೆ ಹೊಟ್ಟೆಯನ್ನೇ ಒಡಕೊಂಡು ನಾನು ಬಂದಿದ್ದೀನಿ. ಧರ್ಮದಿಂದ ಮಾತ್ರವಲ್ಲದೆ ಕಾಯದಿಂದಲೂ ಮಗನಾಗಿ ಬಿಟ್ಟಿದ್ದೀನಿ. ಹಾಗಾಗಿ ನೀನು ನನ್ನ ಸೋದರಿ. ಹಾಗಾಗಿ ನಮಾಮರ್ಹಸಿ. ಆಗ ಇವಳು ಇಲ್ಲ, ನಮಾಮರ್ಹಸಿ ಧರ್ಮಜ್ಞ ತ್ಯಕ್ತುಂ ಭಕ್ತಾಂ ಅನಾಗಸಂ. ನಾನು ಪಾಪರಹಿತೆ,
ನಾನು ನಿನ್ನಲ್ಲಿ ಪ್ರೀತಿ ಪಾತ್ರಳಾಗಿದ್ದೀನಿ, ಭಕ್ತೆ, ನನ್ನನ್ನು ನೀನು ತ್ಯಜಿಸಬಾರದು ಅಂತ. ಅನಿಯೋಜ್ಯೆ ವಿನಿಯೋಗೇ ಮಾಂ ನಿಯುನಕ್ಷಿ ಶುಭವ್ರತೆ ಪ್ರಸೀದ ಸುಭೃತ್ವಂ ಮಹ್ಯಂ ಗುರೋರ್ ಗುರುತರೀ ಶುಭೆ. ನೀನು ಅಯೋಗ್ಯವಾದ ಕೆಲಸದಲ್ಲಿ ನನ್ನನ್ನು ಕಾಲಿಡಿಸೋಕೆ ಮಾಡ್ತಾ ಇದ್ದೀಯಾ, ಇದು ತಪ್ಪು. ತತ್ರಾಹಂ ಮುಷಿತೋ ಭದ್ರೆ ಕುಕ್ಷೌ ಕಾವ್ಯಸ್ಯ ಭಾಮಿನಿ ಭಗಿನಿ ಧರ್ಮತೋ ಮೇತ್ವಂ ಮೈವಂ ವೋಚಃ ಶುಭಾನನೆ. ನಾನು ನಿನ್ನ ತಮ್ಮನಾಗಿ ಬಿಟ್ಟಿದ್ದೀನಿ, ಹೀಗಾಗಿ ನನ್ನ ಜೊತೆ ಈ ಮಾತು ಸಲ್ಲ ಅಂತ. ಆಗ ಇವಳು ಯದಿಮಾಂ ಧರ್ಮ ಕಾಮಾರ್ಥೆ ಪ್ರತ್ಯಾಖ್ಯಾಸ್ಯಸಿ ಚೋದಿತಃ ತತಃ ಕಚ ನತೇ ವಿದ್ಯಾ ಸಿದ್ಧಿಮೇಷ ಗಮಿಷ್ಯತಿ. ನೀನು ನನ್ನನ್ನು ಈ ಧರ್ಮ ಮುಂದೆ ಇಟ್ಕೊಂಡು ಹೇಳಿದ್ರೆ ನೀನು ಯಾವ ವಿದ್ಯೆ ಕಲಿತೀಯೋ ಮೃತ ಸಂಜೀವನಿ, ಅದು ನಿನ್ನಲ್ಲಿ ಸಿದ್ಧಿಯಾಗದೇ ಇರಲಿ, ಅಷ್ಟೇ, ಹಾಳಾಗಲಿ ಅಂತ ಶಾಪ ಕೊಟ್ಬಿಡ್ತಾಳೆ. ಅಂದ್ರೆ ನಿನಗದು ಪ್ರಯೋಜನಕ್ಕೆ ಬರದೆ ಹೋಗಲಿ, ನೀನು ಆ ಮಂತ್ರ ಹೇಳಿದ್ರೆ ಅದು ಇನ್ನೊಬ್ಬರಲ್ಲಿ ಸತ್ತವರಲ್ಲಿ ಜೀವಶಕ್ತಿಯನ್ನು ಕೊಡುವಂಥದ್ದಾಗದೆ ಹೋಗಲಿ ಅಂತ. ಆಗ ಕಚನ ಉತ್ತರ ತುಂಬಾ ಅದ್ಭುತವಾಗಿದೆ. ಎಲ್ಲ ಗುರುವಿಗೂ ಇರಬೇಕಾದಂತಹ ದಾರಿ ಅದು. ಗುರುಪುತ್ರೀತಿ ಕೃತ್ವಾಹಂ ಪ್ರತ್ಯಾಚಕ್ಷೇನ ದೋಷತಃ ಗುರುಣಾಚಾಭ್ಯನುಜ್ಞಾತಃ ಕಾಮಮೇವಂ ಶಪಸ್ವಮಾಂ. ನೀನು ಗುರುಪುತ್ರಿ, ಹಾಗಾಗಿ ಏನು ಬೇಕಾದ್ರೂ ಶಾಪ ಕೊಡು, ಪರವಾಗಿಲ್ಲ. ಆರ್ಷಂ ಧರ್ಮಂ ಬ್ರುವಾಣೋಹಂ ದೇವಯಾನಿ ಯಥಾತ್ವಯ ಶಪ್ತೋ ನಾರ್ಹೋಸ್ಮಿ ಶಾಪಸ್ಯ ಕಾಮತೋದ್ಯನ ಧರ್ಮತಃ ತಸ್ಮಾತ್ ಭವತ್ಯಾ ಯಃ ಕಾಮೋ ನ ತಥಾ ಸ ಭವಿಷ್ಯತಿ ಋಷಿಪುತ್ರೋ ನತೆ ಕಶ್ಚಿತ್ ಜಾತು ಪಾಣಿಂ ಗ್ರಹಿಷ್ಯತಿ. ನೀನು ಧರ್ಮದಿಂದ ಶಾಪ ಕೊಡ್ತಾ ಇಲ್ಲ, ಕಾಮಕ್ಕೆ ವಶಳಾಗಿ ಕೊಡ್ತಾ ಇದೀಯಾ, ಹಾಗಾಗಿ ನಿನಗೂ ನಾನು ಶಾಪ ಕೊಡಬಹುದು. ನೀನು ಧರ್ಮಕ್ಕೆ ಬದ್ಧಳಾಗಿ ಶಾಪ ಕೊಟ್ಟಿದ್ರೆ ನಿನಗೆ ಪ್ರತಿಶಾಪ ನಾನು ಕೊಡ್ತಿರ್ಲಿಲ್ಲ. ನೀನು ಕಾಮಕ್ಕೆ ಬದ್ಧಳಾಗಿ ಕೊಟ್ಟಿದ್ರಿಂದ ನಿನಗೂ ನಾನು ಶಾಪ ಹಾಕ್ತೀನಿ. ನಿನ್ನನ್ನು ಯಾವ ಬ್ರಾಹ್ಮಣನೂ ಮದುವೆ ಆಗದೆ ಹೋಗಲಿ, ಹೋಗಂತ. ಅಂದ್ರೆ ಈ ಮಾನವ ಸ್ವಭಾವಗಳನ್ನು ಎಷ್ಟು ಚೆನ್ನಾಗಿ ನಮ್ಮಲ್ಲಿ ಯಾರ್ಯಾರು ಯಾವ್ಯಾವುದೋ ಕಾವ್ಯ ಬರೆದ್ರು, ಈ ಕಚ ದೇವಯಾನಿ ಸಂಗತಿಯನ್ನ ಕಾವ್ಯವಾಗಿ ಬರೆಯಲಿಲ್ಲ ಸಂಸ್ಕೃತದಲ್ಲಿ. ಎಂಥ ಒಳ್ಳೆ ಅದ್ಭುತವಾದ ವಸ್ತುವನ್ನು ಕಳ್ಕೊಂಡು ಬಿಟ್ಟು ಒಬ್ಬ ಪಂಪನೋ ಬರೀಬೇಕಾಗಿತ್ತು, ಇನ್ನ ಅಲ್ಪ ಪ್ರತಿಭೆಗಳು ಬರೀಬಾರದು ಇಂಥದ್ದನ್ನ. ಸುದೈವ ಒಂದು ಒಳ್ಳೆ ಕಾದಂಬರಿ ಮರಾಠಿಯಲ್ಲಿ ವಿ.ಸಿ. ಖಾಂಡೇಕರ್ ಅವರು ಬರೆದಿದ್ದಾರೆ, ಯಯಾತಿ, ಅದ್ಭುತವಾದ ಕಾದಂಬರಿ. ಆದರೆ ಅದು ಸಾಲದು ಇದರ ಒಂದು ಅಸೀಮ ವಿಸ್ತಾರವನ್ನ. ಇಟ್ ಹ್ಯಾಸ್ ಅನ್ ಎಪಿಕ್ ಡೈಮೆನ್ಷನ್. ಅದ್ಭುತವಾದ ಇತಿವೃತ್ತ ಇದು. ನೋಡಿ, ಗುರುವಿನ ಮತ್ತು ಶಿಷ್ಯನ ಸಂಬಂಧ, ಗುರುಪುತ್ರಿಯ ಮತ್ತು ಶಿಷ್ಯನ ಸಂಬಂಧ ಯಾವ ರೀತಿ ಬದಲಾಗುತ್ತೆ, ಹೌ ವ್ಯಾಲ್ಯೂಸ್ ಚೇಂಜ್ ಫ್ರಮ್ ಪರ್ಸನ್ ಟು ಪರ್ಸನ್. ತಂದೆಯ ಮನೋಧರ್ಮ, ಮಗಳ ಮನೋಧರ್ಮ ಯಾವ ತರ. ಶಿ ಈಸ್ ಎ ಪ್ಯಾಂಪರ್ಡ್ ಚೈಲ್ಡ್, ತುಂಬಾ ಮುದ್ದು ಮಾಡಿ ಬೆಳೆಸಿದ್ದು. ಇವಳಿಗೆ ಒಂದಿಷ್ಟು ಬ್ರಾಹ್ಮಣ್ಯದ ಗುಣ ಬಂದಿಲ್ಲ. ಆಮೇಲೆ ಅವನು ಇನ್ನೊಂದು ಮಾತಾಡ್ತಾನೆ, ಫಲಿಷ್ಯತಿ ನತೇ ವಿದ್ಯಾ ಯತ್ವಂ ಮಾಮಾಥ ತತ್ತಥ. ನೀನು ನನಗೆ ಹೇಳಿಬಿಟ್ಟೆ, ನಾನು ಹೇಳಿದ ಈ ಮಂತ್ರ ಫಲಿಸೋಲ್ಲ ಅಂತ. ಅಧ್ಯಾಪಯಿಷ್ಯಾಮಿ ತೂಯಂ ತಸ್ಯ ವಿದ್ಯಾ ಫಲಿಷ್ಯತಿ. ಅಯ್ಯೋ ಅಯೋಗ್ಯಳೆ, ನಾನು ಬೇರೆಯವರಿಗೆ ಈ ವಿದ್ಯೆ ಉಪದೇಶ ಮಾಡ್ತೀನಿ, ಅವರಿಗೆ ಇದು ಫಲಿಸುತ್ತೆ, ಹೋಗ್ಲಿ. ನಾನು ಇದನ್ನು ಜಪಿಸಿ ಸತ್ತ ಒಬ್ಬ ದೇವತೆ ಮತ್ತೆ ಬದುಕು ಬರದೇ ಇದ್ರು ಪರವಾಗಿಲ್ಲ, ನಾನು ಮತ್ತೊಬ್ಬರಿಗೆ ಉಪದೇಶ ಮಾಡಿದ್ರೆ ಅವ್ರು ಜಪಿಸಿದ್ರೆ ಬರುತ್ತಲ್ಲ, ಅದು ನನಗೆ ಸಾಕು ಅಂತ. ಒಬ್ಬ ಟೀಚರ್ನ ಸ್ಪಿರಿಟ್ ಇದೇನೆ ನೋಡಿ. ಗುರುಗಳಾದವರಿಗೆ ಬರುವ ಸ್ಥಿತಿ, ಶಿಷ್ಯರೆಲ್ಲ ಕ್ಲಾಸಿಂದ ಕ್ಲಾಸ್ಗೆ ಪಾಸ್ ಆಗ್ತಾರೆ, ಗುರು ಮಾತ್ರ ಅದೇ ಕ್ಲಾಸಲ್ಲಿ ಕೂತಿರ್ತಾನೆ. ಆದರೆ ಗುರು ಅದಕ್ಕೆ ಸಂಕಟ ಪಟ್ಟುಕೊಂಡು ನಾನು ಮಾತ್ರ ಇಲ್ಲೇ ಕೂಚಂಬಟ್ಟ ಕೂತೇ ಇರ್ತೀನಿ, ಶಿಷ್ಯರು ಹೊರಟೋಗ್ಬಿಡ್ತಾರೆ, ನಮ್ಮ ಶಿಷ್ಯರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗ್ತಾರೆ, ನಮ್ಮ ಶಿಷ್ಯರು ಅದಾಗ್ತಾರೆ ಇದಾಗ್ತಾರೆ, ಪ್ರೆಸಿಡೆಂಟೇ ಆಗ್ತಾರೆ, ನಾವು ಯಾಕೆ ಇಲ್ಲಿದ್ದೀವಿ ಅಂತ ಸಂಕಟ ಪಡೋದಿಲ್ಲ. ನಾನು ಇಲ್ಲಿ ಇರೋದೇ ನನ್ನ ಧರ್ಮ. ಹೀಗೆ ನಿಷ್ಫಲವಾದರೂ ಪರವಾಗಿಲ್ಲ, ನನ್ನ ವಿದ್ಯೆ ನನ್ನಲ್ಲಿ, ನನ್ನ ಶಿಷ್ಯರಲ್ಲಿ ಸಫಲವಾಗಲಿ ಅಂತ ಹೋಗುವಂಥದ್ದು. ಇದು ಒಬ್ಬ ಐಡಿಯಲ್ ಟೀಚರ್ನ ಲಕ್ಷಣ. ಕಚ ಅದನ್ನು ಎಷ್ಟು ಚೆನ್ನಾಗಿ ರೂಢಿಸಿಕೊಂಡ ಅಂತ. ಇಂಥ ದೊಡ್ಡ ಸಂದೇಶ ಕೊಟ್ಟಿದೆ. ದೇವಯಾನಿಯ ದುಡುಕತನವನ್ನ, ಶುಕ್ರಾಚಾರ್ಯರ ಔದಾರ್ಯವನ್ನ, ಅವರ ದೌರ್ಬಲ್ಯವನ್ನ, ಕಚನ ಮಹನೀಯತೆಯನ್ನ, ಅವನ ಚಾಣಾಕ್ಷತೆಯನ್ನ, ಜಾಣ್ಮೆಯನ್ನ, ಒಂದು ಕಥೆಯಲ್ಲಿ ಎಷ್ಟೆಲ್ಲವನ್ನ ಹೇಳಿದೆ. ಯಾವ ಪಾತ್ರವೂ ಅಸಹಜವಾಗಿಲ್ಲ, ಎಲ್ಲವೂ ಸಹಜವಾಗಿದೆ. ಇವತ್ತು ಸೀರಿಯಲ್ಗಳಲ್ಲಿ ಇಂಥ ಕಥೆ ಸಿಗುತ್ತ್ಯಾ, ಇಂಥ ಪಾತ್ರ ಸಿಗುತ್ತ್ಯಾ? ಅದು ಮನ್ವಂತರವೋ ಸುಡುಗಾಡೋ ಯಾವುದಾದ್ರೂ ಅಷ್ಟೇನೆ. ಸೀತಾರಾಮ್ ಮಾಡ್ಲಿ ಅಥವಾ ರಾಜಾರಾಮ್ ಮಾಡ್ಲಿ, ಯಾರು ಮಾಡ್ಲಿ ನಿಷ್ಪ್ರಯೋಜನವೇ ಆ ಕಥೆಗಳು ಅಂತ ನಾನು ಹೇಳ್ತೀನಿ. ಮತ್ತೆ ಒಂದು 50 ಎಪಿಸೋಡ್ ಆದ್ಮೇಲೆ ಸ್ಪಾನ್ಸರ್ಸ್ ಬಂದ್ರು ಅಂದ್ರೆ ಅತಿಚೀಂಗಮ್ ಆಗಿ ಜಗ್ಗೋದಿಕ್ಕೆ ಶುರು ಮಾಡಿಬಿಡ್ತಾರೆ. ಅದು ಮಾಮೂಲಿ ಅಲ್ಲ. ವಾಲ್ಟ್ ಡಿಸ್ನೇದು ಒಂದು ಫಿಲ್ಮ್ ಬಂದಿತ್ತು, ಆಬ್ಸೆಂಟ್ ಮೈಂಡೆಡ್ ಪ್ರೊಫೆಸರ್ ಅಂತ. ಅದರೊಳಗೆ ಫ್ಲಬ್ಬರ್ ಅಂತ ಬರುತ್ತೆ, ರಬ್ಬರ್ಗಿಂತ ಮಿಗಿಲಾದಂಥದ್ದು, ಎಳೆದಷ್ಟು ಎಳ್ಕೊಂಡು ಹೋಗುವಂತಹದ್ದು. ಅದರ ಸೆಕೆಂಡ್ ಪಾರ್ಟ್ ಕೂಡ ಬಂತು. ಆ ತರ ಫ್ಲಬ್ಬರ್ಗಳ ತರ ಕಥೆಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಕಥೆಗಳಲ್ಲಿ ಏನು ಸ್ವಾರಸ್ಯ, ಏನು ಜೀವ ಕಳೆ ಇದೆಯಲ್ಲ ಪಾತ್ರಗಳಲ್ಲಿ, ಅದನ್ನ ನಾವು ನೋಡಬೇಕು.
ಆಮೇಲೆ ಏವ ಮುಕ್ತ್ವಾ ದ್ವಿಜಶ್ರೇಷ್ಠೋ ದೇವಯಾನಿಂ ಕಚಸ್ತದ ತ್ರಿದಶೇಷಾಲಯಂ ಶೀಘ್ರಂ ಜಗಾಮ ದ್ವಿಜಸತ್ತಮಃ ತಮಾಗತಮಭಿಪ್ರೇಕ್ಷ್ಯ ದೇವ ಇಂದ್ರಪುರೋಗಮಾಃ ಬೃಹಸ್ಪತಿಂ ಸಭಾಜ್ಯೇತಂ ಕಚಮಾಹುರ್ಮುದಾನ್ವಿತಾಃ ಯತ್ವಂ ಅಸ್ಮದ್ಧಿತಂ ಕರ್ಮ ಚಕರ್ಥ ಪರಮಾದ್ಭುತಂ ನತೆ ಯಶ ಪ್ರಣಶಿತ ಭಾಗಭಾಂಗ್ನೋ ಭವಿಷ್ಯತಿ. ಆಗ ದೇವತೆಗಳು ಇಂದ್ರಾದಿಗಳು ಅವನನ್ನ ಗೌರವಿಸಿ, ನೀನು ಮಾಡಿದ ತ್ಯಾಗ ದೊಡ್ಡದು. ತ್ಯಾಗ ಏನಂದ್ರೆ, ತಾನು 500 ವರ್ಷ ಕಷ್ಟಪಟ್ಟು ಬದುಕನ್ನೇ ಪಣವಾಗಿಸಿ ಸತ್ತೇ ಹೋಗ್ಬಿಟ್ಟಿದ್ನಲ್ಲ 2 ಸರ್ತಿ, ತೆಗೆದುಕೊಂಡ ಬಂದ ವಿದ್ಯೆ ತನ್ನಲ್ಲಿ ಫಲಿಸೋಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಕಣ್ಣೀರಿಡದೆ ಗೋಳಾಡದೆ. ಎಷ್ಟೋ ಬಾರಿ ಗುರುಗಳು ತಮ್ಮ ಶಿಷ್ಯರು ತಮಗಿಂತ ಮುಂದೆ ಬರಬಾರದು ಅಂತ ವ್ಯಾಸಮುಷ್ಟಿ ಅಂತ ಕರೀತಾರೆ. ಬಿಗಿ ಹಿಡ್ಕೊಂಡ್ಬಿಡ್ತಾರೆ, ಕೆಲವನ್ನ ಬಿಟ್ಟುಕೊಡೋದೇ ಇಲ್ಲ. ಕೆಲವು ಸಂಗೀತಗಾರರು ಅವ್ರ ಹೆಸರು ಹೇಳಿದ್ರೆ ಮಾನ ಹರಾಜಾಗತ್ತೆ. ಒಬ್ಬ ವಿದುಷಿ ನನಗೆ ಹೇಳಿದ್ರು, ದೊಡ್ಡ ಸಂಗೀತ ಮತ್ತು ಸಂಸ್ಕೃತ ವಿದುಷಿ ಅವರು, ಬೆಂಗಳೂರಿನವರೇ. ನಮ್ಮ ಗುರುಗಳಿಂದ ಒಂದು ಕೃತಿಯ ಚಿಟ್ಟೆನ ಹೊರಗೆ ತರಬೇಕು ಅಂದ್ರೆ ತಲಪ್ರಾಣಂ ತೋಕಕ್ಕೊಸ್ತುಂದಿ ಅಂತ ತೆಲುಗಿನಲ್ಲಿ ಒಂದು ಗಾದೆ ಇದೆ. ತಲೆ ಪ್ರಾಣ ಬಾಲಕ್ಕೆ ಬಂದು ಕೂತ್ಕೊಳ್ಳುತ್ತೆ ಅಂತ, ಹಾಗಾಗತ್ತೆ ಅಂತ ಲೋಭ. ಆ ಕೃತಿಯನ್ನು ತಾನೇ ಹಾಡಬೇಕು ಅಂತ. ಈಚೆಗೆ ಒಂದು ತುಂಬಾ ಸೊಗಸಾದ ಪುಸ್ತಕವನ್ನು ಓದಿದೆ ತೆಲುಗಿನಲ್ಲಿ, ಜ್ಞಾಪಕಾಲು ಅನುಭವಾಲೂನು ಅಂತ ಶ್ರೀಪಾದ ಸುಬ್ರಹ್ಮಣ್ಯ ಶಾಸ್ತ್ರಿ ಅಂತ. ಅಲ್ಲಿ ಅವರು ಒಂದು ಘಟನೆಯನ್ನು ಹೇಳ್ತಾರೆ. ಆಂಧ್ರ ಪ್ರದೇಶದ ಈ ಗೋದಾವರಿ, ವಸಿಷ್ಠ ಗೋದಾವರಿ ಅಂತ ಗೋದಾವರಿ 6 ಶಾಖೆಗಳಾಗಿ ಒಡೆಯುತ್ತೆ. ಅಲ್ಲಿ ಎಲ್ಲ ಆಹಿತಾಗ್ನಿಗಳು ತುಂಬಾ ಜನ ಇದ್ದಾರೆ. 100 ಜನ ಸಲಕ್ಷಣ ಘನಪಾಠಿಗಳಿರುವಂತಹ ಜಾಗ, ತ್ರಿವೇದಿಗಳಾಗಿರುವಂಥವರು, ಸಕಲಶಾಸ್ತ್ರ ನಿಷ್ಣಾತರು, ಅವಿರಳ ಜಪಹೋಮ ತತ್ಪರರು. ಅಲ್ಲಿ ಒಂದು ಶಂಕರಾಚಾರ್ಯ ಪೀಠ. ಅಲ್ಲಿ ಶಂಕರಾಚಾರ್ಯ ಪೀಠದ ಒಬ್ಬ ಸ್ವಾಮಿಗಳು ಅವರು ಬಂದರು, ಊರಿಗೆ ಬಂದರು. ಅವರು ಬಂದ ಊರು ರಾಜಮಹೇಂದ್ರದ ಹತ್ತಿರದ ಒಂದು ಹಳ್ಳಿ. ಅಲ್ಲಿ ಮಹಾ ವರ್ಧಿಷ್ಣುವಾದ ಒಬ್ಬರು ಸೋಮಯಾಜಿಗಳಿದ್ದರು. ಆ ಸೋಮಯಾಜಿಗಳು ಆ ಹೊತ್ತು ಬೆಳಗ್ಗೆ ಪ್ರತಿ ದಿವಸವೂ ಆಹಿತಾಗ್ನಿ ಆದವನು ಸೂರ್ಯೋದಯವಾಗುತ್ತಿದ್ದಂತೆಯೇ ಯಜುರ್ವೇದಿ, ಸೂರ್ಯೋದಯಕ್ಕೆ ಮುನ್ನವೇ ಋಗ್ವೇದಿ ಅಗ್ನಿಗೆ ಕ್ಷೀರಾಹುತಿ ಕೊಡಬೇಕು. ಅದು ನಿತ್ಯ ಮಾಡಬೇಕಾದಂಥ ಅಗ್ನಿ ಪರಿಚರ್ಯೆ, ಅದಕ್ಕೆ ಭಂಗ ಬರುವಂತೆ ಇಲ್ಲ, ಅದು ಜನ್ಮ ವ್ರತ. ಆ ಹೊತ್ತಿಗೆ ಸರಿಯಾಗಿ ಬಂದಿದ್ದಾರೆ. ಇವ್ರನ್ನ ಪೂರ್ಣ ಕುಂಭದಿಂದ ಸ್ವಾಗತಿಸೋಕೆ ಇವರಿಗೆ ಆಗಲಿಲ್ಲ. ಅದಕ್ಕೆ ಆ ಶಂಕರಾಚಾರ್ಯ ಪೀಠಾಧಿಪತಿಗಳಿಗೆ ಕೋಪ ಬಂದು, ಇವ್ರು ಯಾತಕ್ಕೆ ಹೀಗೆ ಮಾಡಿದ್ರು, ಇವ್ರಿಗೆ ಅಹಂಕಾರ ಅಂತ. ಇಲ್ಲ, ನಾನು ಅಗ್ನಿ ಪರಿಚರ್ಯೆ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ, ನಿಮ್ಮನ್ನು ಬಹಿಷ್ಕರಿಸಿದ್ದೀವಿ ಅಂತ ಅಂದ್ಬಿಟ್ರು. ಆ ಕಾಲದಲ್ಲಿ ಬಹಿಷ್ಕಾರ ಅಂದ್ರೆ ಬಹಳ ದೊಡ್ಡ ಚಾಲೆಂಜ್. ಅವರಿಗೆ ಬೆಂಕಿ ಕೊಡಲ್ಲ, ನೀರು ಕೊಡಲ್ಲ, ಅವ್ರ ಮನೆ ನೆರಳಿಗೂ ಯಾರು ಹೋಗಲ್ಲ, ಅವರು ಬದುಕಿದ್ದು ಸತ್ತಂತೆ. ಅವರು ಮಹಾ ಸೋಮಯಾಜಿಗಳು, ಸಕಲ ಶಾಸ್ತ್ರಗಳನ್ನು ಬಲ್ಲಂತವ್ರು. ಅವರಿಗೆ ರೇಗೋಯ್ತು, ಇವ್ರು ಯಾರು ಈ ಸ್ವಾಮಿಗಳು ಹೇಳೋದಕ್ಕೆ, ಯಜ್ಞವೇ ನಮಗೆ ದೊಡ್ಡದು. ಹಾಗೆ ನೋಡಿದ್ರೆ ಧರ್ಮಶಾಸ್ತ್ರ ಪ್ರಕಾರ ಕಲಿಯುಗದಲ್ಲಿ ಸನ್ಯಾಸವೇ ವರ್ಜ್ಯ, ಕಲಿವರ್ಜ್ಯದಲ್ಲಿ ಸನ್ಯಾಸವೂ ಒಂದು. ಸನ್ಯಾಸಿ ಮುಖ ನೋಡಿದ್ರೆ ಸಚೇಲ ಸ್ನಾನ ಮಾಡಬೇಕು ಅಂತ ಇದೆ ಧರ್ಮಶಾಸ್ತ್ರ, ಅದಕ್ಕೇನು ಹೇಳ್ತಾರೆ ಅಂತ ಶುರು ಮಾಡಿದ್ರು. ನೀನೆಷ್ಟು ಅಂತ ಹೋಯ್ತು. ಕಡೆಗೆ ನೀವೇ ಬಹಿಷ್ಕಾರ ಹಾಕಿದ್ದೀರಲ್ಲ, ನಾನು ಒಂದು ಮಹಾ ಚಯನ ಮಾಡ್ತೀನಿ. ಚಯನ ಅಂದ್ರೆ ಹಾರುವ ಗರುಡನ ಆಕಾರದಲ್ಲಿ 5,001 ಇಟ್ಟಿಗೆಗಳನ್ನ ಅಥವಾ 5 ಇಟ್ಟಿಗೆಗಳನ್ನು ಇಟ್ಟು ಶೇನ ಚಿತಿ ಮಾಡುವುದು, ಅದರ ಮೇಲೆ ಹೋಮವನ್ನು ಮಾಡುವುದು. ಅದು ಅತಿರಾತ್ರ ಅಥವಾ ಅದಕ್ಕೂ ಮಿಗಿಲಾಗಿ ಇರುವಂತಹದ್ದು ಇದು. ಅತಿರಾತ್ರವಾದ ಮೇಲೆ ಮೊನ್ನೆ ನಾವು ಹೋಗಿದ್ದೀವಿ ಒಂದು ಯಜ್ಞ, ಅದರ ಹೆಸರೇ ಬರ್ತೋಗ್ತಾ ಇದೆ. ಅತಿರಾತ್ರ ಅಪ್ತೋರ್ಯಾಮ ಯಾಗ ಚಯನ ಪುರಸ್ಸರವಾಗಿ ಮಾಡುವಂಥದ್ದು ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿಬಿಟ್ರು. ಅದಕ್ಕೆ ಅನೇಕ ಋತ್ವಿಜರು ಬೇಕು. 7 ಸೋಮಯಾಗಗಳಲ್ಲಿ ಅತ್ಯಂತ ಕಠಿಣವಾದ ವಿಸ್ತಾರವಾದ ಪ್ರಕೃತಿಯಾಗ ಅದು ಅಂತ ಹೆಸರಾದದ್ದು. ಅಲ್ಲಿ ಸಾಮಾನ್ಯವಾಗಿ ವಿನಿಯೋಗವಾಗದೇ ಇರುವ ವೇದ ಮಂತ್ರಗಳೇ ಇಲ್ಲ ಅನ್ನುವ ಪ್ರತೀತಿ ಅಂತಹದ್ದು. ವಿಶೇಷವಾಗಿ ಸಾಮ ಸೋಮ ಎರಡೂ ಅಲ್ಲಿ ತುಂಬಾ ಜಾಸ್ತಿ ಅಪ್ತೋರ್ಯಾಮದಲ್ಲಿ. ಅದನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ರು. ಆಗ ಈ ಶ್ರೀಪಾದ ಸುಬ್ರಹ್ಮಣ್ಯ ಶಾಸ್ತ್ರಿಗಳ ತಂದೆಯನ್ನ ನೀವು ಉದ್ಗಾತ್ರವಾಗಬೇಕು, ಸಾಮವೇದಿಗಳವರು ಉದ್ಗಾತ್ರವಾಗಬೇಕು ಅಂತ ಕೇಳಿದ್ರು. ಸಾಮವೇದಿ ಉದ್ಗಾತ್ರವಾದಾಗ ಒಂದು ಕೆಲಸ ಉಂಟು ಆತನಿಗೆ. ಆಶ್ವಿನ ಅಂತ ಒಂದು ಭಾಗ, ಋಗ್ವೇದದಲ್ಲಿ ಬರುವ ಸುಮಾರು 1800 ಋಕ್ಕುಗಳನ್ನು ಸಾಮವಾಗಿ ಹಾಡಬೇಕು. ಅದು ಉಚ್ಚೈಸ್ವರದಿಂದ ಹೇಳಬೇಕು, ಎತ್ತರದ ಶ್ರುತಿಯಲ್ಲಿ ಹೇಳಬೇಕು. ಅದು ಇವತ್ತು ಬೆಳಗ್ಗೆ ಶುರು ಮಾಡಿ ನಾಳೆ ದಿವಸ ಸೂರ್ಯೋದಯ ಆಗೋದ್ರೊಳಗೆ ಮುಗಿಸಬೇಕು. ಬ್ರಾಹ್ಮ ಮುಹೂರ್ತ ಮುಗಿದು ಅಶ್ವಿನಿ ಮುಹೂರ್ತ ಬರುವಷ್ಟರೊಳಗೆ ಆಶ್ವಿನ ಮುಗಿಯಬೇಕು. ಒಮ್ಮೆ ತಪ್ಪು ಮಾಡಿದ್ರೆ ಮತ್ತೆ ಮೊದಲಿಂದ, ತೆಲುಗಿನಲ್ಲಿ ಒಂದು ಗಾದೆ ಇದೆ, ರೆಡ್ಡಿ ಬಚ್ಚೆ ಮೊದಲೆತ್ತುಕು ಅಂತ, ಹಾಗೆ ಮತ್ತೆ ಮೊದಲಿಂದ ಶುರು ಮಾಡಬೇಕು. ಈ ಹಾವು ಏಣಿ ಆಟದಲ್ಲಿ ನೋಡಿದಿರಲ್ಲ, ಬಾಲಕ್ ಬಂದೆ ದಳಕ್ಕಂತ ಕೆಳಕ್ಕೆ ಬೀಳೋದು ಅಂತ, ಆ ರೀತಿ ಮಾಡಬೇಕು. ಒಂದು ಸ್ವರವೂ ತಪ್ಪಬಾರದು, ಒಂದು ಮಾತ್ರ ಲೋಪವೂ ಆಗಬಾರದು. ಆ ಅಶ್ವಿನವನ್ನ
ವಶ ಮಾಡಿಕೊಳ್ಳೋರು ತುಂಬಾ ಕಡಿಮೆ, ಹಸ್ತಗತ ಮಾಡಿಕೊಂಡವರು ಕಡಿಮೆ. ಈ ಶ್ರೀಪಾದ ಸುಬ್ರಹ್ಮಣ್ಯ ಶಾಸ್ತ್ರಿಗಳ ತಂದೆಯ ಸೋದರತ್ತೆ ಮಗ ಒಬ್ಬರಿದ್ರು, ಅವರು ಉದ್ದಾಮ ವಿದ್ವಾಂಸರು. ಅವರಿಗೆ ಆಶ್ವಿನ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಆ ಆಶ್ವಿನದ ಸೂಕ್ಷ್ಮ ಹೇಳವಿ ನಾನು ಔದ್ಗಾತ್ರ್ಯ ಮಾಡಬೇಕು ಅಂತ ಹೋಗಿ ಕೇಳಿದ್ರು. ಹಾಗೆ ಹೇಳಿದ್ರಂತೆ, ಬಾವ ನಾನೇನು ತಪ್ಪ ಇಂಕೆವರಿಗೆ ಆಶ್ವಿನಂ ರಾಕೂಡದು ಅಂದಕ್ಕೂ ನೀಕು ಚಪ್ಪನು ಅಂತಂದ್ರಂತೆ. ನಾನು ಬಿಟ್ಟು ಮತ್ತೆ ಇನ್ಯಾರಿಗೂ ಆಶ್ವಿನ ಬರಬಾರದು, ಅದು ನನ್ನ ಬದುಕಿನ ಬಯಕೆ, ಹಾಗಾಗಿ ನಿನಗೆ ನಾನು ಹೇಳ್ಕೊಡೋದಿಲ್ಲ ಅಂದ್ಬಿಟ್ರಂತೆ. ಇಡೀ ಗೋದಾವರಿ ಸೀಮೆನಲ್ಲಿ ಯಾರಿಗೂ ಬರಬಾರದು ಅಶ್ವಿನ, ನನಗೆ ಮಾತ್ರ ಬರಬೇಕು, ಅವ್ರು ನನ್ನನ್ನೇ ಕರಿಬೇಕು ಅಂತ. ಆದ್ರೆ ಇವ್ರನ್ನ ಕರೆದಿದ್ದಾರೆ. ಅದು ಬೇರೆ ಬಹಿಷ್ಕಾರ ಹಾಕಿಸ್ಕೊಂಡಂತವ್ರದ್ದು ಯಾಗ, ತುಂಬಾ ಜನ ಹೋಗೋಲ್ಲ, ಅದೊಂದು ಚಾಲೆಂಜು. ಒಂದು ಸ್ವಲ್ಪವೂ ತಪ್ಪಾಗಬಾರದು, ಎಲ್ಲರೂ ಸರಿಯಾಗಿ ಮಾಡಬೇಕು. ಯುವಕರೇ ಸೇರಿ ಮಾಡ್ತಾ ಇದ್ದಾರೆ ಯಜ್ಞವನ್ನ. ಆ ಸ್ವಾಮಿಗಳಿಗೆ ಇದೊಂದು ಚಾಲೆಂಜ್ ಆಗಬೇಕು ಅಂತ ಇವರು ಅಹೋರಾತ್ರವೂ ಪ್ರಯತ್ನ ಪಟ್ಟು ಕಡೆಗೆ ಆಶ್ವಿನವನ್ನು ಸಿದ್ಧಿ ಮಾಡಿಕೊಂಡ್ರಂತೆ. ಮತ್ತೆ ಅದ್ಭುತವಾಗಿ ಯಜ್ಞದಲ್ಲಿ ಹೇಳಿ ಆ ಅಪ್ತೋರ್ಯಾಮ ಮುಗಿಯಿತು ಅಂತ ಬರುತ್ತೆ. ತುಂಬಾ ಸೊಗಸಾಗಿ ಬರುತ್ತೆ ಆ ಇಡೀ ಪ್ರಕರಣ ಪುಸ್ತಕದಲ್ಲಿ. ಅಂದ್ರೆ ತಾನು ತಿಳಿದದ್ದನ್ನ ತನ್ನ ಸೋದರ ಮಾವನ ಮಗನಿಗೆ ಬಿಟ್ಟುಕೊಡೋದಿಲ್ಲ ಅಂತ. ಈ ಮಟ್ಟದ ಒಂದು ವಿದ್ಯಾಲೋಭ ಇರುತ್ತೆ. ಅವರು ಬ್ರಹ್ಮರಾಕ್ಷಸನಾಗಿ ಹುಟ್ಟುತ್ತಾರೆ ಮುಂದಿನ ಜನ್ಮದಲ್ಲಿ ಅಂತ ನಮ್ಮಲ್ಲಿ ಶಾಸ್ತ್ರ ಉಂಟು. ಯಾರು ವಿದ್ಯಾಲೋಭ ಮಾಡ್ತಾರೋ ಇನ್ನೊಬ್ರಿಗೆ ಹೇಳಿಕೊಡದೆ ಅವರಿಗೆ ಮುಂದಿನ ಜನ್ಮ ಬ್ರಹ್ಮರಾಕ್ಷಸನೇ ಅಂತ. ಶಂಕರಾಚಾರ್ಯರ ಗುರುಗಳಾದ ಗೋವಿಂದ ಪಾದರಿಗೆ ಪಾಠ ಹೇಳಿಕೊಟ್ಟದ್ದು ಒಬ್ಬ ಬ್ರಹ್ಮರಾಕ್ಷಸ ಹೀಗೆ ಶಾಪಗ್ರಸ್ತ ಆಗಿದ್ದವನು, ವಿದ್ಯೆಯನ್ನು ಯಾರಿಗೂ ಹೇಳಿಕೊಡದೆ ಪಾತಂಜಲ ಮಹಾಭಾಷ್ಯವನ್ನ ಬಿಟ್ಟುಕೊಟ್ಟ ಅಂತ ಒಂದು ಕಥೆ ಉಂಟು. ಪತಂಜಲಿ ಚರಿತ ಅಂತ ಒಂದು ಕಾವ್ಯದಲ್ಲಿ ಬರುತ್ತೆ. ಇರಲಿ, ಹೀಗೆ ಕಚ ಅಂಥ ಒಂದು ಸಣ್ಣ ಬುದ್ಧಿಗೆ ಒಳಗಾಗದೆ ಉದಾರವಾಗಿ ತನ್ನ ವಿದ್ಯೆಯನ್ನ ವಿಕಾಸ ಮಾಡುವಂತೆ ಮಾಡಿದನಲ್ಲ, ಅದು ಬಹಳ ದೊಡ್ಡದು ಅಂತ. ಇತ್ತ ಕಡೆ ದೇವಯಾನಿ ಮತ್ತು ವೃಷಪರ್ವನ ಮಗಳು ಶರ್ಮಿಷ್ಠೆ. ಈ ಶರ್ಮಿಷ್ಠ ಅನ್ನೋ ಹೆಸರೇ ಬಹಳ ಚೆನ್ನಾಗಿದೆ. ಖಾಂಡೇಕರ್ ಅವರು ಬರೀತಾರೆ, ನಮ್ಮಲ್ಲಿ ಯಾಕೋ ಯಾವ ಹೆಣ್ಣು ಶರ್ಮಿಷ್ಠ ಅಂತ ಹೆಸರಿಟ್ಟುಕೊಂಡಿಲ್ಲ, ದೇವಯಾನಿ ಅನ್ನೋ ಹೆಸರಿಟ್ಟುಕೊಂಡವರು ಅನೇಕರಿದ್ದಾರೆ ಅಂತ. ಅದೊಂದು ದೊಡ್ಡ ದುರಂತ. ನಮ್ಮ ದೇಶದಲ್ಲಿ ಪಾಂಚಾಲಿ ಅಂತ ಒಳ್ಳೆ ಹೆಸರನ್ನು ಯಾರೂ ಇಟ್ಕೊಳ್ಳಿಲ್ಲ. ದುರ್ಯೋಧನ ಹೆಂಡತಿ ಭಾನುಮತಿ ಹೆಸರಿಟ್ಕೋತಾರೆ, ಪಾಂಡವರ ಹೆಂಡತಿ ಪಾಂಚಾಲಿ ಹೆಸರಿಟ್ಕೊಳ್ಳೋದಿಲ್ಲ. ಹಾಗೆಯೇ ಶರ್ಮ ಅಂದರೆ ಒಳ್ಳೆಯದನ್ನು ಮಾಡುವಂತಹದ್ದು ಅಂತ. ಶರ್ಮಿಷ್ಠ ಅಂತಂದ್ರೆ ಒಳ್ಳೆಯದನ್ನು ಮಾಡೋದ್ರೊಳಗೆ ಶ್ರೇಷ್ಠಳು ಅಂತ ಅರ್ಥ. ಆ ಒಳಿತಿನ ಶ್ರೇಷ್ಠತೆಯ ಪ್ರಜ್ಞೆ ಶರ್ಮಿಷ್ಠ. ಅವರು ಖಾಂಡೇಕರ್ ಅವರು ಬರೀತಾರೆ ಯಯಾತಿ ಕಾದಂಬರಿಯ ಕೊನೆಯಲ್ಲಿ, ನನಗೆ ಇಡೀ ಈ ಕಥೆ ತುಂಬಾ ದಿವಸ ಮನಸ್ಸಿನಲ್ಲಿ ಸುತ್ತಾ ಇದ್ದಿದ್ದಕ್ಕೆ ಒಂದು ಕಾಳಿದಾಸನ ಮಾತು ಕಾರಣ. ಯಯಾತೇರಿವ ಶರ್ಮಿಷ್ಠ ಭರ್ತುರ್ ಬಹುಮತಾ ಭವ ಅಂತ. 4ನೇ ಅಂಕದಲ್ಲಿ ಕಣ್ವ ಶಕುಂತಲೆಯನ್ನು ಆಶೀರ್ವಾದ ಮಾಡುವಾಗ ಯಯಾತಿಗೆ ಹೇಗೆ ಶರ್ಮಿಷ್ಠೆ ಬಹುಮತಳಾದಳೋ ಆ ರೀತಿ ಆಗುವ ನೀನು ಕೂಡ ನಿನ್ನ ಗಂಡನಿಗಿಂತ. ಶರ್ಮಿಷ್ಠೆ ಹೇಗೆ ಬಹುಮತಳಾದಳು ಅನ್ನೋದನ್ನು ಯೋಚನೆ ಮಾಡಿ ಅವರು ಆ ಕಾದಂಬರಿ ಬರೆದ್ರು ಅಂತ. ಈ ಶರ್ಮಿಷ್ಠೆ ವೃಷಪರ್ವನ ಮಗಳು, ರಾಕ್ಷಸರ ಮಗಳು. ಆದರೆ ಅಂತರಂಗ ಎಷ್ಟು ದೊಡ್ಡದು. ಅಂತಹ ಮಹನೀಯಳಾದಂತಹ ವ್ಯಕ್ತಿಯವಳು. ಎಲ್ಲರೂ ಸೇರಿ ಗೆಳತಿಯರು ವನವಿಹಾರಕ್ಕೆ ಹೋದರು. ವನವಿಹಾರದಲ್ಲಿ ಸರೋವರವೊಂದರಲ್ಲಿ ಸ್ನಾನ ಮಾಡೋದಕ್ಕೆ ಇಳಿದ್ರು. ಎಲ್ಲರೂ ಇಳಿದಿದ್ದಾರೆ, ಶರ್ಮಿಷ್ಠೆ, ದೇವಯಾನಿ, ಬೇರೆ ಸಖಿಯರು ಎಲ್ಲ. ಆಗ ಜೋರಾಗಿ ಗಾಳಿ ಬೀಸಿ ಇವರ ದಡದಲ್ಲಿಟ್ಟಿದ್ದ ವಸ್ತ್ರಗಳೆಲ್ಲ ಒಂದರೊಂದಿಗೆ ಒಂದು ಬೆರೆದುಕೊಂಡ್ಬಿಟ್ರು. ಆಗ ಒಂದೇ ರೀತಿಯಾದ ಬಟ್ಟೆ ಅನ್ಸುತ್ತೆ ಬಣ್ಣ. ಶರ್ಮಿಷ್ಠೆಯ ಬಟ್ಟೆಯನ್ನ ದೇವಯಾನಿಯ ಬಟ್ಟೆಯನ್ನು ಶರ್ಮಿಷ್ಠೆ ತೆಗೆದುಕೊಂಡ್ಬಿಟ್ರು. ತಕ್ಷಣವೇ ದೇವಯಾನಿಗೆ ಕೋಪ ಬಂತು. ಏನೇ ನನ್ನ ಬಟ್ಟೆ ನೀನು ಉಟ್ಕೋತೀಯಾ, ಏನೇ ನಿನ್ ಕೊಬ್ಬು ಎಂಥದ್ದು ಅಂತ. ತಪ್ಪಾಯಿತು ಅಂತ ಹೇಳಿದ್ರು ಕೇಳಲಿಲ್ಲ. ಯಾತಕ್ಕಾಗಿ ಮಾಡಿದ್ದು, ನಾನು ಉನ್ನತ ಕುಲದವಳು, ನೀನು ರಾಕ್ಷಸಿ, ನೀನೆಂಥದ್ದು ಅಂತ. ಕಡೆಗೆ ನೀನು ತಾನು ಅಂತ ಬಂದು ಸಾಕೆ ಸುಮ್ಮನೆ ಇರು, ನಿನ್ನ ಜೋರು ಜಬರ್ದಸ್ತು, ನಮ್ಮಪ್ಪನ ಮುಂದೆ ಕೈ ಚಾಚಿ ಭಿಕ್ಷೆ ಬೇಡ್ತಾನೆ, ಹೊಟ್ಟೆ ಪಾಡಗೋಸ್ಕರ ನಮ್ಮ ಅಪ್ಪ ಮುಂದೆ ನಿಮ್ಮಪ್ಪ ಹೊಗಳ ಬಟ್ಟನ ಕೂತಿದ್ದಾನೆ ಅಂತ ಶರ್ಮಿಷ್ಠೆ ದಬಾಯಿಸ್ಬಿಟ್ರು. ಶುಕ್ರಾಚಾರ್ಯ ನಮ್ಮ ತಂದೆಯ ಮುಂದೆ ಒಂದಿಮಾಗದನ ತರಹ ಇದ್ದಾನೆ ಅಂತ ಹೇಳ್ಬಿಟ್ಟು ಅಂದ್ಬಿಟ್ರು. ತತ್ಕ್ಷಣವೇ ಅವಳು ಹೇಳ್ತಾಳೆ, ಆಸೀನಂಚ ಶಯಾನಂಚ ಪಿತಾತೆ ಪಿತರಂ ಮಮ ಸ್ತೌತಿ ವಂದತಿ ಚಾಭೀಕ್ಷ್ಣಂ ನೀಚೈ ಸ್ಥಿತ್ವ ವಿನೀತವತ್. ವಂದತಿ ಅಂತ ಮತ್ತೆ ಆತ್ಮನೇಪದಿ ಹೋಗಿ ಪರಸ್ಮೈಪದಿ ಆಗಿದೆ. ನಮ್ಮಪ್ಪ ಮಲಗಿದ್ರೆ, ನಿಂತಿದ್ರೆ, ಕೂತಿದ್ರೆ ನಿಮ್ಮಪ್ಪ ಬಂದು ಕೈ ಕಟ್ಟಿಕೊಂಡು ಕೆಳಗಡೆ ನಿಂತುಕೊಂಡು ವಿನೀತನಾಗಿ ಹೊಗಳ್ತಾ ಇರ್ತಾನೆ. ಯಾಚತಸ್ತ್ವಂ ಹಿ ದುಹಿತ ಸ್ತುವತಃ ಪ್ರತಿಗೃಹತಃ ಸುತಾಂ ಸ್ತೂಯಮಾನಸ್ಯ ದತತೋ ಅಪ್ರತಿಗೃಹತಃ. ನೀನು ಹೊಗಳುವ ಬೇಡುವ ಅಂಥ ಒಬ್ಬನ ಮಗಳು, ನಾನು ಹೊಗಳಿಸಿಕೊಳ್ಳುವ ಮತ್ತೆ ಕೊಡುವಂಥವನ ಮಗಳು. ಹೇಳು ನಮ್ಮಲ್ಲಿ ಯಾರು ದೊಡ್ಡವರು ಅಂತ. ಒಂದು ಚಾಟುಪದ್ಯ ತೆಲುಗಿನಲ್ಲಿ ಬರುತ್ತೆ. ಗಂಗೆ ಹೀಗೆ ಹರಿತಾ ಇತ್ತಂತೆ,
ಆಗ ಮತ್ತೊಂದು ನೀರಿನ ಝರಿ ಅದು ಹರಿತಾ ಇತ್ತಂತೆ. ಅದು ರಾಯನ ಭಾಸ್ಕರ ಅಂತ ಒಬ್ಬ ತುಂಬಾ ದಾನ ಧರ್ಮ ಮಾಡಿ ಶ್ರೇಷ್ಠನಾದಂಥ ಒಬ್ಬ ವ್ಯಕ್ತಿ. ಆ ವ್ಯಕ್ತಿಯ ಕೈಯಿಂದ ಹರಿದ ನೀರು. ದಾನ ಕೊಡುವಾಗ ನೀರು ಹಾಕಿ ಕೊಡ್ತಾರೆ. ಆ ದಾನೋದಕ ಅದು ನದಿಯಾಗಿ ಹರಿತಾ ಇದೆ. ಆ ನದಿ ಹೇಳುತ್ತಂತೆ ಗಂಗೆಗೆ, ದೂರ ಹೋಗು, ನನ್ನನ್ನು ಬಯಲಿಗೆ ಮಾಡಬೇಡ ಅಂತ. ಗಂಗೆಗೆ ರೇಗೋಯ್ತಂತೆ, ನಾನು ಲೋಕಪಾವನಿ, ನನ್ನನ್ನು ಹೀಗಂತೀಯೇನೆ ಅಂತ. ನೀನು ಯಾಚಕನ ಕಾಲಿಂದ ಹುಟ್ಟಿದವಳು, ವಿಷ್ಣುವಿನ ಪಾದ. ಬಲಿ ಹತ್ತರ ಯಾಚನೆ ಮಾಡೋಕೆ ಹೋದಾಗ ತಾನೆ, ಹಾಗಾಗಿ ಯಾಚಕನ ಕಾಲಿನ ನೀರು, ನಾನು ದಾನಿಯ ಕೈಯಿನ ನೀರು. ಹೇಳು ಯಾರು ಮಡಿ ಅಂತ, ನಾನೇ ದೂರ ಹೋಗ್ಬೇಕಾ, ನೀನ್ ದೂರ ಹೋಗ್ಬೇಕಾ ಅಂತ. ಈ ರೀತಿ ವೃಷಪರ್ವನ ಮಗಳು ಶರ್ಮಿಷ್ಠೆ ಹೇಳ್ತಾಳೆ. ಆಗ ಇಬ್ಬರಿಗೂ ಮುಷ್ಟಾಮುಷ್ಟಿ, ಕೇಶಾಕೇಶಿ ಯುದ್ಧ ಆಗತ್ತೆ. ದೇವಯಾನಿನ ಒಂದು ಹಾಳು ಬಾವಿಗೆ ತಳ್ಳಿ ಹೊರಟೋಗ್ಬಿಡ್ತಾರೆ. ಆಗ ಅವಳು ಅಲ್ಲಿಯೇ ಸಂಕಟ ಪಡ್ತಾ ಇರ್ತಾಳೆ. ಆಗ ಅಲ್ಲಿಗೆ ಶ್ರಾಂತಯುಗ್ಯ ಶ್ರಾಂತಯೋ ಮೃಗಲಿಪ್ಸು ಪಿಪಾಸಿತ ಸ ನಾಹುಷಃ ಪ್ರೇಕ್ಷಮಾಣ ಉದಪಾನಂ ಗತೋದಕಂ. ಅದು ಹಾಳು ಬಾವಿ, ಅವನಿಗೆ ಗೊತ್ತಿಲ್ಲ. ಯಯಾತಿಯೇ ನಹುಷನ ಮಗ, ಅವನು ಬಳಲಿದ ಕುದುರೆ, ಬಳಲಿದ ಸಾರಥಿಯಿಂದ ಬಳಲಿ ಅವನು ಬರ್ತಾನೆ. ಅವನು ಬಂದು ಈ ಬಾವಿಯಲ್ಲಿ ನೀರಿದೆಯಾ ಅಂತ ನೋಡ್ತಾನೆ. ನೋಡಿದ್ರೆ ದೇವಯಾನಿ ಇದ್ದಾಳೆ. ನನ್ನನ್ನು ಮೇಲಕ್ಕೆ ಎತ್ತು, ಕಾತ್ವಂ ತಾಮ್ರ ನಕೀ ಶ್ಯಾಮ ಸುಮೃಷ್ಟ ಮಣಿಕುಂಡಲ ದೀರ್ಘಂ ಧ್ಯಾಯಸಿ ಚಾತ್ಯರ್ಥಂ ಕಸ್ಮಾತ್. ಶಮಿಸಿ ಚಾತುರ, ಯಾತಕ್ಕೆ ನೀನು ಹೀಗಿದೀಯಾ ಅಂತ ಕೇಳಿದಾಗ, ಯಾರು ನೀನು ಅಂತ ಹೇಳಿದಾಗ ಅವಳು ಮೊದಲು ನನ್ನ ಮೇಲಕ್ಕೆ ಎತ್ತು ಅಂತ ಹೇಳ್ತಾಳೆ. ಅವನು ಎತ್ತುತ್ತಾನೆ. ಹಾಗೆ ಎತ್ತಿದಾಗ ನೋಡಿ ಅವಳು, ನೀನು ನನ್ನ ಬಲಗೈ ಹಿಡ್ಕೊಂಡು ಮೇಲೆತ್ತಿದೆ, ಪಾಣಿಗ್ರಹಣ ಮಾಡಿಬಿಟ್ಟಿದ್ಯಾ, ನೀನೇ ನನ್ನನ್ನು ಮದುವೆ ಆಗಬೇಕು ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ, ಎಲ್ಲಾದ್ರೂ ಉಂಟೆ ಇದು, ತಾಮತ ಬ್ರಾಹ್ಮಣೀಂ ಸ್ತ್ರೀಂ ಚ ವಿಜ್ಞಾಯ ನಹುಷಾತ್ಮಜ. ಏನು ಮಾಡೋದು, ನೀನು ಬ್ರಾಹ್ಮಣಿ ಆಗ್ಬಿಟ್ನೆಲ್ಲ, ಹೇಗೆ ಇದು ವಿಲೋಮ ವಿವಾಹ, ಪ್ರತಿಲೋಮ ವಿವಾಹವಾಗುತ್ತೆ, ಅನುಲೋಮ ಆಗೋದಿಲ್ಲ, ಸಾಧ್ಯ ಇಲ್ಲ ಅಂತ. ಇಲ್ಲ ಇಲ್ಲ, ನನಗೆ ಕಚ ಶಾಪನೇ ಕೊಟ್ಟಿದ್ದಾನೆ, ಬ್ರಾಹ್ಮಣ ಯಾರು ಮದುವೆ ಆಗೋಲ್ಲ ಅಂತ, ನೀನೇ ಮದುವೆ ಆಗಬೇಕು ಅಂತ. ಅಂದ್ರೆ ಎಷ್ಟು ಡ್ಯಾಶಿಂಗ್ ಆಗಿದ್ದಳು ದೇವಯಾನಿ ಅಂತ ಅನ್ಸುತ್ತೆ. ಹಾಗಾಗಿ ನೀನು ಮದುವೆ ಆಗಬೇಕು ಅಂತ ಹೇಳಿ ಒಪ್ಪಿಸ್ಕೊಂಡ್ಬಿಟ್ಲು. ಮೊದಲಿಂದಲೂ ದೇವಯಾನಿಗೆ ಈ ಸ್ಥಾನಮಾನಗಳ ಹುಚ್ಚು. ರಾಜನ ಮದುವೆ ಆಗಬೇಕು, ಅವಳ ಕ್ಷಾತ್ರ ವಂಶ ಇಲ್ಲದೇ ಇದ್ರೂ ಕ್ಷಾತ್ರ ಭಾವ ಅವಳಲ್ಲಿ ತುಂಬಾ ಇತ್ತು. ಅವಳು ಬುದ್ಧಿಯಿಂದ, ಧರ್ಮದಿಂದ ಕ್ಷತ್ರಿಯಳು, ಕರ್ಮದಿಂದ ಅಲ್ಲದೆ ಇದ್ರು, ರಕ್ತದಿಂದ ಅಲ್ಲದೆ ಇದ್ರು, ಮನಸ್ಸಿನಿಂದ ಕ್ಷತ್ರಿಯಳು ಅಂತ ಆಗ್ಬಿಟ್ಟಿದ್ದಾಳೆ. ಆಮೇಲೆ ಅವಳು ಹೇಳ್ತಾಳೆ, ತ್ವರಿತಂ ಘೂರ್ಣಿಕೆ ಗಚ್ಚ ಸರ್ವ. ಆಮೇಲೆ ಅಲ್ಲಿ ಹೋಗಿ ಅವನ ಅರಮನೆಗೆ ಹೋಗಿ ಒಬ್ಬ ಸೇವಕಿಯನ್ನು ಕರೆದು, ತ್ವರಿತಂ ಘೂರ್ಣಿಕೆ ಗಚ್ಚ ಸರ್ವ ಮಾಚಕ್ಷ್ವಮೇಪಿತು ನೇದಾನಿ ಹಿ ಪ್ರವೇಕ್ಷ್ಯಾಮಿ. ನಾನು ನಗರಂ ವೃಷಪರ್ವಣ, ನಾನು ವೃಷಪರ್ವನ ನಗರಕ್ಕೆ ಪ್ರವೇಶ ಮಾಡೋದಿಲ್ಲ, ಹಾಗಾಗಿ ನಮ್ಮ ಅಪ್ಪನ ಹತ್ರಕ್ಕೆ ಹೋಗಿ ಸುದ್ದಿ ಕಳಿಸು, ನಾನು ಹೊರಗಡೆ ಕಾದಿದ್ದೀನಿ ಅಂತ ಹೇಳ್ಬಿಟ್ಟು ಅಂತಾಳೆ. ನೋಡಿ ಅವಳ ರೋಷ ಎಷ್ಟು ಅಂದ್ರೆ, ಆ ಶರ್ಮಿಷ್ಠೆಯ ಅಪ್ಪನ ಊರನ್ನು ಕೂಡ ಮೆಟ್ಟೋದಿಲ್ಲ ಅಂತ. ಇವನು ಶುಕ್ರಾಚಾರ್ಯ ಎದ್ದನೋ ಬಿದ್ದನೋ ಅಂತ ಓಡಿ ಬರ್ತಾನೆ, ಏನಾಯ್ತೋ ಮಗಳಿಗೆ ಅಂತ. ಆಗ ಬಂದ ತಕ್ಷಣವೇ ಮಗಳು ಹೇಳ್ತಾಳೆ, ನಿಷ್ಕೃತಿರ್ಮೇಸ್ತುವಾ ಮಾಸ್ತು ಶೃಣುಷ್ವಾವಹಿತೋ ಮಮ. ನಾನು ತಪ್ಪೋ ಸರಿಯೋ ಮಾಡ್ತಾ ಇರೋದು ನನಗೆ ಗೊತ್ತಿಲ್ಲ, ಬಾಯಿ ಮುಚ್ಕೊಂಡು ನಾನು ಹೇಳೋದು ಸರಿಯಾಗಿ ಕೇಳಪ್ಪ, ಗಮನದಲ್ಲಿ ಇಟ್ಕೊಂಡು ಅಂತ ಹೇಳ್ತಾಳೆ. ಶರ್ಮಿಷ್ಠಯ ಯದುಕ್ತಾಸ್ಮಿ ದುಹಿತ್ರ ವೃಷಪರ್ವಣ ಸತ್ಯಂ ಕಿಲೈತತ್ ಸಾಪ್ರಾಹ ದೈತ್ಯಾನಾಮಸಿ ಗಾಯನಃ. ನೀನು ಹೇಳು, ನಿಜ ಸತ್ಯವೋ ಸುಳ್ಳೋ ಹೇಳು, ಅದು ಏಕ್ ಮಾರೋ ದೋ ತುಕಡ ಹಾಗೆ ಹೇಳ್ತಾ ಇದ್ದಾಳೆ. ಈ ನಿಲುವಿನಲ್ಲಿ ಹೇಳು, ನೀನು ನಮ್ಮಪ್ಪ ಆ ವೃಷಪರ್ವನ ಹೊಗಳಬಟ್ಟನೋ ಅಲ್ವೋ ಹೇಳು ಮೊದಲು. ವೃಷಪರ್ವಣ ದೈತ್ಯಾನಾಂ ಅಸಿ ಗಾಯನಃ, ಹೊಗಳಬಟ್ಟನ ಹೇಳು. ಏವಂ ಹಿ ಮೇ ಕಥಯತಿ ಶರ್ಮಿಷ್ಠಾ ವಾರ್ಷಪರ್ವಣಿ ವಚನಂ ತೀಕ್ಷ್ಣ ಪುರುಷಂ ಕ್ರೋಧ ರಕ್ತೇಕ್ಷಣಾ ವೃಷಂ. ಕಣ್ಣು ಕೆಂಪು ಮಾಡಿಕೊಂಡು ಒರಟೊರಟಾಗಿ ಅವಳು ವೃಷಪರ್ವನ ಮಗಳು ಹೀಗೆಲ್ಲ ಅಂತಾಳೆ. ಅದು ನಿಜವೂ ಹೌದು. ಸ್ತುವತೋ ದುಹಿತಾ ಹಿತ್ವಂ ಯಾಚತಃ ಪ್ರತಿಗೃಹ್ಣತಃ ಸುತಾಹಂ ಸ್ತೂಯಮಾನಸ್ಯ ದದತೋ ಅಪ್ರತಿಗೃಹ್ಣತಃ ಇತಿ ಮಾಮಾಹ ಶರ್ಮಿಷ್ಠಾ ದುಹಿತಾ ವೃಷಪರ್ವಣ. ಇದು ನಿಜವೋ ಹೇಳು. ತಕ್ಷಣ ಶುಕ್ರಾಚಾರ್ಯನಿಗೆ ಕೋಪ ಬಂದ್ಬಿಡುತ್ತೆ. ಸ್ತುವತೋ ದುಹಿತಾ ನತ್ವಂ ಭದ್ರೇ ನ ಪ್ರತಿಗೃಹ್ಣತಃ. ನೀನು ಹೊಗಳೋವನ ಮಗಳಲ್ಲಮ್ಮ, ಬೇಡವನ ಮಗಳಲ್ಲ. ಅಸ್ತೋತು ಸ್ತೂಯಮಾನಸ್ಯ ದುಹಿತಾ ದೇವಯಾನ್ಯಸಿ. ನೀನ್ ದೇವಯಾನಿ, ಯಾರನ್ನೂ ಹೊಗಳದೆ ಎಲ್ಲರಿಂದಲೂ ಹೊಗಳಿಸ್ಕೊಳ್ಳುವಂತ ನನ್ನ ಮಗಳು ನೀನು ಅಂತ ಹೇಳ್ತಾನೆ. ವೃಷಪರ್ವೈವ ತದ್ವೇದ ಶಕ್ರೋ ರಾಜಾಚ ನಾಹುಷಃ ಅಚಿಂತ್ಯಂ ಬ್ರಹ್ಮ ನಿರ್ದ್ವಂದ್ವಂ ಐಶ್ವರಂ ಹಿ ಬಲಂ ಮಮ. ಅದು ವೃಷಪರ್ವನಿಗೂ ಗೊತ್ತು, ದೇವರೇ ದೇವೇಂದ್ರನಿಗೂ ಗೊತ್ತು.
ಮತ್ತೆ ಯಯಾತಿಗೂ ಗೊತ್ತಿರುತ್ತೆ ನಾನು ಇಂಥವನು ಅಂತ ಹೇಳ್ಬಿಟ್ಟು, ಮತ್ತೆ ಆ ಅಚಿಂತ್ಯವಾದ ಬ್ರಹ್ಮವಸ್ತುವಿಗೂ ಅದಕ್ಕೂ ಗೊತ್ತಿರುತ್ತೆ ನನ್ನ ಬಲ ಎಂಥದ್ದು, ನನ್ನ ಐಶ್ವರ್ಯ ಶಕ್ತಿ ಎಂಥದ್ದು ಅನ್ನೋದು ಗೊತ್ತು. ಯಃ ಪರೇಶಾಂ ನರೋ ನಿತ್ಯಂ ಅತಿವಾದ ಸ್ಥಿತಿಕ್ಷತಿ ದೇವಯಾನಿ ವಿಜಾನೀಹಿ ತೇನ ಸರ್ವಮಿದಂ ಜಿತಂ. ಹಾಗಾಗಿ ನಾನು ಖಂಡಿತವಾಗಿ ಹೊಗಳಭಟ್ಟ ಅಲ್ಲ. ಯಸ್ ಸಮುತ್ಪತಿತಂ ಕ್ರೋಧಂ ನಿಗೃಹ್ಣತಿ ಅಯಂ ಯಥಾ ಸ ಯಂತೆ ತ್ಯುಚ್ಯತೆ ಸದ್ಭಿಹಿ ನಯೋ ರಕ್ಷ್ಮಿಷು ಲಂಬ್ಯತೆ. ಯಾರು ತನ್ನನ್ನು ಕಂಟ್ರೋಲ್ ಮಾಡ್ಕೊಳ್ತಾನೋ ಅವನು ನಿಜವಾಗಿ ಆತ್ಮವಂತ. ಅವನನ್ನ ಎಂತ ಅಂತ ಕರೀತಾರೆ ಹೊರತು ಬರೀ ಸಾರಥಿಯನ್ನ ಎಂತ ಅಂತ ಕರೆಯೋಲ್ಲ. ಇದು ಹೇಳ್ತಾ ಇವನೇ ಕೋಪ ಮಾಡ್ಕೊಂಡು ಬಿಟ್ಟಿದ್ದಾನೆ ನೋಡಿ. ಹೇಳ್ತಾ ಇದ್ದಾನೆ ಕೋಪ ಮಾಡ್ಕೊಳ್ಳಲ್ಲ ವಿವೇಕಿಗಳು ಅಂತ, ತಾನು ಕೋಪ ಮಾಡ್ಕೊಂಡು ಬಿಟ್ಟಿದ್ದಾನೆ. ಶುಕ್ರಾಚಾರ್ಯನದು ಅದು ಒಂದು ಮಾನವ ಸ್ವಭಾವ. ದೇವಯಾನಿ ವಿಜಾನೀಹಿ ತೇನ ಸರ್ವಮಿದಂ ಜಿತಂ ಯಸ್ಸಮುತ್ಪತಿತಂ ಕ್ರೋಧಂ ಶಮಯೇವ ನಿರಸ್ಯತಿ ಯಥೋರಗಸ್ತ್ವಚಂ ಜೀರ್ಣಂ ಸವೈ ಪುರುಷ ಉಚ್ಯತೆ. ಯಾರು ಹಾವಿನ ಪೊರೆ ಕಳಚಿಕೊಳ್ಳುವಂತೆ ಹಾವು ಕೋಪವನ್ನು ಕಳಿಸ್ಕೋತಾನೋ ಅವನೇ ವಿವೇಕಿ ಅಂತ ಹೇಳ್ತಾರೆ ಅಂತ. ಎಶ್ಚ ತಪ್ತೋ ನ ತಪತಿ ದೃಢಂ ಸೋರ್ಥಸ್ಯ ಭಾಜನಂ. ಯಾರು ಸಂಕಟಕ್ಕೆ ಕ್ಷೋಭೆಗೆ ಒಳಗಾಗಲ್ವೋ ಅವನೇ ನಿಜವಾಗಲಿ ತಪಸ್ವಿ, ಅವನಿಗೆ ಎಲ್ಲ ಅರ್ಥಗಳು ಸಿದ್ಧಿಯಾಗುತ್ತವೆ. ಯೋ ಯಜೇದ್ ಅಪರಿಶ್ರಾಂತೋ ಮಾಸಿ ಮಾಸಿ ಶತಂ ಸಮಾಹ ನ ಕೃದ್ಯೇದ್ಯಶ್ಚ ಸರ್ವಸ್ಯ ತಯೋರಕ್ರೋಧನೋಧಿಕ. ಯಾರು 100 ಯಾಗ ಮಾಡ್ತಾರೋ ತಿಂಗಳು ಕೂಡ ಅವನಿಗಿಂತಲೂ ಯಾರು ಕೋಪ ಮಾಡಿಕೊಳ್ಳಲ್ವೋ ಅವನು ದೊಡ್ಡ ಯಾಜ್ಞಿಕ ಅಂತ ಹೇಳ್ತಾನೆ. ಆಗ ವೇದಾಹಂ ತಾತ ಬಾಲಾಪಿ ಧರ್ಮಾಣಂ ಇದಿಹಾಂತರಂ ಅಕ್ರೋಧೆ ಚಾತಿವಾದೇ ಚ ವೇದ ಚಾಪಿ ಬಲಾಬಲಂ ಶಿಷ್ಯಸ್ಯಾಶಿಷ್ಯ ವೃತ್ತೇರ್ಹಿ ನಕ್ಷಂತವ್ಯಂ ಬುಭೂಷತ ತಸ್ಮಾತ್ ಸಂಕೀರ್ಣ ವೃತ್ತೇಶು ವಾಸೋ ಮಮ ರೋಚತೆ. ಆದರೆ ಒಂದು ಮಾತು, ನಿನ್ನ ಶಿಷ್ಯನಂಗೆ ನಡ್ಕೋತಿಲ್ಲ ಅಂತ ಜಾಗದಲ್ಲಿ ನಾನು ಇರೋದಿಲ್ಲ. ಹಾಗಾಗಿ ಈ ಸಂಕೀರ್ಣ ವೃತ್ತೇಶು ಗೊಂದಲ ಇರುವ ನಡವಳಿಕೆ ಇದ್ದವ್ರ ಹತ್ರ ಇರೋಕ್ಕೆ ಇಷ್ಟಪಡೋದಿಲ್ಲ. ನಾನು ಹೋಗ್ತೀನಿ, ನಿನಗೇ ಗೊಂದಲ ಇದೆ, ಕನ್ಫ್ಯೂಷನ್ ಇದೆ, ನಿನ್ ಜೊತೆ ನಾನು ಇರೋದಿಲ್ಲ ಅಂದ್ಬಿಡ್ತಾಳೆ. ಆಗ ತಂದೆ ನಿರಪಾಯನಾಗಿ ನೇರವಾಗಿ ವೃಷಪರ್ವನತ್ರಕ್ಕೆ ಹೋಗ್ತಾನೆ. ನಾಧರ್ಮಶ್ಚರಿತೋ ರಾಜನ್ ಸದ್ಯ ಫಲತಿ ಗೌರಿವ ಪುತ್ರೇಶು ವಾ ನಪ್ತ್ರೇಶು ವಾ ನಚೇದಾತ್ಮನಿ ವಾ ನಚೇದಾತ್ಮನಿ ಪಶ್ಯತಿ ಫಲತ್ಯೇವ ಧ್ರುವಂ ಪಾಪಂ ಗುರುಭುಕ್ತಮಿವೋದರೆ. ಒಂದಂತೂ ಹೇಳ್ತೀನಿ, ಧರ್ಮ ಹಸುವಿನಂಗೆ ತಕ್ಷಣ ಫಲ ಕೊಡುವಂಥದ್ದಲ್ಲ, ಹಾಲು ಕೊಡುವಂಥದ್ದಲ್ಲ. ಆದರೆ ಪಾಪ ಇದೆಯಲ್ಲ ಅದು ಹಾಗಲ್ಲ, ತಕ್ಷಣವೇ ಫಲವನ್ನು ಕೊಡುತ್ತೆ. ಊಟ ಮಾಡಿದ ತಕ್ಷಣ ಹೊಟ್ಟೆ ಉಬ್ಬರಿಸ್ಕೊಳ್ಳುತ್ತಲ್ಲ, ಆ ರೀತಿ ನೀನು ಪಾಪ ಮಾಡಿದ್ಯಾ, ನಿನಗೀಗಲೇ ನಾನು ಶಾಪ ಕೊಡ್ತೀನಿ ನೋಡು, ನನ್ನ ಮಗಳಿಗೆ ಅವಮಾನವಾಗಿದೆ ಅಂತ. ಆಗ ವೃಷಪರ್ವ ಪಾಪ ಅಂಗಲಾಚಿಕೊಂಡು ಬೇಡ್ತಾನೆ. ನಾಧರ್ಮಂ ನ ಮೃಷಾವಾದಂ ತ್ವಯಿ ಜಾನಾಮಿ ಭಾರ್ಗವ ತ್ವಯಿ ಧರ್ಮಶ್ಚ ಸತ್ಯಂಚ ತತ್ಪ್ರಸೀದತು ನೋ ಭವಾನ್. ನಾನು ತಪ್ಪು ಮಾಡಿಲ್ಲ, ನಾನು ಅನ್ಯಾಯ ಮಾಡಿಲ್ಲ, ಸುಳ್ಳು ಹೇಳಿಲ್ಲ, ದಯಮಾಡಿ ಹೇಳಿ ಅಂತ. ಸಮುದ್ರಂ ಪ್ರವಿಶದ್ವಂ ವಾ ದಿಶೋ ವಾ ದ್ರವತಾಸುರ ದುಹಿತುರ್ನಾಪ್ರಿಯಂ ಸೋಢಂ ಶಕ್ತೋಹಂ ದಯಿತಾಹಿಮೆ ಪ್ರಸಾದ್ಯತಾಂ ದೇವಯಾನಿ ಜೀವಿತಂ ಹ್ಯತ್ರ ಮೇ ಸ್ಥಿರಂ ಯೋಗಕ್ಷೇಮ ಕರಸ್ತೇಹಂ ಇಂದ್ರಸ್ಯೇವ ಬೃಹಸ್ಪತಿ. ನೀವು ಅಸುರರು ಸಮುದ್ರಕ್ಕಾದ್ರೂ ಹೋಗ್ಬೇಡಿ, ಬೆಂಕಿಗಾದ್ರೂ ಹೋಗ್ಬೇಡಿ, ನನಗೇನೂ ಗೊತ್ತಿಲ್ಲ, ನನ್ನ ಮಗಳಿಗೆ ಸಮಾಧಾನ ಆಗೋದೇ ನನಗೆ ಮುಖ್ಯ. ಹಾಗಾಗಿ ದುಹಿತು ನ ಅಪ್ರಿಯಂ ಸೋಢಂ ಶಕ್ತೋಹಂ, ಮಗಳಿಗೆ ಅಪ್ರಿಯವಾದದ್ದನ್ನು ಸಹಿಸೋಕೆ ನಾನು ಸಾಧ್ಯ ಇಲ್ಲ. ದಯಿತಾಮೆ, ನನಗೆ ತುಂಬಾ ಪ್ರೀತಿ ಪಾತ್ರಳಾದವಳು ಅವಳು. ಹಾಗಾಗಿ ಪ್ರಸಾದ್ಯತಾಂ ದೇವಯಾನಿ ಸಮಾಧಾನ ಮಾಡು, ಅವಳೇ ನನ್ನ ಬದುಕು. ಹಾಗೆ ಮಾಡಿದ್ರೆ ನಿನ್ನ ಯೋಗ ಕ್ಷೇಮ ಎರಡೂ ನೋಡ್ಕೊಳ್ತೀನಿ. ಇಂದ್ರನಿಗೆ ಹೇಗೆ ಬೃಹಸ್ಪತಿಯೋ ಹಾಗೆ ನಾನು ನಿನಗೆ ಅಂತ. ಯತ್ಕಿಂಚಿತ್ ಅಸುರೇಂದ್ರಾಣ ವಿದ್ಯತೆ ವಸುಭರ್ಗವ ಭುವಿ ಹಸ್ತಿ ಗವಾಶ್ವಾಂಶ್ಚ ವಾತಸ್ಯತ್ವಂ ಮಮಚೇಶ್ವರ. ಯಾವುದಿದೆ ನಮ್ಮದು, ದುಡ್ಡು ಕಾಸು ನಾಯಿ ನರಿ ರಥ ಕುದುರೆ ಅಂತ ಎಲ್ಲ ನಿಮ್ಮದೇನೆ, ಒಂದೂ ನನ್ನದಿಲ್ಲ ಅಂತ. ನಾನೇನು ಮಾಡಲಿ ಅದಿಟ್ಕೊಂಡು, ನಿನಗೇನಿದೆ ಅದನ್ನು ಹೋಗಿ ನನ್ನ ಮಗಳ ಮುಂದೆ ಕೇಳುವಂತ. ಆಗ ಯಂ ಕಾಮಂ ಅಭಿಕಾಮಾಸಿ ದೇವಯಾನಿ ಶುಚಿಸ್ಮಿತೆ ತತ್ತೇಹಂ ಸಂಪ್ರದಾಸ್ಯಾಮಿ ಯದಿಚೇದಪಿ ದುರ್ಲಭಂ. ಹೋಗಿ ಪಾಪ ಕೇಳ್ತಾನೆ, ಯಾವುದನ್ನು ನೀನು ಬಯಸ್ತೀಯಮ್ಮ, ಶುಚಿಸ್ಮಿತೆ ಒಳ್ಳೆ ನಗುತ್ತಾ ಇದ್ದೀಯಾ ಅಂತ. ಅದು ಏನು ವ್ಯಂಗ್ಯವೋ ಏನೋ, ಅಥವಾ ಮುಖ ಗಂಟಿಟ್ಕೊಂಡಿದ್ರು ಯಾಚನೆ ಮಾಡಕ್ ಹೋಗೋರು, ಕೆಲಸ ಆಗಬೇಕಾದವರು, ಅವ್ರು ಹೇಗಿದ್ರು ಅವ್ರು ಬಹಳ ಸುಂದರರು, ಬಹಳ ಶಾಂತರು ಅಂತ ಹೇಳಬೇಕಲ್ಲ. ಅದು ಚೆನ್ನಾಗಿರತಕ್ಕಂಥ ಒಂದು ಹರಿಶ್ಚಂದ್ರ ಸಿನಿಮಾದಲ್ಲಿ ಬರುತ್ತಲ್ಲ, ನಾಟಕದಲ್ಲೂ ಇದೆ. ನಕ್ಷತ್ರಿಕ ಓಡ್ ಬಂದು ವಿಶ್ವಾಮಿತ್ರನಿಗೆ ಹೇಳ್ತಾನೆ, ಗುರುಗಳೇ ಸುಳ್ಳು ಹೇಳ್ದ ಹರಿಶ್ಚಂದ್ರ ಅಂತ. ಏನು ಅಂದ್ರೆ, ಇಲ್ಲಿ ಏನು ಹೇಳ್ದ, ನಿಮ್ಮನ್ನ ಕರುಣಾನಿಧಿ ದಯಾನಿಧಿ ಕಾರುಣ್ಯಮೂರ್ತಿ ಅಂತ ಹೇಳಿದ್ರಲ್ಲ. ಹಾಗೆ ಆ ತರಹ ಮಾಡಬೇಕು.
ಏನನ್ನ ಅದಾತಾರಂ ದಾತೃ ಪ್ರವರಂ ಅವಿನೀತಂ ವಿನಯಿನಂ ಕುರೂಪಂ ರೂಪಾಢ್ಯಂ ವಿಗತ ವಿಜಯಂ ವಿಶ್ವಜಯಿನಂ ಅಕುಲ್ಯಂ ಕುಲ್ಯಂ ತ್ವಾಂ ಅಹಮವದಂ ಆಶಾಪರವಶಃ ಮೃಷಾವಾದೋ ಯುಕ್ತಸ್ತ್ವೈ ಖಲು ಮೃಷಾವಾದಿನಿಮಯಿ. ಕೊಡದೇನೇ ಇರೋ ನಿನ್ನನ್ನ ದಾನ ಚಕ್ರವರ್ತಿ ಕರ್ಣ ಶಿಬಿ ದಧೀಚಿ ಮತ್ತು ಏನು ಎಂಥದ್ದೆಲ್ಲ ಕೊಂಡಾಡ್ಬಿಟ್ಟೆ. ಕುರೂಪಿಯನ್ನ ಎಂಥವನು ಮನ್ಮಥ, ನಳಕೂಬರ, ಮಣಿಗ್ರೀವ, ಚಂದ್ರ, ಜಯಂತ ಇಂಥದ್ದೆಲ್ಲ ಕೊಂಡಾಡ್ಬಿಟ್ಟೆ. ಶಶಾಂಕ, ಮಕರಾಂಕ, ಜಯಂತ, ವಪುಶ್ರೀಕ ಅಂತೆಲ್ಲ ಕೊಂಡಾಡ್ಬಿಟ್ಟೆ. ಮಹಾಹೇಡಿಯನ್ನ, ಮಹಾಪರಾಕ್ರಮಿ, ಸಾಕ್ಷಾತ್ ದೇವಸೇನಾಪತಿ ಸುಬ್ರಹ್ಮಣ್ಯ ಅಂತೆಲ್ಲ ಕೊಂಡಾಡ್ಬಿಟ್ಟೆ. ಮತ್ತೆ ಅಯೋಗ್ಯ ದುಷ್ಕುಲದಲ್ಲಿ ಹುಟ್ಟಿದವನನ್ನ ನಿನ್ನನ್ನು ಸತ್ಕುಲ ಪ್ರಸೂತ ಅಂತ ಹೊಗಳಿಬಿಟ್ಟೆ. ಹೀಗೆ ಸುಳ್ಳು ನಿನ್ನ ಹತ್ರ ನಾನು ಹೇಳಿದ್ದಕ್ಕೆ ನೀನೂ ನನಗೆ ಏನನ್ನೂ ಕೊಡೋದಿಲ್ಲ ಅಂತ, ಕೊಡ್ತೀನಿ ಅಂತ ಮೊದಲು ಹೇಳಿ ಹೊಗಳಿಸ್ಕೊಂಡು ಕಡೆ ಕೊಡಲ್ಲ, ಸುಳ್ಳು ಹೇಳೋದಿಲ್ಲ, ಸರಿಯಾಗಿದೆಯಪ್ಪ ಅಂತ ಹೇಳಬಹುದನಂತೆ ಯಾರೋ ಒಬ್ಬ ಕವಿ. ಆ ರೀತಿ ಆಗಿಬಿಡುತ್ತೆ. ಇವನು ಪಾಪ ಹೋಗ್ತಾನೆ. ನೋಡಿ, ಹಠಮಾರಿಗಳಾದ ಮಕ್ಕಳನ್ನ ಅವ್ರನ್ನ ಬೆನ್ನು ಹಾಕೊಂಡು ಅವ್ರನ್ನ ಪ್ಯಾಂಪರ್ ಮಾಡಿಕೊಂಡು ಅವ್ರನ್ನ ಮುಂದಿಟ್ಟುಕೊಂಡು ಬಂದ ತಂದೆಯ ಪ್ರತಿನಿಧಿ ಶುಕ್ರಾಚಾರ್ಯ. ಇಂಥವ್ರ ಹತ್ತಿರ ಕೆಲಸ ಮಾಡಿಸಿಕೊಳ್ಬೇಕಾಗುವ ಅನಿವಾರ್ಯತೆಯಿಂದ ದೈತ್ಯ ಸಾಮ್ರಾಜ್ಯ ಚಕ್ರೇಶ್ವರ ಆಗಿರುವಂತಹ ವೃಷಪರ್ವ ಹೋಗಿ ಶುಕ್ರಾಚಾರ್ಯನ ಬೇಡವಾಗಿ ಏನೂ ಆಗಲಿ ಪರವಾಗಿಲ್ಲ ಅಂತ ಅಯೋಗ್ಯರನ್ನ ಹೋಗಿ ಯೋಗ್ಯರು ಬೇಡಬೇಕಾಗುತ್ತೆ, ಅಯೋಗ್ಯರ ಕಾಲನ್ನು ಹಿಡಿಬೇಕಾಗುತ್ತೆ. ಮಹಾನಭಿ ಪ್ರಸಂಗೇನ ನೀಚಂ ಸೇವಿತು ಅರ್ಹತಿ. ಅದಕ್ಕೆ ಹೇಳ್ತಾರೆ, ಗಣೇಶ ಸ್ತೌತಿ ಮಾರ್ಜಾರಂ ಸ್ವವಾಹಸ್ಯಾಭಿರಕ್ಷಯ. ಗಣೇಶ ಕೂಡ ತನ್ನ ವಾಹನವನ್ನು ಕಾಪಾಡ್ಕೊಳ್ಳೋಕ್ಕಿಂತ ಬೆಕ್ಕನ್ನು ಬೇಡ್ಕೋತಾನೆ ಅಂತ. ಆ ರೀತಿ ಆಯಿತು. ಆಗ ದೇವಯಾನಿ ಹೇಳ್ತಾಳೆ, ದಾಸೀಂ ಕನ್ಯಾ ಸಹಸ್ರೇಣ ಶರ್ಮಿಷ್ಠಾಂ ಅಭಿಕಾಮಯೇ ಅನುಮಾಂ ತತ್ರ ಗಚ್ಚೇತ್ಸ ಯತ್ರ ದಾಸ್ಯತಿ ಮೇ ಪಿತ. ನಿನ್ನ ಮಗಳು ಇನ್ನ 1000 ಹೆಂಗಸರ ದಾಸಿಯರ ಜೊತೆಗೆ ನನ್ನ ಬೆನ್ನಿಂದೆ ಬರಬೇಕು. ನಾನು ಎಲ್ಲಿ ಹೋದ್ರೆ ನನ್ನನ್ನು ನಮ್ಮಪ್ಪ ಯಾರಿಗೆ ಮದುವೆ ಮಾಡಿಕೊಟ್ರೆ ಅಲ್ಲಿಗೆ ಬರಬೇಕು ಜೀತದಾಳಾಗಿ ಅಂತ. ಆಗ ಪಾಪ ಏನು ಮಾಡ್ತಾನೆ ವೃಷಪರ್ವ, ಉತ್ತಿಷ್ಠ ಹೇ ಸಂಗ್ರಹೀತ್ರಿ ಶರ್ಮಿಷ್ಠಾಂ ಶೀಘ್ರಮಾನಯ ಎಂಚ ಕಾಮಯತೆ ಕಾಮಂ ದೇವಯಾನಿ ಕರೋತುತಂ. ಆಯ್ತು, ಹೋಗಮ್ಮ, ದೇವಯಾನಿ ಬಯಸ್ತಾ ಇದ್ದಾಳೆ ಅಂತ ಹೇಳಿ ಶರ್ಮಿಷ್ಠೆಯನ್ನು ಕರ್ಕೊಂಡು ಬಾ ಅಂತ ದಾಸಿಯನ್ನು ಹೇಳ್ಕೊಳ್ತಾಳೆ. ತಥೋ ಧಾತ್ರಿ ತತ್ರ ಗತ್ವಾ ಶರ್ಮಿಷ್ಠಾಂ ವಾಕ್ಯಮಬ್ರವೀತ್, ಉತ್ತಿಷ್ಠ ಭದ್ರೇ ಶರ್ಮಿಷ್ಠೆ ಜ್ಞಾತೀನಾಂ ಸುಖಮಾವಹ ತ್ಯಜತಿ ಬ್ರಾಹ್ಮಣಃ ಶಿಷ್ಯಾನ್ ದೇವಯಾನ್ಯಾ ಪ್ರಚೋದಿತಃ ಸಯಂ ಕಾಮಯತೆ ಕಾಮಂ ಸಕಾರ್ಯೋದ್ಯ ತವಾನಗೆ. ಕೇಳ್ತಾಳೆ, ಅಮ್ಮ ನಿಮ್ಮಪ್ಪ ನಿನ್ನನ್ನ ಹೀಗೆ ಮಾಡಬೇಕು ಅಂತಿದ್ದಾನೆ, ಹೋಗು ಏಳು ಅಂತ. ಸಾಯಂ ಕಾಮಯತೆ ಕಾಮಂ ಕರವಾಣ್ಯಹಮದ್ಯುತಂ ಮಾಂ ತ್ವೇವೋಪಗಮತ್ ಶುಕ್ರೋ ದೇವಯಾನೀಂ ಚ ಮತ್ಕೃತೆ ತತಃ ಕನ್ಯಾ ಸಹಸ್ರೇಣ ವೃತ ಶಿಬಿಕಯಾ ತದಾ ಪಿತುರ್ನಿಯೋಗ ತ್ವರಿತ ನಿಶ್ಚಕ್ರಾಮ ಪುರೋತ್ತಮ. ಆಗ ಅವಳು ನಮ್ಮಪ್ಪ ಹೇಳ್ದಂಗಾಗಲಿ ಅಂತ ಹೋಗ್ತಾಳೆ. ಅಂದರೆ ವೃಷಪರ್ವನಿಗೆ ದಾನವರ ಕುಲದ ಅಳಿವು ಉಳಿವುಗಳ ಪ್ರಶ್ನೆ. ಇವಳು ತಾನು ಮುಂಡಾಟ ಹಿಡಿದು ಕೂತ್ಕೊಳ್ಳಿಲ್ಲ ದೇವಯಾನಿ ತರಹ. ತಂದೆಯ ಕಷ್ಟ ತಿಳ್ಕೊಂಡ್ಲು, ನಾನು ದುಡುಕಿಬಿಟ್ಟೆ, ಆಯ್ತು ನನ್ನ ದುಡುಕತನಕ್ಕೂ ಪ್ರಾಯಶ್ಚಿತ್ತವಾಗಲಿ. ದೇವಯಾನಿ ಸುಮುಖಳಾದರೆ ಶುಕ್ರ ಸುಮುಖನಾಗ್ತಾನೆ, ಶುಕ್ರನಿಂದ ಅಸುರ ಕುಲ ಉಳಿಯುತ್ತೆ. ಆಯ್ತು, ತ್ಯಜೇದೇಕಂ ಕುಲಸ್ಯಾರ್ಥೆ. ಅದನ್ನ ಮಾಡಿ ತೋರಿಸ್ಬಿಟ್ಲು. ಎಂಥ ದೊಡ್ಡ ಹೆಣ್ಣು ಮಗಳು ಆ ಶರ್ಮಿಷ್ಠೆ. ನೋಡಿ, ಮೊದಲು ನಾವು ದೇವಯಾನಿ ಶರ್ಮಿಷ್ಠೆಯರ ಜಗಳ ನೋಡುವಾಗ ಶರ್ಮಿಷ್ಠೆ ದೇವಯಾನಿ ಸಾಮಾನ್ಯ ಒಂದೇ ತರಹ ಶೀಘ್ರ ಕೋಪಿಗಳು, ಒಂದು ರೀತಿಯಾಗಿ ಬಾಯಿ ಉಚಾಯಿಸಿ ಮಾತಾಡುವರು ಅಂತ. ಆದರೆ ಈ ಸಂದರ್ಭದಲ್ಲಿ ಮನುಜರೊಳಗಾಗಾಗ ತೋರ್ಪ ಮಹನೀಯತೆಯೇ ಅನುವಾದ ಬ್ರಹ್ಮನದು ಮಂಕುತಿಮ್ಮ ಅಂತ ಗುಂಡಪ್ಪನವರು ಹೇಳದಂತೆ ಆ ಮಹನೀಯತೆ ಕಾಣಿಸುತ್ತೆ. ಅವಳು ಹೊರಡೋದಿಕ್ಕೆ ಸಿದ್ಧ ಆಗ್ತಾಳೆ. ಹೀಗೆ ಅವಳು ಬರ್ತಾಳೆ. ಶರ್ಮಿಷ್ಠಯ ಸೇವಮಾನಾಂ ಪಾದ ಸಂವಾಹನಾದಿಪಿ. ಅವಳು ಶರ್ಮಿಷ್ಠೆಯಿಂದ ಕಾಲೊತ್ಸೋದ್ರ ಮೊದಲುಕೊಂಡು ಎಲ್ಲಾ ಮಾಡಿಸಿಕೊಂಡ್ಲು ನಿರ್ಲಜ್ಜೆಯಿಂದ ದೇವಯಾನಿ ಅಂತ ವ್ಯಾಸರು ಬರೀತಾರೆ. ತನ್ನ ಕ್ಲಾಸ್ಮೇಟು, ತನ್ನ ಗೆಳತಿ, ಸಖಿ ಕೂಡಿ ಆಡಿದ್ದು ಈಗ ಅವಳನ್ನ ಕಾಲೊತ್ತೋದಿಕ್ಕೆ, ಕಸ ಮುಸರೆ ಮಾಡೋದಿಕ್ಕೆ ಸಾರಸೋ ಬಟ್ಟೆ ತರ ಬಳಸ್ಕೋತಾ ಇದ್ದಾಳೆ ಅಂತಂದ್ರೆ ಇದು ಎಂಥ ದುರ್ಭರವಾದ ಸಂದರ್ಭ. ಈ ರೀತಿ ಇದ್ದಾಗ ಮತ್ತೊಂದು ಮುಖವನ್ನ ನಾವು ಕಾಣಬಹುದು. ಶರ್ಮಿಷ್ಠೆಗೆ ಯಯಾತಿಯಲ್ಲಿ 2 ಮಕ್ಕಳಾದರು, ಯದು ಮತ್ತು ದೃಹ್ಯು. ಆದರೆ ಮುಂದೆ ಮಕ್ಕಳಿಲ್ಲ ಅವಳಿಗೆ. ಇತ್ತ ಕಡೆ ಯಯಾತಿಗೆ ಅನೇಕ ಜನ ಪತ್ನಿಯರು
ಇವಳು ದೇವಯಾನಿ ಹೇಳ್ತಾಳೆ, ಸಂಸೃಷ್ಟಂ ಬ್ರಹ್ಮಣ ಕ್ಷತ್ರಂ ಕ್ಷತ್ರಂ ಚ ಬ್ರಹ್ಮ ಸಂಸ್ಥಿತಂ ಋಷಿಶ್ಚ ಋಷಿಪುತ್ರಶ್ಚ ನೌಷಾಂಗ ಬಹು ವಹಸ್ವ ಮಾಂ ಅಂತ ಎಲ್ಲ ಹೇಳಿ, ಕ್ಷತ್ರ ಬ್ರಾಹ್ಮ ಎರಡೂ ಸೇರಿರಬೇಕು, ನಾನು ಬ್ರಾಹ್ಮ ನೀನು ಕ್ಷಾತ್ರ, ಎರಡೂ ಸೇರಿ ರಾಜ್ಯ ಅಂತ. ಯತ್ರ ಬ್ರಹ್ಮ ಕ್ಷತ್ರಂಚ ಸಂಯಂಚಂ ಸವ್ರತಂ ಅಂತ ವೇದದಲ್ಲಿ ಬರುತ್ತೆ ಮಾತು. ಅವೆಲ್ಲ ಅನ್ಯೋನ್ಯವಾಗಿರಬೇಕು ಅಂತ. ಆ ಥರ ನಾವಿದ್ದೀವಿ ಅಂತ ಸಂತೋಷ ಪಡ್ತಾ ಇದ್ದಾಳೆ. ಏಕದೇಹೋದ್ಭವ ವರ್ಣಾಶ್ಚತ್ವಾರೋಪಿ ವರಾಂಗನೆ ಪೃಥಕ್ ಧರ್ಮ ಪೃಥಕ್ ಶೌಚಾಹ ತೇಷಾಂತು ಬ್ರಾಹ್ಮಣೋ ವರಹ ಅಂತ ಯಯಾತಿ ಎಷ್ಟು ಹೇಳಿದ್ರು ಕೇಳದೆ ಮದುವೆ ಮಾಡಿಕೊಂಡಂಥವಳು. ಇಂಥವಳು ಈಗ ತಾನು, ತನ್ನ ಕುಟುಂಬ, ಯಯಾತಿ ತನ್ನ ಕೈವಶ ಮತ್ತು 1000 ದಾಸಿಯರ ಜೊತೆಗೆ 1001ನೇವಳಾಗಿ ಈ ಶರ್ಮಿಷ್ಠೆಯು ಇದ್ದಾಳೆ ಅಂತಿರುವಾಗ ವಿಧಿ ಮತ್ತೊಂದು ರೀತಿಯಲ್ಲಿ ವರ್ತಿಸಿದೆ. ಇತ್ತ ಕಡೆ ಒಮ್ಮೆ ಯಯಾತಿಯನ್ನ ಏಕಾಂತದಲ್ಲಿ ನೋಡಿ ಶರ್ಮಿಷ್ಠೆ ಹೇಳ್ತಾಳೆ, ಯಯಾತಿ, ನೀನು ನನ್ನ ಯಜಮಾನತೆಯ ಯಜಮಾನ, ಅಂದ್ರೆ ನನಗೂ ನೀನು ಗಂಡನಾಗಬೇಕಾದವನು. ನನ್ನ ತಂದೆ ಒಬ್ಬ ರಾಜ, ನೀನು ಒಬ್ಬ ರಾಜ. ನಮ್ಮಪ್ಪ ಸರಿಯಾಗಿದ್ದಿದ್ರೆ ಪರಿಸ್ಥಿತಿ ನಿನ್ನಂಥ ರಾಜನಿಗೆ ಕೊಟ್ಟು ಮದುವೆ ಮಾಡ್ತಾ ಇದ್ದಿದ್ದು. ಹಾಗಾಗಿ ನನ್ನ ಬದುಕನ್ನು ಉದ್ಧಾರ ಮಾಡಬೇಕಾದದ್ದು ನಿನ್ನ ಧರ್ಮ, ಅದಕ್ಕೆ ನೀನು ಒಪ್ಪಿಕೊಳ್ಬೇಕು ಅಂತ. ಶರ್ಮಿಷ್ಠೆಯ ವರ್ತನೆಯೂ ಕೂಡ ಹಾಗೆಯೇ ಇತ್ತು. ವೇದ್ಮಿತ್ವಾಂ ಶೀಲ ಸಂಪನ್ನಾಂ ದೈತ್ಯ ಕನ್ಯಾಂ ಅನಿಂದಿತಾಂ ರೂಪೇಚತೆ ನಪಶ್ಯಾಮಿ ಸೂಚ್ಯಗ್ರಮಪಿ ನಿಂದಿತಂ ಅಬ್ರವೀದುಷನಾ ಕಾವ್ಯು ದೇವಯಾನೀಂ ಯದಾವಹಂ ನೇಯಂ ಆಹ್ವೈತವ್ಯಾತೆ ಶಯನೆ ವರ್ಷಪರ್ವಣಿ. ಆದರೆ ಒಂದು ಶುಕ್ರಾಚಾರ್ಯ ಹೇಳಿದ್ದಾನೆ, ತನ್ನ ಮಗಳಿಗೆ ಕೋಪ ಬರುವಂತಹದ್ದು ಯಾವುದೂ ನೀನು ಮಾಡಬಾರದು, ಮಾಡಿದ್ರೆ ನನಗೆ ಕೋಪ ಬರುತ್ತೆ ಅಂತ. ಮಗಳನ್ನ ಗಂಡನ ಮನೆಗೆ ಕಳಿಸುವಾಗ ಏನಂತ ಹೇಳಿದ್ದಾನೆ ನೋಡಿ ಇವನು. ಮಗಳೇ, ನೀನು ಚೆನ್ನಾಗಿರು, ವಿವೇಕದಿಂದ ಇರು, ಶುಶ್ರೂಷಸ್ವ ಗುರೂನ್ ಕುರು ಪ್ರಿಯಸಖಿ ವೃತ್ತಿಂ ಸಪತ್ನಿ ಜನೈ ಭರ್ತುರ್ವಿಪ್ರಕೃತಾಪಿ ರೋಷಣತೆಯ ಅಸ್ವಪ್ರತೀಪಂ ಗಮಃ ಭೂಯಿಷ್ಟಂ ಭವ ದಕ್ಷಿಣಾ ಪರಿಜನೆ ಭಾಗ್ಯೇಶ್ವರತ್ಸ್ವೇಕಿನಿ ಯಾಂತೇವಂ ಯುವತೀ ಪದಂ ಗೃಹಿಣೀ ಪದಂ ಯುವತೆಯೋ ವಾಮ ಕುಲಸ್ಯಾಧಯ ಅಂತೆಲ್ಲ ಕಾಳಿದಾಸ ಹೇಳಿಬಿಟ್ಟ. ಪಿರಿಯರ ಸೇವೆಗೈ, ಸವತಿಯರ್ಕಳ ನೊಲ್ಮೆಯಿಂದ ಆಧರಿಸು ಅಂತೆಲ್ಲ ಹೇಳಿತ್ತು. ಮತ್ತೆ ಗಂಡನಿಗೆ ಕೋಪ ಬಂದರೂ ನೀನು ಮುನಿಸ್ಕೊಳ್ಬೇಡ, ಸೇವಕರ ಜೊತೆ ಉದಾರವಾಗಿ ವರ್ತನೆಯಿಂದ ನಡೆದುಕೋ, ಎಲ್ಲರ ಜೊತೆ ಪ್ರೀತಿಪಾತ್ರಳಾಗಿರು, ಭಾಗ್ಯದೆ ಬಾಗಿರು, ಸಂಪತ್ತು ಬಂದಾಗ ವಿನಯದಿಂದ ಇರು, ಇಲ್ಲದೆ ಇದ್ದರೆ ಕುಲಕ್ಕೆ ಅವಮಾನ ಆಗುತ್ತೆ, ಘಾಸಿ ಆಗುತ್ತೆ ಅಂತೆಲ್ಲ. ಆದರೆ ಯಾವ ಉಪದೇಶವನ್ನು ಕೂಡ ಇವನು ಮಾಡಿಲ್ಲ ಶುಕ್ರಾಚಾರ್ಯ. ನೀನ್ ನನ್ನ ಮಗಳ ಕೋಪ ತರಿಸಿದ್ರೆ ನಾನು ಕೋಪ ಮಾಡ್ಕೋತೀನಿ, ಹುಷಾರ್ ಅಂತ ಹೇಳಿ ಕಳಿಸಿದ್ದಾನೆ. ಈ ಕಾಲದಲ್ಲಿ ಇಂಥ ಮದುವೆಗಳಾಗತ್ವೆ, ಮುರುವುಗಳು ಆಗತ್ವೆ. ಎಷ್ಟೋ ಜನ ತಂದೆಯರು ಹಾಗೇನೆ ಹೆಣ್ಣು ಮಕ್ಕಳನ್ನು ಕಳಿಸ್ಕೊಳ್ಳೋರು, ನಮ್ಮ ಮಕ್ಕಳನ್ನು ಸರಿಯಾಗಿ ನೋಡ್ಕೊಳ್ಬೇಕು ಅಂತ. ನಿನ್ನ ಮಗಳಿಗೂ ಹೇಳಪ್ಪ, ಅವರಪ್ಪ ಅಮ್ಮನನ್ನು ಸರಿಯಾಗಿ ನೋಡ್ಕೊಳ್ಳೋದಿಕ್ಕೆ ಅಂತಲೂ ಹೇಳಬೇಕು. ಎಲ್ಲ ಕಾಲದ ಸಮಸ್ಯೆಯನ್ನ ಆರ್ಷ ಕಾವ್ಯಗಳು ಚಿತ್ರಿಸುತ್ತವೆ. ಹಾಗಾಗಿ ಎಲ್ಲ ಕಾಲಕ್ಕೂ ಅವು ರೆಲಿವೆಂಟ್ ಆಗಿರುತ್ತವೆ. ಆಮೇಲೆ ಅನಯಾ ಸಹ ಸಂಪ್ರೀತಿಂ ಅತುಲಾಂ ಸಮವಾಪ್ಸ್ಯಸಿ ಇಯಂ ಕುಮಾರಿ ತೇಶ್ ಸಂಪೂಜ್ಯ ಸತತಂ ರಾಜನ್ ಮಾಂಚಯನಾಂ, ನನ್ನನ್ನ ನೀನು ಅವಳನ್ನ ಸಮಾನವಾಗಿ ಗೌರವಿಸಬೇಕು ಅಂತೆಲ್ಲ ಹೇಳಿ ಕಳಿಸಿದ್ದ. ಈಗ ಇವಳು ಕೇಳಿದ್ದಕ್ಕೆ ಆತರ ಹೇಳಿದ್ರೆ ಶರ್ಮಿಷ್ಠೆ ಹೇಳ್ತಾಳೆ, ಸಮಾವೇತೋ ಮತಂ ರಾಜನ್ ಪತಿ ಸಖ್ಯಾಶ್ಚ ಯಃ ಪತಿ ಸಮಂ ವಿವಾಹಮಿತ್ಯಾಹು ಸಖ್ಯಾಮೇಸಿ ಪತಿರ್ವೃತಃ. ಆದರೆ ಧರ್ಮ ಹೀಗೆ ಉಂಟಲ್ವಾ, ನೀನು ನನ್ನ ಯಜಮಾನತಿ ಯಜಮಾನನಾದ್ರಿಂದ ನನಗೂ ಯಜಮಾನ, ಹೇಳು ನೀನು ಯಾವುದು ಧರ್ಮ ಯಾವುದು ಧರ್ಮ ಅಲ್ಲ ಅಂತ. ಯಯಾತಿ ಒಪ್ಪುತ್ತಾನೆ, ಶರ್ಮಿಷ್ಠೆಯನ್ನ ಗಾಂಧರ್ವ ವಿವಾಹ ಮಾಡಿಕೊಳ್ತಾನೆ. ಆಮೇಲೆ ಒಂದು ದಿನ ಏನಾಗುತ್ತೆ, ಯದು ಮತ್ತು ತುರ್ವಶರು ದೇವಯಾನಿಯ ಮಕ್ಕಳು, ದುರ್ಹ್ಯು ಅನು ಮತ್ತು ಪುರು ಶರ್ಮಿಷ್ಠೆಯ ಮಕ್ಕಳು. ಶರ್ಮಿಷ್ಠೆಗೆ 3 ಜನ ಮಕ್ಕಳು. ಒಂದು ದಿವಸ ವನವಿಹಾರಕ್ಕೆ ಹೋಗ್ತಾರೆ. ಅಲ್ಲಿ ಶರ್ಮಿಷ್ಠೆಯ ಕುಟೀರವೂ ಇರುತ್ತೆ, ಅಲ್ಲಿ ಮಕ್ಕಳು ಇರ್ತಾರೆ, ಶರ್ಮಿಷ್ಠೆಯ ಮಕ್ಕಳು. ದೇವಯಾನಿ ಮತ್ತು ಯಯಾತಿ ವನವಿಹಾರಕ್ಕೆ ಬಂದಿದ್ದಾರೆ. ಈ ಪುಟ್ಟ ಪುಟ್ಟ ಮಕ್ಕಳು ನೋಡಿ ಇವ್ರು ನಮ್ಮಪ್ಪ ಅಂತ ಓಡ್ ಹೋಗ್ಬಿಡ್ತಾರೆ. ಆಗ ದೇವಯಾನಿಗೆ ಅದು ಎಷ್ಟು ಡ್ರಾಮ್ಯಾಟಿಕ್ ಆಗಿ ಎಪಿಕ್ ಪೊಯೆಟ್ರಿ, ಆ ಒಂದು ರಹಸ್ಯ ಸ್ಫೋಟನ ಮಾಡುತ್ತೆ. ಈ ಕಾಲದ ಸಿನಿಮಾಗಳೆಲ್ಲ ಅದಂಗೆ. ಆಗ ಇವ್ರ ತಂದೆ ಅಂದ ತಕ್ಷಣ ಅವಳಿಗೆ ರೇಗ್ ಹೋಗ್ಬಿಡುತ್ತೆ, ಯಾರು ಇವ್ರ ತಂದೆ, ನೀನ್ ಹೇಗೆ ಅಂತ. ತತ್ಕ್ಷಣ ಕಥೆ ಅಷ್ಟು ಗೊತ್ತಾಗ್ಬಿಡುತ್ತೆ. ಒಡನೆ ಅವಳು ಸಿಟ್ಟಿನಿಂದ ಹೋಗ್ತಾಳೆ, ಏನೇ ನೀನ್ ನನಗಿಂಥ ದ್ರೋಹ ಮಾಡಿದ್ದೀಯಾ, ಏನಿದು ಎಂಥದ್ದು ಅಂತೆಲ್ಲ ಕೇಳ್ತಾಳೆ. ಆಗ ಸಖೀ ಭರ್ತಾ ಹಿ ಧರ್ಮೇಣ ಭರ್ತಾ ಭವತಿ ಶೋಭನೆ ಪೂಜ್ಯಾಸಿ ಮಮ ಮಾನ್ಯಾಚ ಜ್ಯೇಷ್ಠಾ ಶ್ರೇಷ್ಠಾಚ ಬ್ರಾಹ್ಮಣಿ ತ್ವತ್ತೋಪಿ ಮೇ ಪೂಜ್ಯತಮೋ ರಾಜರ್ಷಿ ಕಿಮ್ನ ವೇತ್ತತತ್. ನೀನು ಒಂದು ಧರ್ಮ ಹೇಳಲಿಲ್ವಾ ಅವನಿಗೆ, ನೀನು ಕ್ಷತ್ರಿಯ ಆದರೂ ಪರವಾಗಿಲ್ಲ, ನಂಗೆ ಶಾಪ ಇದೆ, ಬಲಗೈ ಹಿಡಿದಿದ್ರಿಂದ ಮದುವೆ ಆಯಿತು ಅಂತ.
ನನ್ನ ಸಖಿ ಕೈ ಹಿಡಿದವನು, ನನ್ನ ಯಜಮಾನತಿ ಕೈ ಹಿಡಿದವನು ನನ್ನ ಕೈಯೂ ಹಿಡಿಬೇಕು ಅನ್ನೋ ಧರ್ಮ ನಾನು ಹೇಳಿದ್ದೀನಿ. ಅದರೊಳಗೆ ಏನು ಅನ್ಯಾಯವಾಯಿತು ಹೇಳು? ನೀ ನನ್ನ ಅಕ್ಕ, ನೀನು ನನ್ನ ಸಖಿಯಾಗಿದ್ದೆ, ಈಗ ನನ್ನ ಅಕ್ಕ, ನಾನು ಗೌರವಿಸ್ತೀನಿ, ನನ್ನ ಸ್ವಾಮಿನಿ ನೀನು, ಹಾಗಾಗಿ ನೀನು ತಪ್ಪು ತಿಳಿಯಬಾರದು ಅಂತ. ಆಗ ಅಧರ್ಮೇಣ ಜಿತೋ ಧರ್ಮ ಪ್ರವೃತ್ತಂ ಅಧರೋತ್ತರಂ. ಇಲ್ಲ, ನೀನ್ ತಪ್ಪಿಂದ ನನ್ನನ್ನ ಗೆಲ್ಲೋದಕ್ಕೆ ಹೊರಟಿದ್ದೀಯಾ. ಅಧರ್ಮೇಣ ಜಿತೋ ಧರ್ಮ, ಅಧರ್ಮದಿಂದ ಧರ್ಮವನ್ನು ಗೆಲ್ಲೋಕೆ ನೋಡ್ತಿದ್ದೀಯಾ. ಪ್ರವೃತ್ತಂ ಅಧರೋತ್ತರಂ, ಕೆಳಗೆ ಮೇಲಾಗೋಗ್ಬಿಡ್ತು, ನೀನು ಇನ್ಫೀರಿಯರು, ನೀನೀಗ ಸುಪೀರಿಯರ್ ಆಗಿದ್ದೀಯ. ಯಾಕೆ? 3 ಮಕ್ಕಳು ನಿನಗೆ, ನನಗಿಬ್ಬರೇ ಮಕ್ಕಳು, ಇದೆಲ್ಲಿ ನ್ಯಾಯ ಅಂತ ಗಲಾಟೆ ಶುರು ಮಾಡಿಬಿಡ್ತಾಳೆ. ತ್ರಯೋಸ್ಯಾಂ ಜನಿತಾ ಪುತ್ರ ರಾಜ್ಞಾನೇನ ಯಯಾತಿನ ದುರ್ಭಗಾಯ ಮಮದ್ವೌತು. ನಾನು ಅಯ್ಯೋ ಹಾಳು ಬಿದ್ದೋಳು, ನನಗಿಬ್ಬರೇ ಮಕ್ಕಳು, ದ್ವೌಪುತ್ರವು ತಾತ ಬ್ರವೀಮಿತಿ ಅಂತ ತಂದೆ ಹತ್ರ ಮೊದಲೇ ಹೋಗ್ಬಿಟ್ಟು ಹೇಳ್ಬಿಟ್ರು. ಎಂಥ ಅನ್ಯಾಯ ಆಯ್ತು ನೋಡು, ಬಾ ಅವ್ರನ್ನೇನಾದ್ರೂ ರಿಪೇರಿ ಮಾಡು ಅಂತ. ನೋಡಿ, ಮಾತೆತ್ತಿದ್ರೆ ಹೆಣ್ಮಕ್ಳು ತವ್ರ ಮನೆಗೆ ಹೋಗಿ ಜಗಳ ತಂದು ಇಡ್ತಾರಲ್ಲ, ಅದು 5000 ವರ್ಷಗಳ ಹಿಂದಿನ ಮಹಾಭಾರತದಲ್ಲಿಯೇ ಕಂಡು ಬರುವಂತಹದ್ದಾಗಿದೆ. ಆಗ ಶುಕ್ರಾಚಾರ್ಯ ಯಾತಿನ ಕರೆಸಿ ಕೇಳ್ತಾನೆ, ಏನಯ್ಯ ನೀನ್ ಹೀಗೆ ಮಾಡಿದ್ದೀಯ? ಧರ್ಮಜ್ಞ ಸನ್ ಮಹಾರಾಜ ಯಹ ಅಧರ್ಮಕೃತ ಪ್ರಿಯಾಂ ತಸ್ಮಾತ್ ಜರಾ ತ್ವಾಂ ಅಭಿಚರತ್ ತ್ವಾಂ ಅಚಿರಾತ್ ದರ್ಶಯಿಷ್ಯತಿ ದುರ್ಜಯ. ನೀನು ನನ್ನ ಮಗಳಿಗೆ ಅನ್ಯಾಯ ಮಾಡಿದ್ರಿಂದ ನೀನು ಅಕಾಲದಲ್ಲೇ ಮುದುಕನಾಗ್ಬಿಡು ಅಂತ ಶಾಪ ಕೊಟ್ಬಿಟ್ಟ. ಆಮೇಲೆ ಶಾಪ ಕೊಟ್ಟುಬಿಟ್ಟ, ಕೋಪ ಬಂತು, ನೆಗಡಿಗೆ ಮೂಗೆ ಕುಯ್ಕೊಂಡು ಬಿಟ್ಟ. ಶುಕ್ರಾಚಾರ್ಯನಿಗೆ ಸುರಾಪಾನದ ದೌರ್ಬಲ್ಯ ಹೋದರೂ ಈ ರೋಷದ ದೌರ್ಬಲ್ಯ ಉಳಿದೇ ಇದೆಯಲ್ಲ. ಹಾಗಾಗಿ ಆಗ ಅವನು ಮಗಳು ಮತ್ತೆ ಶಂಕ ಬಾರಿಸೋಕೆ ಶುರು ಮಾಡ್ತಾಳೆ, ನೀನು ಏನು ಕೆಲಸ ಮಾಡಿಬಿಟ್ಟೆ? ನನ್ನ ಗಂಡನಿಗೆ ಇಂಥ ಶಾಪ ಕೊಟ್ಟು ನನ್ನ ಗಂಡನ್ನೇ ಇಲ್ದಂಗೆ ಮಾಡಿಬಿಟ್ಟಾಯ್ತು, ಇನ್ನೇನು ಗತಿ, ನೀನು ಅಪ್ಪನೇ ಅಲ್ಲ ಅಂತ ಶಾಪ ಹಾಕ್ಬಿಟ್ಟೆ ಅಲ್ಲ ಅಂತ ಹೀಗೆ ಶುರು ಮಾಡ್ತಾಳೆ. ನನ್ವಹಂ ಪ್ರತ್ಯವೇಕ್ಷಸ್ತೆ ಮದಧೀನೋಸಿ ಪಾರ್ಥಿವ ಮಿಥ್ಯಾಚಾರಶ್ಚ ಧರ್ಮೇಶು ಚೌರ್ಯಂ ಭವತಿ ನಾಹುಷ. ಮತ್ತು ಅವನು ಬೈತಾ ಇದ್ದಾನೆ, ನೀನು ಮಿಥ್ಯಾಚಾರಿ, ನೀನು ಕದೀಮ, ನೀನು ಕಳ್ಳಕರ್ಮ, ಹಾಗಾಗಿ ನೀನು ಮಿಥ್ಯಾವಾದಿಗಿಂತ ಶಾಪವೇ ಕೊಡಬೇಕು ಅಂತ. ದೇವಯಾನಿ ಒಂದು ಕಡೆ ಗೋಳಾಡ್ತಾ ಇದ್ದಾಳೆ, ಶರ್ಮಿಷ್ಠೆ ಏನಾದ್ರೂ ಪರವಾಗಿಲ್ಲ, ಇಳಿಯೇ ಮುಳುಗದವನಿಗೆ ಚಳಿ ಏನು ಮಳೆ ಏನು, ಸಾಯಿಸಲು ಪರವಾಗಿಲ್ಲ, ಏನು ಮಾಡಿದ್ರು ಪರವಾಗಿಲ್ಲ, ಅವಳು ಸುಮ್ಮನೆ ಇದ್ದಾಳೆ. ಈಗ ಬಂದದ್ದು ದೇವಯಾನಿಗೆ ಲಾಸು, ತಾನು ಏನೋ ರಿಪೇರಿ ಮಾಡಕ್ ಹೋದ್ರೆ ಸರ್ವನಾಶವೇ ಆಗ್ಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು ಅವಳು ತಂದೆಗೆ ಬೈತಾಳೆ, ಏನ್ ಮಾಡೋದು ಅಂತ. ಯಯಾತಿಯು ಹೇಳ್ತಾನೆ, ಈ ತರ ನೀನು ಮಾಡಿಬಿಟ್ಟಿಯಲ್ಲ, ಇದು ಅನ್ಯಾಯ ಅಂತ. ಆಗ ಅತೃಪ್ತೋ ಯೌವನಸ್ಯಾಹಂ ದೇವಯಾನ್ಯಾಂ ಭೃಗುದ್ವ ಪ್ರಸಾದಂ ಕುರುಮೇ ಬ್ರಹ್ಮನ್ ಜರೇಯಂ ವಿಷೇತ ಮಾಂ. ಈ ಅಕಾಲದ ಮುಪ್ಪು ನನಗೆ ಬರದೇ ಇರಲಿ, ನನಗಿನ್ನೂ ಜೀವನವನ್ನು ಅನುಭವಿಸಬೇಕು, ತಾರುಣ್ಯವನ್ನು ಅನುಭವಿಸಬೇಕು ಅಂತ ಇದೆ. ಆದರೆ ಶುಕ್ರ ಇವರದೆಲ್ಲ ಅಪ್ರತಿಹತ, ವಾಪಸ್ ತಗೊಳ್ಳೋ ಹಾಗಿಲ್ಲ. ನಾಹಂ ವೃಷಾ ಬ್ರವೀಮ್ಯೇತತ್ ಜರಾಂ ಪ್ರಾಪ್ತೋಸಿ ಭೂಮಿಪ ಜರಾಂ ತ್ವೇತಾಂ ತ್ವಮನ್ಯಸ್ಮೈ ಸಂಕ್ರಾಮಯ ಯದಿಚ್ಛಸಿ. ನಾನು ನಿನ್ನ ಮುಪ್ಪನ್ನ ಕಿತ್ತಾಕೋಕ್ ಸಾಧ್ಯ ಇಲ್ಲ, ನೀನು ಇದನ್ನ ನಿನ್ನ ರಕ್ತ ಸಂಬಂಧಿಗಳಿಗೆ ಬದಲಾಯಿಸಬಹುದು, ಹಾಗಾಗಿ ಮಾಡು ಅಂತ. ನೋಡಿ, ಈ ಯಯಾತಿಯ ಬಯಕೆ ಮುಪ್ಪನ್ನ ದೂರ ಮಾಡಿಕೊಳ್ಳಬೇಕು ಅನ್ನೋದು ಇಟ್ಸ್ ಎ ಗ್ರೇಟ್ ಮೆಟಫಾರ್, ಅತ್ಯಂತ ಉನ್ನತೋನ್ನತವಾದ ಅದ್ಭುತವಾದ ಸಂಕೇತ. ನಮ್ಮ ಭಾರತ ಕೊಟ್ಟ ದೊಡ್ಡ ಕೊಡುಗೆಗಳಲ್ಲಿ ಒಂದು ಇಂಥ ಸಂಕೇತ ಪ್ರಪಂಚ. ನಿಜವಾದ ಅರ್ಥದಲ್ಲಿ ಯಯಾತಿಗೆ ಮುಪ್ಪೆ ಬಂದಿರಬಹುದು ಆಸ್ ಹಿಸ್ಟ್ರಿ, ನಿಜವಾದ ವಾಸ್ತವದ ಘಟನೆಯಲ್ಲಿ ಯಯಾತಿ ಮುದುಕನೇ ಆಗಿರಬಹುದು. ಮುದುಕನೇ ಆಗಿದ್ರೂ ಕೂಡ ಅವನು ಭೋಗಜೀವಿಯಾಗಿದ್ದಿರಬಹುದು. ಆದರೆ ಅದಷ್ಟನ್ನು ಹೇಳಿದ್ರೆ ಅಲ್ಲ, ಇವನು ಮುದುಕ, ಅಕಾಲಕ್ಕೆ ಮುಪ್ಪು ಬಂತು, ಇವನ ಮನಸ್ಸಿಗೆ ಮುಪ್ಪಾಗಿಲ್ಲ, ಶರೀರಕ್ಕೆ ಮುಪ್ಪು ಬಂದಿದೆ. ಹಾಗಾಗಿ ಮಕ್ಕಳಿಗೆ ಸಲ್ಲುವ ಭೋಗವನ್ನು ಇವನು ಕಿತ್ತುಕೊಳ್ತಾ ಇದ್ದಾನೆ. ಮಕ್ಕಳಿಗೆ ಮಾತ್ರ ಅಲ್ಲ, ಮೊಮ್ಮಕ್ಕಳಿಗೆ ಸಲ್ಲುವಂಥದ್ದು 1000 ವರ್ಷ ಅವನು ಪುರುವಿನ ಯೌವನವನ್ನ ಅನುಭವಿಸಿದ ಅಂತ ಉಂಟು. ಅಂದ್ರೆ ಏನಿದ್ರ ಅರ್ಥ? ನಾವು ಬದುಕಿನಲ್ಲಿ ಹೀಗೆ ಮನಸ್ಸಿಗೆ ಮುಪ್ಪು ಮಾಡಿಕೊಳ್ಳದೆ ಶರೀರಕ್ಕೆ ಮುಪ್ಪು ಮಾಡಿಕೊಂಡು ಮನಸ್ಸು ಮಾತ್ರ ಯಶ್ಚಮೆ ತ್ರಪುಶ್ಚಮೆ ಕುಲುತ್ಥಾಶ್ಚಮೆ ಗೋಧೂಮಾಶ್ಚಮೆ, ಅದು ಬೇಕು ಇದು ಬೇಕು ಅಂತ ಬೇಕು 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 ಅಂತಲೇ ಹೇಳ್ತಾ ಇರ್ತೀವಿ. ಅದು ಎಂದು ಸಾಕಾಗುವಂಥದ್ದು? ಜಗತ್ತಿಗೆ ಹಾಗೆ, ರಾಜಕೀಯ ವ್ಯಕ್ತಿಗಳಿಗೆ ಹಾಗೆ ಮುಪ್ಪು ಹೊಂದಿರುತ್ತೆ. ತಮ್ಮ ಸ್ಟ್ಯಾಚ್ಯೂಗಳನ್ನು ತಾವೇ ಅನ್ವಯಲ್ ಮಾಡ್ಕೋತಾರೆ, ಯಾಕೆಂದ್ರೆ ಮುಂದಿನವರು ಯಾರೂ ಮಾಡೋದಿಲ್ಲ ಅಂತ. ತಾವು ಬದುಕಿರುವಾಗಲೇ ಸ್ಟ್ಯಾಂಪ್ಗಳು ರಿಲೀಸ್ ಮಾಡಿಸ್ಕೋತಾರೆ, ಅವ್ರ ಹೆಸರುಗಳಲ್ಲಿ ಪ್ರಶಸ್ತಿಗಳನ್ನು ಸ್ಥಾಪನೆ ಮಾಡಿಬಿಡ್ತಾರೆ, ಏರ್ಪೋರ್ಟ್ಗಳಿಗೆ ಸ್ಮಶಾನಗಳಿಗೂ ಹೆಸರಿಟ್ಬಿಡ್ತಾರೆ. ಬೇಕಾದ್ರೆ ಏರ್ಪೋರ್ಟ್ಗೆ ದುಡ್ಡಿದ್ದವರು ಹೋದಾರು, ಸ್ಮಶಾನಕ್ಕೆ ಯಾರು ಹೋಗ್ಬೇಕು ಅಂತ, ಅಲ್ಲಿಗಂತೂ ಬರಲೇಬೇಕಲ್ಲ ಅಂತ ಹೇಳ್ಬಿಟ್ಟು ರಾಜೀವ್ ಗಾಂಧಿ ಏರ್ಪೋರ್ಟ್ ತರ ರಾಜೀವ್ ಗಾಂಧಿ ಕ್ರಿಮಿಟೋರಿಯಂ ಅಂತ ಕೂಡ ಆಗ್ಬಹುದು. ಎಲ್ಲೆಲ್ಲಾ ನಗರಗಳಿಗೆ ಬೀದಿಗಳಿಗೆ ಎಲ್ಲದಕ್ಕೂ ಹೆಸರುಗಳ ಕೊಡ್ಸ್ಕೋತಾರೆ.
ಅವರವರ ಬೀದಿಯ ಹೆಸರುಗಳನ್ನು ಅವರವರೇ ಅನ್ವೇಲ್ ಮಾಡೋದಿಕ್ಕೂ ಹೋಗ್ತಾರೆ. ಅಂದ್ರೆ ಇದೆಲ್ಲ ಏನು? ಈ ದೇಹವನ್ನ ಉಳಿಸಿಕೊಳ್ಳಬೇಕು, ದೇಹವನ್ನ ಯೌವನವಾಗಿ ಉಳಿಸಿಕೊಳ್ಳಬೇಕು ಅನ್ನೋದ್ರೊಳಗೆ ತಾನೆ ಈ ಎಟರ್ನಲ್ ಕ್ರೈವ್, ಎಟರ್ನಲ್ ಈರ್ನಿಂಗ್ ಫಾರ್ ಇಮ್ಮಾರ್ಟಾಲಿಟಿ, ಫಿಸಿಕಲ್ ಇಮ್ಮಾರ್ಟಾಲಿಟಿ, ಇದರ ಬಗ್ಗೆ ಈ ಯಯಾತಿ ದೊಡ್ಡ ಪ್ರತೀಕವಾಗಿರೋದು. ಮುಂದೆ ಬರುತ್ತೆ ಯಯಾತಿಯ ಗಾಯತ್ರಿ. ಅದು ಮಹಾಭಾರತದಲ್ಲಿ, ಅದು ಮಹಾಭಾರತ ಸಾವಿತ್ರಿ ಅಂತ ಕೂಡ ಹೇಳ್ತಾರೆ. ನಜಾತು ಕಾಮ ಕಾಮಾನಾಂ ಉಪಭೋಗೇನ ಶಾಮ್ಯತಿ ಹವಿಷಾ ಕೃಷ್ಣವರ್ತ್ಮೇವ ಭೂಯೇವ ಅಭಿವರ್ಧತೆ ಅಂತ ಕಡೆಗೆ ಹೇಳ್ತಾನೆ. ಬಯಕೆಯಿಂದ ಎಂದೂ ಬಯಕೆಯನ್ನು ತೃಪ್ತಿಪಡಿಸೋಕೆ ಸಾಧ್ಯ ಇಲ್ಲ. ಬೆಂಕಿಗೆ ತುಪ್ಪ ಹಾಕಿ ಬೆಂಕಿಯನ್ನು ಆರಿಸೋ ಕಥೆ ತರ ಅಂತ ಆ ಒಂದು ಘಟನೆಗಳು ತುಂಬಾ ಚೆನ್ನಾಗಿವೆ. ಅವನ ಮುಂದೆ ನೋಡೋಣ. ಇದನ್ನ ತುಂಬಾ ಜನ ಗ್ರಹಿಸಿ ಆಧುನಿಕ ಕವಿ, ಲೇಖಕ, ಕಾದಂಬರಿ, ನಾಟಕಕಾರರೆಲ್ಲ ಬಳಸಿಕೊಂಡಿದ್ದಾರೆ. ನಮ್ಮ ಕನ್ನಡದಲ್ಲಿ ಗಿರೀಶ್ ಕಾರ್ನಾಡರು ಮೊದಲನೇ ನಾಟಕವೇ ಬರೆದರು. ಆ ವಯಸ್ಸಿಗೆ ಆ ಪ್ರತಿಭೆ ತುಂಬಾ ದೊಡ್ಡದೇ ಅಂತಂದ್ರೂ ಕೂಡ ಅವರಿಗೆ ಮಹಾಭಾರತದ ಸತ್ವವನ್ನು ಗ್ರಹಿಸೋಕೆ ಆಗಿಲ್ಲ. ಅವರು ಎಕ್ಸಿಸ್ಟೆನ್ಷಿಯಲ್ ಫಿಲಾಸಫಿಯ ಹಿನ್ನೆಲೆಯಲ್ಲಿ ಯಯಾತಿಯನ್ನು ನೋಡಿದ್ದಾರೆ. ಅವ್ರು ನೋಡಬೇಕಾಗಿದ್ದು ಯೂನಿವರ್ಸಲ್ ಫಿಲಾಸಫಿಯ ಹಿನ್ನೆಲೆಯಲ್ಲಿ. ಹಾಗಾಗಿ ಮಾರ್ಕ್ಸ್ನ ದೃಷ್ಟಿಕೋನದಿಂದ ಯಯಾತಿಯನ್ನು ನೋಡಿದ್ರೆ ಪೂರ್ತಿ ಚಿತ್ರಣ ಸಿಗುವಂತಹದ್ದಲ್ಲ. ಯಯಾತಿಯನ್ನು ನೋಡಬೇಕಾಗಿದ್ದು ವ್ಯಾಸ ದೃಷ್ಟಿಯಿಂದ ನೋಡಬೇಕು. ಅದು ಸಮಗ್ರವಾದ ದೃಷ್ಟಿಯೇ. ಅದು ಏನು ಅನ್ನೋದನ್ನ ನಾಳೆ ನೋಡೋಣ. ಯಯಾತಿಯ ಮತ್ತು ಐವರ ಮಕ್ಕಳು, ಮತ್ತೆ ಮುಂದೆ ಅವನು ಪುಣ್ಯಲೋಕಗಳಿಗೆ ಹೋದ ಮೇಲೆ ಐವರ ಮೊಮ್ಮಕ್ಕಳು ಹೇಗೆ ಸಹಾಯ ಮಾಡ್ತಾರೆ ಅಂತ ಅದ್ಭುತವಾದ ಕಥೆ. ಅದಕ್ಕೆ ಮತ್ತೆ ಬರೋಣ. ಓಂ ತತ್ಸತ್. ಕಚ ದೇವಯಾನಿಯರ ಕಥೆ ಯಯಾತಿಯ ಹಿನ್ನೆಲೆಯಾಗಿ ನಹುಶನ ಕಥೆ, ದೇವಾಸುರ ಸಂಗ್ರಾಮ ಮತ್ತು ಅದಕ್ಕೂ ಭಾರತದ ಇತಿಹಾಸಕ್ಕೂ ಇರುವ ಸಂಬಂಧ, ಇವುಗಳನ್ನು ಗಮನಿಸಿಕೊಂಡೇ ತಂದೆ ಮತ್ತು ಮಗಳು ಅವರಿಬ್ಬರು ಇಲ್ಲಿ ಬನ್ನಿ ಕೂತ್ಕೊಳ್ಳಿ. ತಂದೆ ಮಗಳು ದೇವಯಾನಿ ಹಾಗೂ ಶುಕ್ರಾಚಾರ್ಯ. ಇನ್ನೊಬ್ಬ ತಂದೆ ಮಗಳು ವೃಷಪರ್ವ ಮತ್ತು ಶರ್ಮಿಷ್ಠೆ. ಇವರ ಸ್ವಭಾವಗಳನ್ನ, ಗುಣಗಳನ್ನ, ಆಮೇಲೆ ದೇವಯಾನಿಯನ್ನ ಯಯಾತಿ ಮದುವೆ ಆದ ರೀತಿ, ಕಚನ ಉದಾತ್ತತೆ, ಇವನ್ನೆಲ್ಲ ಗಮನಿಸಿದ್ವಿ. ಆಮೇಲೆ ಯಯಾತಿಗೆ ಬಂದ ಶಾಪದ ಸಂದರ್ಭವನ್ನ ನೋಡಿದ್ವಿ. ಶಾಪ ಬಂತು, ಆದರೆ ಬಯಕೆ ತೀರಲಿಲ್ಲ. ಮುಪ್ಪು ನಾವು ಸ್ವಾಗತಿಸಿದ್ರೆ ಅದು ಒಂದು ದೊಡ್ಡ ಭೂಷಣ, ನಾವು ವಿರೋಧಿಸಿದ್ರೆ ದೊಡ್ಡ ದೂಷಣ. ಯಾವುದೂ ಅಷ್ಟೇ, ಆ ಸ್ಥಿತಿಯನ್ನು ಅಂಗೀಕರಿಸಿದಾಗ ಅದೊಂದು ದೊಡ್ಡ ಬಲವಾಗುತ್ತೆ, ವಿರೋಧಿಸಿದಾಗ ಅದೇ ವ್ಯತಿರೇಕವಾಗುತ್ತೆ. ಅಕ್ಸೆಪ್ಟೆನ್ಸ್, ಈ ಅಂಗೀಕಾರ ಬುದ್ಧಿ, ಇದು ಬಹಳ ಮುಖ್ಯವಾಗಿ ಬೇಕಾದದ್ದು. ಶ್ರದ್ಧೆ ಅಂತ ಹೇಳುವ ಒಂದು ಅಂಶದ ಮುಖ್ಯಾರ್ಥ ಇದೇ ಆಗಿದೆ, ಅಂಗೀಕಾರ ಅಂತ. ಆ ಅಂಗೀಕಾರದಿಂದ ಯಾವುದನ್ನು ಎದುರಿಸುವ ಶಕ್ತಿ ಬರುತ್ತೆ ಅಂತ. ಇದು ಒಳ್ಳೆ ವಿರೋಧವಾಗಿ ಕಾಣುತ್ತಲ್ಲ. ಶರಣಾಗತಿಯಾದ ಮೇಲೆ ಸ್ವಾತಂತ್ರ್ಯ ಬರುತ್ತೆ ಅಂದ್ರೆ ಏನರ್ಥ ಅಂದ್ರೆ, ಹೌದು, ಅದೇ ಶರಣಾಗತಿಯ ಸ್ವಾರಸ್ಯವೇ ಅದು. ರಳ್ಳಪಲ್ಲಿ ಅನಂತಕೃಷ್ಣ ಶರ್ಮರು ನ್ಯಾಸ ಕಳಾನಿಧಿ ಅಂತ ಒಂದು ಸ್ತೋತ್ರ ಬರೆದಿದ್ದಾರೆ, ತುಂಬಾ ಸೊಗಸಾಗಿದೆ. ಅಲ್ಲಿ ಸ್ವಚ್ಛಂದಂ ಭವತಶ್ಚಂದೆ ಪಾರವಶ್ಯಂ ಭವದ್ವಶೆ ಪಶ್ಯತಾಂ ನ ಸಮಾಧತ್ತಂ ಪಶ್ಯತಾಂ ನ ಸದಾ ಚಿತ್ತಂ ಸಮಾಧತ್ತಂ ಶಮಾಧ್ವನಿ ಅಂತ ಹೇಳ್ತಾರೆ. ಸ್ವಚ್ಛಂದಂ ಭವತಶ್ಚಂದೆ, ನಿನ್ನ ಇಚ್ಛೆಯಲ್ಲಿ ನಮ್ಮ ಸ್ವಚ್ಛಂದತೆ, ನಮ್ಮ ಇಚ್ಛೆ ಇರಲಿ, ನಿನ್ನ ವಶದಲ್ಲಿ ನಮ್ಮ ಪರವಶತೆ ಇರಲಿ. ಹೀಗೆ ಶಮದ ದಾರಿಯಲ್ಲಿ ಮನಸ್ಸು ಸದಾ ನಡೆದಾಡ್ತಾ ಇರಲಿ. ನೋಡ್ತಾ ಆ ದಾರಿಗೆ ನಾವು ಪಶ್ಯತಾಂ ನ ಸದಾ ಚಿತ್ತಂ ಸಮಾಧತ್ತಾಂ ಶಮಾಧ್ವನಿ ಅಂತ. ಈ ಶಮದ ದಾರಿ ಆ ರೀತಿಯಾದದ್ದು. ಇದು ಅಂಗೀಕಾರ ಬುದ್ಧಿಯಿಂದ ಬರುವುದು. ಭಾರತೀಯರಿಗಿರುವ ದೊಡ್ಡ ಸ್ಟ್ರೆಂತ್, ಬಲವೇ ಈ ಒಂದು ಭಗವತ್ ಭಕ್ತಿಯ ಅಂಗೀಕಾರ. ಅದನ್ನ ಶ್ರೀವೈಷ್ಣವ ಸಂಪ್ರದಾಯದಲ್ಲಿ ಅದ್ಭುತವಾಗಿ ಶರಣಾಗತಿ ಪ್ರಪತ್ತಿ ಅಂತ ಹೇಳಿದ್ದಾರೆ. ಶ್ರೀವೈಷ್ಣವ ಸಂಪ್ರದಾಯದಲ್ಲಿ ಹೇಳಿದೆ ಎಂದು ಮಾತ್ರಕ್ಕೆ ಬೇರೆಯವರು ಕಿವಿ ಮುಚ್ಕೋಬೇಕಾಗಿಲ್ಲ. ನಮ್ಮ ಪರಂಪರೆಯಲ್ಲಿ ಒಂದು ಅವಿವೇಕ ಏನೆಂದರೆ, ಎಲ್ಲಿರುವಂತ ಮಹತ್ವವನ್ನ ಇನ್ನೊಬ್ಬರು ಗ್ರಹಿಸೋದು, ಅದು ಇನ್ನೊಂದು ರೂಪವಾಗಿರುತ್ತೆ. ಶಂಕರರು ಹೇಳುವ ಪರಭಕ್ತಿ ವಿಶಿಷ್ಟಾದ್ವೈತದಲ್ಲಿ ಇರುವಂತಹ ಶರಣಾಗತಿಗಿಂತ ಭಿನ್ನವಾದದ್ದು ಯಾವುದೂ ಅಲ್ಲ. ವೀರಶೈವರು ಹೇಳುವಂತಹ ಭಕ್ತ ಸ್ಥಳ ಈ ಶರಣಾಗತಿಗಿಂತ ಭಿನ್ನವಾದಂಥದ್ದು ಯಾವುದೂ ಅಲ್ಲ. ಅದೇ ರೀತಿ ಬುದ್ಧ ಮತ್ತು ಆತನ ಅನುಯಾಯಿಗಳು ಹೇಳುವಂತಹ ತ್ರಿಶರಣ ಯಾವುದಿದೆ,
ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ ಎನ್ನುವ ತ್ರಿಶರಣಗಳು ಇದನ್ನೇ ಹೇಳುವಂಥದ್ದಾಗಿದೆ. ಅಂದರೆ ಬೇರೆ ಬೇರೆ ಪ್ರಕಾರಾಂತರದಿಂದ ಇಸ್ಲಾಮಲ್ಲಿ ನೋಡಿದ್ರೂ ಕೂಡ ಅದೇ ಇರುವಂತಹದ್ದೇನೆ. ತತ್ವ ನೋಡಿದ್ರೆ ಒಂದೇ ಆಗಿರುವಂಥದ್ದು. ಅನ್ಯಾನ್ಯ ನಾಮಧೇಯಗಳು ರೂಪಧೇಯಗಳು ಮಾತ್ರ ಅಲ್ಲಿ ಕಂಡು ಬರುವಂತಹದ್ದು. ಹಾಗಾಗಿ ಶರಣಾಗತಿ ತತ್ವ ನಮ್ಮ ಅಂತರಂಗಕ್ಕೆ ದೊಡ್ಡ ಬಲವನ್ನು ಕೊಡುವಂತಹದ್ದು, ಅದಕ್ಕೊಂದು ಬೆಲೆಯನ್ನು ಕೊಡುವಂತಹದ್ದು. ಆದರೆ ಯಯಾತಿಗೆ ಅದು ಇರಲಿಲ್ಲ. ಅವನಿಗೆ ಮುಪ್ಪನ್ನು ವಿರೋಧಿಸಬೇಕು ಅನ್ನುವ ಭಾವ ಇತ್ತು. ನಮ್ಮಲ್ಲಿ ಮುಪ್ಪನ್ನು ಯಾರು ವಿರೋಧಿಸಬೇಕು ಅಂತಿರ್ತಾರೆ ಅವರ ಕೃತಕ ಸಾಧನಗಳಿಗೆ ಶರಣಾಗ್ತಾರೆ. ಒಮ್ಮೆ ಶರಣಾದರೂ ಅದಕ್ಕೆ ಜೀವನ ಪೂರ್ತಿ ಇರಬೇಕು. ಅದು ಬಣ್ಣ ಹಚ್ಚೋದಿರಲಿ, ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಳ್ಳೋದಿರಲಿ, ಯಾವುದರಿಂದ ನೋಡಿದ್ರು ಕೂಡ ಅದು ಗೊತ್ತಾಗ್ತಾ ಇರುತ್ತೆ. ಅದೆಷ್ಟೋ ಜನ ಮೀಸೆಯನ್ನು ಬಿಡಲಾರರು, ಹಾಗೆ ಅಂತ ಬೆಳ್ಳಿ ಮೀಸೆಯನ್ನ ಇಟ್ಕೊಳ್ಳಲಾರರು. ಕಪ್ಪು ಮೀಸೆ ಮಾಡ್ಕೊಳ್ಬೇಕು ಅಂತ ಮುಖಕ್ಕೆ ಮಸಿ ಬೆಳ್ಕೊಳ್ಬೇಕಾಗುತ್ತೆ. ಇವು ಯಾತಕ್ಕೆ? ಆ ವಯಸ್ಸಹಜವಾಗಿ ಬಂದದ್ದನ್ನು ಅಂಗೀಕರಿಸಬೇಕು. ನಾನು ನಿನ್ನೆಯೇ ಹೇಳಿದೆ, ನಮ್ಮ ಪೌರಾಣಿಕ ಕಥೆಗಳಲ್ಲಿ ಅದ್ಭುತವಾದ ಸಂಕೇತ ಪ್ರಪಂಚ ಉಂಟು. ಒಂದು ಶಬ್ದ ಮಾತ್ರದಿಂದಲೇ ಅನೇಕ ಧ್ವನಿ ಪರಂಪರೆ ಹೊರಡುತ್ತೆ ಅಂತ. ಹಾಗಾಗಿಯೇ ಯಯಾತಿಯ ಕಥೆಯಲ್ಲಿ ಅವನಿಗೆ ಮುಪ್ಪು ಶಾಪವಾಯಿತು ಅಂತಂದರೆ ನಾವು ಪೌರಾಣಿಕವಾಗಿ ತೆಗೆದುಕೊಳ್ಬಹುದು, ಶುಕ್ರಾಚಾರ್ಯ ಕೊಟ್ಟದ್ದು ಅಂತ. ಜೊತೆಗೆ ಎಷ್ಟೋ ಜನ ಸಹಜವಾಗಿ ಬಂದು ಮುಪ್ಪು ಶಾಪ ಅಂತ ಭಾವಿಸ್ಕೋತಾರಲ್ಲ ಲೋಕದಲ್ಲಿ. ಓಲ್ಡ್ ಏಜ್ ಇಸ್ ಕರ್ಸ್ ಅಂತ ಭಾವಿಸ್ಕೊಳ್ತಾರೆ. ಇಟ್ ಈಸ್ ನಾಟ್ ಕರ್ಸ್, ನಾಟ್ ಈವನ್ ಪರ್ಸ್, VRSE ವರ್ಸ್. ಕವಿತೆ ಅಂತ ಯಾತಕ್ಕೆ ಅಂದುಕೊಳ್ಬಾರ್ದು? ಕವಿತೆ ಯಾವಾಗ ಬರೋದು? ಎಮೋಷನ್ಸ್ ರಿಕಲೆಕ್ಟೆಡ್ ಇನ್ ಟ್ರ್ಯಾಂಕ್ವಿಲಿಟಿ ಅಂತ ವರ್ಡ್ಸ್ವರ್ತ್ ಹೇಳ್ದ. ಟ್ರ್ಯಾಂಕ್ವಿಲಿಟಿ ಬರೋದು ಮುಪ್ಪಾದ ಮೇಲೆ ತಾನೆ. ಮನಸ್ಸಿಗೆ ಸಮಾಹಿತ ಸ್ಥಿತಿ ಬರುವಂತಹದ್ದು ವಯಸ್ಸಾದ ಮೇಲೆ. ನನಗೆ ನಿಜವಾಗ್ಲೂ 40 ವರ್ಷ ಆದ್ಮೇಲೆ ಬಂದಿರೋ ಪರಿಪಾಕ ಮೊದಲಿಗಿಂತ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಇದೇ ಮನೋಧರ್ಮ 60 ವರ್ಷವನ್ನು ಹಾಗೆ ಸ್ವೀಕರಿಸುವ ತರ ಮಾಡಿದ್ರೆ ಬಚಾವಾದೇನು ಅಂತ ಅನ್ಸುತ್ತೆ. ಈ ಭಾವ ನಮ್ಮ ಪರಂಪರೆಯಲ್ಲಿ ಇದ್ದದ್ದು ಈ ಉಪಾಖ್ಯಾನಾದಿಗಳಲ್ಲೆಲ್ಲ ಅದೇ ಕಾಣುವಂಥದ್ದು. ಯಯಾತಿಗೆ ಮುಪ್ಪಿನ ಜೊತೆ ಸೆಣಸಾಟ. ಬರೀ ಮುಪ್ಪಿನ ಜೊತೆ ಸೆಣಸಾಟ ಇದ್ರೆ ಪರವಾಗಿಲ್ಲ, ವಿಷಯಗಳ ಕೆಣಕ್ತಾ ಇವೆಯಲ್ಲ, ಆ ಕೆಣಕಾಟ ಈ ಸೆಣಸಾಟ ಎರಡೂ ಇವೆ. ಬಯಕೆಗಳು ಅವನನ್ನು ಕಾಡ್ತಾ ಇವೆ. ಬಯಕೆಗಳನ್ನು ಅನುಭವಿಸುವಷ್ಟು ಮನಸ್ಸಿನ ಚಾಪಲ್ಯ ಉಂಟು, ಆದರೆ ಶರೀರಕ್ಕೆ ಶಕ್ತಿ ಇಲ್ಲ. ನಾಲಿಗೆ ಬೇಡದಷ್ಟು ಹೊಟ್ಟೆ ಜೀರ್ಣಿಸ್ಕೊಳ್ಳಕ್ಕಾಗ್ತಾ ಇಲ್ಲ. ಮನಸ್ಸು ಬೇಡದಷ್ಟು ಚರ್ಮ ಮುಟ್ಟಿಸ್ಕೊಳ್ಳಕ್ಕಾಗ್ತಾ ಇಲ್ಲ. ಮನಸ್ಸು ಬೇಡದಷ್ಟು ಕಣ್ಣು ತುಂಬಿಕೊಳ್ಳಕ್ಕಾಗೋಲ್ಲ. ಈ ರೀತಿಯಾದದ್ದು ವಯಸ್ಸಾದ ಮೇಲೆ ಎಷ್ಟೋ ಬಾರಿ ಒಳ್ಳೆ ಸಂಗೀತ ಕೇಳಬೇಕು ಅಂದ್ರೂ ತುಂಬಾ ಹೊತ್ತು ಕೂತ್ಕೊಂಡು ಕೇಳಕ್ಕಾಗದೇ ಇರತಕ್ಕಂಥ ಆಸನ ಶೈಥಿಲ್ಯ ಬಂದುಬಿಡುತ್ತೆ, ಕೂತ್ಕೊಳ್ಳಕ್ಕಾಗೋಲ್ಲ. ಅದನ್ನು ಅಂಗೀಕರಿಸಬೇಕು. ಇದು ಯಯಾತಿಗೆ ಬಂದ ಸಂಘರ್ಷ. ಆಗ ತತ್ಕ್ಷಣ ಶುಕ್ರಾಚಾರ್ಯರ ಹತ್ರ ಕೇಳ್ತಾನೆ, ಏನು ಮಾಡೋದು ಅಂತ. ನಿನ್ನ ರಕ್ತಜ, ನಿನ್ನ ನೀನು ಜನ್ಮ ಕೊಟ್ಟಂತ ಮಕ್ಕಳು ಯಾರಾದರೂ ನಿನ್ನ ಮುಪ್ಪನ್ನ ಸ್ವೀಕರಿಸಿ ಯೌವನವನ್ನು ಕೊಡಬಹುದು ಅಂತ. ಆಗ ಅವನು 5 ಜನ ಮಕ್ಕಳ ಹತ್ರಕ್ಕೆ ಬರ್ತಾನೆ. 2 ದೇವಯಾನಿಯ ಮಕ್ಕಳು, ಇನ್ನು 3 ಶರ್ಮಿಷ್ಠೆಯ ಮಕ್ಕಳು. ಯದು ಮತ್ತು ತುರ್ವಸು ಅವರಿಬ್ಬರು ದೇವಯಾನಿಯ ಮಕ್ಕಳು. ಆಮೇಲೆ ದೃಹ್ಯು, ಅನು, ಪುರು, ಇವರು 3 ಶರ್ಮಿಷ್ಠೆಯ ಮಕ್ಕಳು. ಆ ಸಂಭಾಷಣೆಯೇ ತುಂಬಾ ಚೆನ್ನಾಗಿದೆ. ಬಂದು ಅವನು ಹೇಳ್ತಾನೆ, ಯೌವನೇನ ತ್ವದೀಯೇನ ಚರೇಯಂ ವಿಷಯಾನಹಂ ಪೂರ್ಣೇ ವರ್ಷ ಸಹಸ್ರೇತು ಪುನಸ್ತೆ ಯೌವನಂ ತ್ವಹಂ ದತ್ವಾ ಸ್ವಂ ಪ್ರತಿಪತ್ಸ್ಯಾಮಿ ಪಾಪ್ಮಾನಂ ಜರಯಾಸಹ. ನೋಡಪ್ಪ, ನೀನು ನನಗೆ ನಿನ್ನ ಯೌವನವನ್ನು ಕೊಟ್ಟರೆ